ಗುಡ್ ಈವ್ನಿಂಗ್. ಎಲ್ರಿ ಗುಡ್ ಈವ್ನಿಂಗ್. ಥ್ಯಾಂಕ್ ಯು, ವೆಯ್ಟ್ ಮಾಡಿದ್ರಿ. ಎಲ್ಲರದ್ದು ಕೂಡ ಮ್ಯೂಟ್ ಇದೆ. ನಾನು ಅನ್ಮ್ಯೂಟ್ ಕೂಡ ಮಾಡ್ತೇನೆ. ಕಂಪ್ಲೀಟ್ ಆಗಿ ಜಾಸ್ತಿ ಏನು ಕ್ಲಾಸ್ ತೊಗೊಳಲ್ಲ, ನೆನ್ನೆ ಅಷ್ಟು ತೊಗೊಂಡ ಹಾಗೆ. ಏನು ಕಂಟೆಂಟ್ ಹೇಳ್ತೇನೆ ಅಂತಲೂ ಹೇಳ್ತೇನೆ. ಬಟ್ ಎಲ್ಲದಕ್ಕಿಂತ ಮುಂಚೆ, ಅದನ್ನು ಸ್ಟಾರ್ಟ್ ಮಾಡಿ ಹೇಳೋದಕ್ಕಿಂತ ಮುಂಚೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಕೂಡ ವಿಶ್ ಯು ಮೆನಿ ಮೆನಿ ಹ್ಯಾಪಿ ನ್ಯೂ ಇಯರ್. ಹೋದ ವರ್ಷ ಏನಾಯಿತು, ಏನು ಮಾಡಿದ್ರಿ, ಏನು ಮಾಡ್ಬೇಕು ಅಂದ್ಕೊಂಡಿದ್ರಿ, ಎಲ್ಲಿವರೆಗೂ ನಿಂತಿದ್ರಿ, ನಿಮ್ಮ ಸಾಧನೆಗಳು, ನಿಮ್ಮ ಪ್ರಾಜೆಕ್ಟ್ಸು ಎಲ್ಲ ತುಂಬ ಚೆನ್ನಾಗಿ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಪ್ರಾಜೆಕ್ಟ್ಸ್, ನಿಮ್ಮ ವರ್ಕ್, ನಿಮ್ಮ ಕರಿಯರ್, ಲೈಫ್ ಎಲ್ಲದು ತುಂಬ ಚೆನ್ನಾಗಿ ಈ ವರ್ಷ ನಡೀಲಿ ಅಂತ ಹೇಳ್ತಾ, ಇಡೀ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋದಾದ್ರೆ ಆಸ್ ಪರ್ ಶೆಡ್ಯೂಲ್ ಹೋಗ್ತಾ ಇದೀವಿ ನಾವು. ಓಕೆ, ಶೆಡ್ಯೂಲ್ ಪ್ರಕಾರ ಏನೇನು ಹಾಸ್ಟ್ ಮಾಡಿದ್ವಿ ಅದೇ ರೀತಿ ನಾವು ಹೋಗ್ತಾ ಇದೀವಿ ಕಂಟಿನ್ಯೂಸ್ ಆಗಿ. ಸೊ ಆ ರೀತಿ ಹೋದಾಗ ಇವತ್ತಿನ ಒಂದು ಕ್ಲಾಸಲ್ಲಿ ಕಾನ್ಸ್ಟಿಟ್ಯೂಷನ್ ಲಾ ಅನ್ನುವಂಥ ಒಂದು ಟಾಪಿಕ್ ಇತ್ತು. ನಾನು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಸ್ಲೈಡ್ ತಗೊಂಡೋಗಿ ಹೇಳಬೇಕು ಅಂತಂದ್ರೆ, ಇದಕ್ಕಿಂತ ಹಿಂದಿನ ಕ್ಲಾಸಸ್ಸಲ್ಲಿ ನಾನು ನೋಟ್ಸ್ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಬರಿಬೇಕು ಅದನ್ನೆಲ್ಲ ಹೇಳಿದ್ದೆ. ಜನರಲ್ ಪಬ್ಲಿಕಲ್ಲೂ ಕೂಡ ಅದನ್ನ ಯೂಟ್ಯೂಬಲ್ಲೂ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಆಮೇಲೆ ಯಾರ್ಯಾರು ಆ್ಯಪಲ್ಲಿ ಇದ್ದೀರಾ ಸೊ ಅವರಿಗೂ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ಆ್ಯಪಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಯೂಟ್ಯೂಬಲ್ಲಿ ಇದೆ, ಆನ್ಲೈನ್ ಕ್ಲಾಸ್ ಅಂತ ನೀವು ಟೈಪ್ ಮಾಡಿ ಅದ್ರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟು ಸಬ್ಜೆಕ್ಟ್ಸ್ ಬಗ್ಗೆ ಹೇಳಿದ್ದೆ, ಅದೇ ಪ್ರೆಸೆಂಟೇಷನ್ ಇದು. ಬಟ್ ಅವತ್ತು ಪ್ರೆಸೆಂಟೇಷನ್ ಅಲ್ಲಿ ಕೊಡಬೇಕಾಗಿತ್ತು, ಡ್ಯೂ ಟು ಟೆಕ್ನಿಕಲ್ ಎರರ್ ನಾನು ಕೊಡಲಿಲ್ಲ ಅಷ್ಟೇ. ಇದೇ ರೀತಿ ಒಂದೊಂದು ಪೇಜ್ ಹಾಕೊಂಡು ನಿಮಗೆ ಹೇಳಬೇಕಾಗಿತ್ತು. ಸೊ ಬಟ್ ಎನಿಹೌ ನಾನು ಒಂದು ಸಿಂಗಲ್ ಪೇಜ್ ತಗೊಂಡೆ, ಪ್ರತಿ ಸಬ್ಜೆಕ್ಟ್ನ ಇಂಟ್ರೊಡಕ್ಷನ್ ಕೊಟ್ಟೆ, ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಂತ. ನಿಮ್ಮ ಫಸ್ಟ್ ಕ್ಲಾಸ್ ಆಗಿತ್ತಿದು. ಸೊ ಅದಾದ್ಮೇಲೆ ನಾನು ನೆಕ್ಸ್ಟ್ ಕ್ಲಾಸಿಗೆ ಬಂದೆ, ಹೇಗೆ ನೋಟ್ಸ್ ಮಾಡ್ಕೊಳ್ಬೇಕು, ಹೇಗೆ ಸ್ಟಡಿ ಮಾಡಬೇಕು, ಹೇಗೆ ಓದಬೇಕು, ಈ ರೀತಿಯಾದಂಥ ವಿಷಯಗಳನ್ನ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತಾ ಹೋದೆ ಲಾಸ್ಟ್ ಕ್ಲಾಸಲ್ಲಿ. ಸೊ ಇವತ್ತಿನ ಕ್ಲಾಸಲ್ಲಿ ಶೆಡ್ಯೂಲ್ನ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಲಾ 1 ಏನಿದೆ ಆ ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಕಾನ್ಸ್ಟಿಟ್ಯೂಷನ್ ಲಾ 1 ಸಬ್ಜೆಕ್ಟಲ್ಲಿ ಈಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಖ್ಯವಾಗಿ ಸೊ ಯಾವ ರೀತಿ ಇವತ್ತಿನ ಒಂದು ಸೆಷನ್ ಹೋಗುತ್ತೆ ಅನ್ನುವಂಥ ವಿಷಯ. ಓಕೆ, ಅಂದ್ರೆ ಇವತ್ತಿನ ಒಂದು ಸೆಷನ್ನಲ್ಲಿ ನಾವೇನೇನು ಮಾತಾಡ್ತೀವಿ ಅನ್ನುವಂಥ ವಿಷಯ. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ಮಾತಾಡುವಂಥ ವಿಷಯಗಳೇನು ಅಂದರೆ ತುಂಬ ಕ್ಲಿಯರ್ ಆಗಿ, ಮೊದಲನೇದು ಸಿಲೆಬಸ್ ಕಾಪಿ ಬಗ್ಗೆನೇ ನಾನು ಮತ್ತೆ ರಿಪೀಟ್ ಹೇಳ್ತೇನೆ. ಅಂದರೆ ಸಿಲೆಬಸ್ ಕಾಪಿನ ಪ್ರತಿಯೊಂದು ಸ್ಲೈಡಲ್ಲಿ ತಗೊಳ್ತೇನೆ. ಪ್ರತಿಯೊಂದು ಸ್ಲೈಡಲ್ಲಿ ತೊಗೊಂಡು ಸಿಲೆಬಸ್ ಕಾಪಿ ಯಾವ ರೀತಿ ಮಾತಾಡ್ತಾ ಇದೆ, ಸಿಲೆಬಸ್ ಕಾಪಿ ಏನು ಅರ್ಥ ಮಾಡ್ಕೊಳ್ತಿರ್ಬೇಕಾದ್ರೆ ಯಾವ ಪ್ಯಾಟರ್ನಲ್ಲಿ ನೀವು ಓದ್ತೀರಾ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಸಿಲೆಬಸ್ ಕಾಪಿ ಮೊದಲನೇದಾಗಿ 5 ಯೂನಿಟ್ಸ್ ಇದೇ ಪ್ಯಾಟರ್ನಲ್ಲಿ ಹೋಗುತ್ತೆ ಕ್ಲಾಸಸ್ಗಳು. 5 ಯೂನಿಟ್ಸ್ಗಳನ್ನ ಸಿಲೆಬಸ್ ಕಾಪಿ ಹೇಳಾದ್ಮೇಲೆ ನೆಕ್ಸ್ಟ್ ಬಂದು ಎಲ್ರಿಗೂ ಬೇಕಾಗಿರುವಂಥದ್ದು ಮುಖ್ಯವಾಗಿ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ನಾವು ಯಾವ ಕ್ವಶನ್ ಓದೋಣ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ನಾನು ಯೂನಿಟಿಗೆ ಹಾರ್ಡ್ಲಿ 3 ಇಂದ 4 ಕ್ವಶನ್ ಕೊಡ್ತಾನೆ, ಅದನ್ನ ಓದ್ಕೊಳ್ಳಿ ಎನಾಫ್ ಅಂತ. ಅಂದರೆ ಎನಾಫ್ ಮೀನ್ಸ್ ನಾಟ್ ಫಾರ್ ಸ್ಕೋರ್, ಎನಾಫ್ ಮೀನ್ಸ್ ಫಾರ್ ಪಾಸ್. ಓಕೆ, ಸೊ ಮೇ ಬಿ ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ಅದೇ ಕ್ವಶನ್ಸ್ಗಳು ರಿಪೀಟ್ ಆದರೆ 70-80 ಮಾರ್ಕ್ಸು ತೆಗಿತೀರಾ. ಬಟ್ ಹೋಪ್ಫುಲಿ 70-80% ಅಷ್ಟು ಮಾರ್ಕ್ಸ್ ಅಂತೂ ನಾವು ಅಶ್ಯೂರೆನ್ಸ್ ಕೊಡಬಹುದು ಕ್ವಶನ್ನ ಮೇಲೆ, ನಿಮ್ಮ ಆನ್ಸರ್ನ ಮೇಲಲ್ಲ. ನೀವೇನು ಆನ್ಸರ್ ಬರೀತೀರಾ ಅವ್ರವ್ರು ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೀವು ಆನ್ಸರ್ ಮಾಡಿರ್ತೀರಾ. ಬಟ್ ಕ್ವಶನ್ಸ್ಗಳು ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ನಾವು 70-80% ಪ್ರೆಡಿಕ್ಟ್ ಮಾಡಬಹುದು. ಸೊ ಈಗ ನಾನೇನು ನಿಮಗೆ ಕಳ್ಸಿರ್ತೀನಿ PDF, ಆ PDF ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಾಗಿದೆ. ನೀವು ಯಾವಾಗ ಪ್ಯಾಕೇಜ್ ತೊಗೊಂಡಿರ್ತೀರಾ ಅವಾಗಲೇ ನಾವು ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿರ್ತೀವಿ. ಇಲ್ಲ ಅಂತಂದರೆ ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ PDF ಮೇಲೆ ನಾನು ಡಿಸ್ಕಷನ್ ಮಾಡ್ತೇನೆ ಇವತ್ತು. ಅಂದರೆ ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲೇ ಫಸ್ಟ್ ಪ್ರಿಯಾರಿಟಿ ಯಾವುದು, ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲೇ ಸೆಕೆಂಡ್ ಪ್ರಿಯಾರಿಟಿ ಯಾವುದು, ಯಾವುದನ್ನ ಫಸ್ಟ್ ಮುಗಿಸಿ ಇನ್ನು ಉಳಿದಿದ್ದೆಲ್ಲ ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ಗಳನ್ನ ನಾನು ಅದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಅದು ಇವತ್ತಿನ ಕ್ಲಾಸ್ ಆಗಿರುತ್ತೆ. ಲಾಸ್ಟ್ಲಿ ನಿಮಗೆಲ್ಲ ಗೊತ್ತಿದೆ ಡೌಟ್ ಸೆಷನ್. ಸೊ ಈ ಸಬ್ಜೆಕ್ಟ್ನ ಮೇಲೆ ಯಾರ್ಯಾರು ಓದಿದ್ದೀರಾ, ಓದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಓದಿದಾಗ ಏನು ಡೌಟ್ ಬಂತು, ಯಾವ ಟಾಪಿಕ್ ಎಲ್ಲಿ ಮಿಸ್ ಹೊಡಿತಾ ಇದೆ ಅನ್ನುವಂಥ ಒಂದು ಡೌಟ್ ಸೆಷನ್. ಈ 3 ಸೆಗ್ಮೆಂಟಲ್ಲಿ ಡಿವೈಡ್ ಮಾಡೋಣ. ಸೊ ಫೇಸ್ 1 ಸಿಲೆಬಸ್ ಕಾಪಿ. ಸಿಲೆಬಸ್ ಕಾಪಿಯ ಒಂದು ಓವರ್ವ್ಯೂ ಡಿಸ್ಕಷನ್, ಜಾಸ್ತಿ ಟೈಮ್ ತೊಗೊಳ್ಳ, 15-20 ಮಿನಿಟ್ಸಲ್ಲಿ ನಾನು ಕ್ಲೋಸ್ ಮಾಡ್ತಾನೆ. ಸಿಂಪಲ್ ಆಗಿ ಲೇ ಮ್ಯಾನ್ ಲ್ಯಾಂಗ್ವೇಜ್ ಅಂತಂದರೆ ಜನರಲ್ ಆಗಿ ನೀವು ಫ್ರೆಂಡ್ಸ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಕೂತ್ಕೋತೀರಾ, ಸೊ ಆ ಒಂದು ವಿಚಾರದಲ್ಲಿ ನಾನು ಕ್ಲೋಸ್ ಮಾಡ್ತಾನೆ. ನಂಬರ್ 1 ಫಸ್ಟ್ ಸೆಗ್ಮೆಂಟಲ್ಲಿ ಸಿಲೆಬಸ್ ಕಾಪಿ, ಅಂದರೆ ಫಸ್ಟ್ ಫೇಸಲ್ಲಿ ಸಿಲೆಬಸ್ ಕಾಪಿ ನೋಡೋಣ ಇವತ್ತಿನ ಒಂದು ಸೆಷನ್ನು. ಸೆಕೆಂಡ್ ಸೆಷನಲ್ಲಿ ಅಂದರೆ ಸೆಕೆಂಡ್ ಫೇಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ತಾ ಅದರಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಅನ್ನುವಂಥದ್ದು ನೋಡೋಣ. ಅದು ಬಂದ್ಬಿಟ್ಟು
ಸೆಕೆಂಡ್ ಫೇಸ್ ಅಲ್ಲಿ ಇವತ್ತಿನ ಒಂದು ಸೆಷನ್. ಫೈನಲಿ ಥರ್ಡ್ ಫೇಸ್ ಡೌಟ್ ಸೆಷನ್. ಸೊ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, 3 ಫೇಸ್ ಅಲ್ಲಿ ಇವತ್ತಿನ ಒಂದು ಸೆಷನ್ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ಬರೀ ಇವತ್ತಿಂದು ಅಂತಲ್ಲ, ಸೊ ಮುಂದೆ ನಡೆಯುವಂತ ನಿಮ್ಮ ಪ್ರತಿ ಸಬ್ಜೆಕ್ಟ್ಸ್ಗಳು ಆಸ್ ಪರ್ ಶೆಡ್ಯೂಲ್ ಇದೇ ರೀತಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಸಿಲೆಬಸ್ ಕಾಪಿಯ ಒಂದು ಓವರ್ ವ್ಯೂ ಅಂತಂದ್ರೆ ಆ ಸಬ್ಜೆಕ್ಟ್ ಏನ್ ಹೇಳ್ತಾ ಇದೆ, ಆ ಸಬ್ಜೆಕ್ಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ, ಏನೇನು ನೀವು ಕಲಿತಾ ಹೋಗ್ತೀರಾ ಅಂತ ಒಂದ್ ಕಡೆಯಿಂದ. ಅಂದ್ರೆ ಇವತ್ತು ನೀವೇನಾದ್ರೂ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸೊ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಓಕೆ, ಈ ಸಬ್ಜೆಕ್ಟ್ ಇದೇ ಮಾತಾಡ್ತಾ ಇರೋದು, ಇದು ಸಿಲೆಬಸ್ ಕಾಪಿಯಲ್ಲಿ ಕೊಟ್ಟಿದ್ದಾರೆ, ಇಂತಿದ್ ನಾವು ಓದ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಎಕ್ಸಾಮ್ ತುಂಬಾ ಹತ್ರ ಇದೆ. ಸೊ ಇಲ್ಲಿ ತನಕ ನಾನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ಏನಕ್ಕೆ ಮಾಡಿಲ್ಲ ಅಂತಂದ್ರೆ, ಆಸ್ ಎ ಪ್ರೊಫೆಸರ್ ಆಗಿ ನನಗೂ ಕೂಡ ಒಂದು ಎಥಿಕ್ಸ್ ಇದೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ರಿಲೀಸ್ ಮಾಡಿ ಅದ್ ಮಾತ್ರ ಓದಿಸಿ, ಆಮೇಲೆ ನೀವು ಅದನ್ನ ಮಾತ್ರ ಓದ್ಕೊಂಡು ಹೋಗಿ ನಾಳೆ ಸರ್ಟಿಫೈಡ್ ಲಾಯರ್ಸ್ಗಳಾಗದ್ ಬೇಡ. ಸರ್ಟಿಫೈಡ್ ಲಾಯರ್ಸ್ಗಳು ತುಂಬಾ ಜನ ಇದ್ದಾರೆ, ರೋಡಲ್ಲಿ ಇದ್ದಾರೆ. ಕ್ವಾಲಿಫೈಡ್ ಲಾಯರ್ ಆಗಿ ಅನ್ನುವಂತ ಉದ್ದೇಶ. ಸೊ ಅದಕ್ಕೆ ಎಲ್ಲದನ್ನು ಕಲ್ತಿರ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಅದನ್ನ ಲಾಸ್ಟಿಗೆ ಹೇಳ್ತೇನೆ ನಾನು ನೆಕ್ ಮೂಮೆಂಟ್ ಅಲ್ಲಿ. ಇದು ಎಮರ್ಜೆನ್ಸಿ, ಈಗ ಕಲೀಲೇಬೇಕು, ಓದ್ಲೇಬೇಕು, ಸರ್ಟಿಫಿಕೇಟು ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತೇನೆ. ಸೊ ಈ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಲಾಸ್ಟ್ ಟೈಮ್ ನಾನು ಹೇಳ್ದ ಹಾಗೆ ಪಾಸ್ಟ್ 15 years ಕ್ವಶನ್ ಪೇಪರ್ಸ್ಗಳನ್ನ ಅನಲೈಸ್ ಮಾಡಿ ದ ಮೋಸ್ಟ್ ಪ್ರಿಯಾರಿಟಿ ಕ್ವಶನ್ಸ್ಗಳನ್ನ ತೆಗೆದಿರ್ತೇವೆ. ಸೊ ಹಾಗಂತೇಳಿ ಇದ್ಬಿಟ್ಟು ಬೇರೆ ಯಾವ್ದು ಕ್ವಶನ್ ಪೇಪರ್ ನೀವು ಹುಡುಕ್ದಾಗ ಸಿಗೋದೇ ಇಲ್ಲ ಅನ್ನೋ ತರ ರೀತಿ ಇರೋಲ್ಲ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಆ ರೀತಿಯನ್ನ ನಾನು ಬರಿತಾ ಹೋದೆ ಅಂದ್ರೆ ಅದ್ರದ್ದೇ ಒಂದು 100 ಪೇಜ್ ಬುಕ್ಲೆಟ್ ಆಗುತ್ತೆ. ಸೊ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲೆಲ್ಲ ಕೇಳಿರ್ತಾರೆ. ಎಲ್ಲದನ್ನು ಕನ್ಕ್ಲೂಡ್ ಮಾಡಿ ನಾನೇನ್ ಲಾಸ್ಟ್ ಟೈಮ್ ಹೇಳ್ದೆ 20-80 ರೂಲ್ ಅಂತ ಹೇಳ್ದೆ. ಆ 20-80 ರೂಲಲ್ಲಿ ನೀವು 20% ಓದುವಂಥದ್ದು 80% ಮಾರ್ಕ್ಸ್ ತೆಗಿಬೇಕು. ಸೊ ಈ ಒಂದು ವಿಚಾರದಲ್ಲಿ ಅದನ್ನ ನಾವು ರೆಡಿ ಮಾಡಿರ್ತೀವಿ. ಓಕೆ, ಸೊ ಇದು ಇಂಟ್ರೊಡಕ್ಷನ್, ಇವತ್ತಿನ ಒಂದು ಕ್ಲಾಸ್ ಏನ್ ನಡೆಯುತ್ತೆ ಅನ್ನುವಂತ ಒಂದು ಇಂಟ್ರೊಡಕ್ಷನ್. ಸೊ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ. ಯಾರಿನ್ನೂ ಸ್ಟಾರ್ಟ್ ಮಾಡಿದಿರಾ, ಮಾಡಿಲ್ಲ ನನ್ಗೆ ಗೊತ್ತಿಲ್ಲ, ಅಥವಾ ಎಷ್ಟೋ ಜನ 31st ಪಾರ್ಟಿ ಆಗ್ಲಿ, 1ನೇ ತಾರೀಕಿನ ಸ್ಟಾರ್ಟ್ ಮಾಡೋಣ ಅನ್ನೋರು, ಅಥವಾ ಸ್ಟಾರ್ಟ್ ಮಾಡಿ ಆಲ್ರೆಡಿ ಮುಗಿಸ್ಬಿಟ್ಟು ರಿವಿಷನ್ ಮಾಡ್ತಾ ಇರುವಂತವ್ರು, ಯಾರೇ ಆಗ್ಲಿ ಎಲ್ರಿಗೂ ಯೂಸ್ ಆಗುವಂಥದ್ದು. ಸೊ ಮೋರ್ ಎವರ್ 70-80% ಅಂತೂ ಸ್ಟಾರ್ಟ್ ಮಾಡಿರಲ್ಲ, ಐ ಆಮ್ ಶೋರ್. ಓಕೆ, ಇನ್ನೊಂದು 10% ಆಲ್ರೆಡಿ 3rd 4th ರಿವಿಷನ್ ಅಲ್ಲಿ ಇರ್ತೀರಾ, 20% 3rd 4th 2nd ಯೂನಿಟ್ ಅಲ್ಲಿ ಟಚ್ ಆಗಿರ್ತೀರಾ. ಸೊ ನೀವು ಸ್ಟಾರ್ಟ್ ಮಾಡಿರುವಂತವರಿಗೆ, ಮಾಡುವಂತವರಿಗೆ ಎಲ್ರಿಗೂ ಕೂಡ ಇರುವಂತ ಒಂದು ಡೌಟ್ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗೋಣ. ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ ಸರ್, ಇಂಪಾರ್ಟೆಂಟ್ ಕ್ವಶನ್ ಏನ್ ಮಾಡೋದೀಗ ಅಂತ ಬಂದಾಗ ಸ್ಟಾರ್ಟ್ ಮಾಡಿ ತಿಳ್ಕೊಂಡಿದ್ದು ತುಂಬಾ ಒಳ್ಳೇದು. ಇಂಪಾರ್ಟೆಂಟ್ ಕ್ವಶನ್ ಅನ್ನ ಪ್ರಿಯಾರಿಟಿ ಕೊಟ್ಬಿಟ್ಟು ಫಸ್ಟ್ ಓದ್ಕೊಳ್ಳಿ, ಎಕ್ಸಾಮು ತುಂಬಾ ಮುಖ್ಯ ಅಲ್ಲ. ಸೊ ಅದನ್ನ ಓದ್ಕೊಂಡು ಇನ್ನು ನಿಮ್ಮ ಹತ್ರ ಏನಾದ್ರು ಟೈಮ್ ಉಳಿತು ಅಂದ್ರೆ ಬೇರೆ ಕ್ವಶನ್ಸ್ ಗಳನ್ನ ನೀವು ನೋಡ್ತಾ ಹೋಗಿ. ಓಕೆ, ಐ ಥಿಂಕ್ ಸ್ಟುಡಿಯೋದಲ್ಲೆಲ್ಲ ಬರ್ತಾ ಇದೆ ಆಡಿಯೋ. ಒಂದ್ ನಿಮಿಷ, ನಾನು ಅನ್ಮ್ಯೂಟ್ ಮಾಡಿದ್ದೇನೆ, ಯಾರಾದ್ರೂ ಹೇಳಿ, ಮಾತಾಡಿ. ಎಲ್ರಿಗೂ ವಾಯ್ಸ್ ಆಡಿಯೋಬಲ್ ಇದೆಯಲ್ಲ? ಇಸ್ ಇಟ್ ಆಡಿಯೋಬಲ್? ಎಸ್ ಸರ್, ಎಸ್ ಸರ್, ಕೇಳಿಸ್ತಿದೆ. Yes, sir. Yes, sir, you're audible. ಕೇಳಿಸ್ತಿದೆ. ಯಾ ಹಾ, ಯಾ, sir. ಥ್ಯಾಂಕ್ ಯು ವೆರಿ ಮಚ್, Yes, sir. ಥ್ಯಾಂಕ್ ಯು. ಐ ಆಮ್ ಗೋಯಿಂಗ್ ಟು ಚೆನ್ನಾಗಿ ಅನ್ಮ್ಯೂಟ್ ಅಲ್ಲ. ಕೇಳಿಸ್ತಾ ಇದೆ ಸರ್. ಐ ಆಮ್ ಗೋಯಿಂಗ್ ಟು Okay, ಅನ್ಮ್ಯೂಟ್ sir. ಅಲ್ಲ. ಥ್ಯಾಂಕ್ ಯು. ವಿ ವಿಲ್ ಡಿಸ್ಕಸ್ ಲೇಟರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Okay, thank you. ಯಾ, ಓಕೆ. ಸೊ ಯಾವ ಒಂದು ರೀತಿಯಲ್ಲಿ ಇವತ್ತಿನ ಒಂದು ಕ್ಲಾಸ್ ನಡೆಸ್ತೀವಿ ಅಂತ ನಾನು ಒಂದು ಇಂಟ್ರೊಡಕ್ಷನ್ ಕೊಟ್ಟೆ. ಬರೀ ಇವತ್ತಿನ ಕ್ಲಾಸ್ ಅಂತ ಅಲ್ಲ, ಸೊ ಓವರ್ ಆಲ್ ಆಗಿ ನಡೆಯುವಂತ 5 ಕ್ಲಾಸಸ್ಗಳು ಇದೇ ರೀತಿ ನಡೆಯುತ್ತೆ. ಹೌದು, ಇದ್ರದ್ದು ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗುತ್ತೆ, PDF ಕೊಟ್ಟಾಗಿದೆ. ಸೊ ಅದ್ರಲ್ಲಿ ನಾನು ಟಿಕ್ಔಟ್ ಮಾಡಿಕೊಡ್ತೇನೆ. ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಸಿಲೆಬಸ್ ಕಾಪಿಗೆ ಬರೋಣ. ಸಿಲೆಬಸ್ ಕಾಪಿದು ಒಂದು ಖುಷಿ ವಿಷಯ ಏನು ಅಂತಂದ್ರೆ, ಸಿಲೆಬಸ್ ಕಾಪಿ ಬೇಕಾ, ಓದ್ಬೇಕಾ ನಮ್ಗೆ ಏನಾದ್ರು ಅನ್ನುವಂತ ವಿಷಯ ಬರುತ್ತೆ. ಅಂದ್ರೆ ಸಿಲೆಬಸ್ ಕಾಪಿ ನಾವೇನ್ ಮಾಡೋದು ತಗೊಂಡು, ಸಿಲೆಬಸ್ ಕಾಪಿ ನಾವೇನಕ್ಕೆ ಓದ್ಬೇಕು, ಬೇಕಾ ಸಿಲೆಬಸ್ ಕಾಪಿ ಅನ್ನುವಂತ ವಿಷಯ ಬರುತ್ತೆ. ಬಟ್ ಸಿಲೆಬಸ್ ಕಾಪಿ ಅನ್ನುವಂಥದ್ದು ಒಂದು ಎಂತ ವಿಚಾರ ಅಂದ್ರೆ, ತುಂಬಾ ಕ್ಲಿಯರ್ ಆಗಿ ಹೇಳ್ತೇನೆ ನಾನು. ಎಕ್ಸಾಮ್ ಹಾಲಲ್ಲಿ ಏನ್ ಬರೀತೀರಾ ಮುಖ್ಯ ಅಲ್ಲ, ಬಟ್ ಎಕ್ಸಾಮ್ ಹಾಲ್ ಒಳಗಡೆ ಹೋಗ್ತಿರಲ್ವಾ, ಅಂತ ಸಂದರ್ಭದಲ್ಲಿ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು. ಹೌದು, ನನ್ಗೆಲ್ಲ ಗೊತ್ತಿದೆ ಅಂತ. ಆ ಕಾನ್ಫಿಡೆನ್ಸ್ ಬರೋದು ಯಾವಾಗ ಅಂತಂದ್ರೆ, ಸಿಲೆಬಸ್ ಕಾಪಿಯಲ್ಲಿ ಇರುವಂತ ಪ್ರತಿಯೊಂದು ವಿಷಯಗಳು ನಿಮ್ಮ ದೃಷ್ಟಿಯಲ್ಲಿ ಗೊತ್ತಿದ್ದಾಗ. ಅಂದ್ರೆ ಅವ್ನು ಏನೇ ಕ್ವಶನ್ ಕೇಳಿದ್ರು ಅಟ್ ಲೀಸ್ಟ್ ಇದು ಯೂನಿಟ್ 3 ಇಂದ ಬಂದಿದೆ, ಇದು ಯೂನಿಟ್ 4 ಇಂದ ಬಂದಿದೆ, ಇದು ಯೂನಿಟ್ 1 ಇಂದ ಬಂದಿದೆ, ಈ ರೀತಿ ಗೊತ್ತಿತ್ತು ಅಂದ್ರೆ ಸಾಕಾಗುತ್ತೆ. ಇಫ್ ಇನ್ ಕೇಸ್ ಏನೋ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಕೂಡ ನಾನು ಜನರಲ್ ಆಗಿ ಬರಿತಾ ಇರೋದು ಟುವರ್ಡ್ ಸಬ್ಜೆಕ್ಟ್ ಇದೆಯಾ, ನಾನು ಜನರಲ್ ಆಗಿ ಬರಿತಾ ಇರೋವಂಥದ್ದು ಟುವರ್ಡ್ ಸಿಲೆಬಸ್ ಇದೆಯಾ. ನಿಮ್ಮ ಸಿಲೆಬಸ್ ಕಾಪಿ ಏನು ಕ್ವಶನ್ ಕೇಳಲ್ಲ, ನನಗೂ ಗೊತ್ತು, ನಿಮ್ಗೂ ಗೊತ್ತು, ನಾನು ಅದನ್ನ ಸುಮಾರು ಸಲ ರಿಪೀಟ್ ಮಾಡಿದ್ದೀನಿ. ಆದ್ರೆ ಸಿಲೆಬಸ್ ಕಾಪಿ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿಲ್ಲದೆ ಇರುವಂತ ಕ್ವಶನ್ಸ್ ಗಳಿಗೂ ಕೂಡ ಆನ್ಸರ್ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಸಬ್ಜೆಕ್ಟ್ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ, ಸಬ್ಜೆಕ್ಟ್ ಏನ್ ಕೇಳ್ತಾ ಇದೆ, ಸಬ್ಜೆಕ್ಟ್ ಏನ್ ಫೋಕಸ್ ಮಾಡ್ತಾ ಇದೆ, ಯೂನಿವರ್ಸಿಟಿಯವ್ರು ಏನು ನಮ್ಮಿಂದ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ.
ಸೊ ಆ ಒಂದು ನಿಟ್ಟಿನಲ್ಲಿ ಸಿಲೆಬಸ್ ಕಾಪಿನ ತಿಳ್ಕೊಳ್ಳುವಂತ ತುಂಬಾ ಮುಖ್ಯ ಆಗುತ್ತೆ. ಅದು ಒಂದ್ ಕಡೆ ಆದ್ರೆ ಥ್ರೂ ಈ ಸಿಲೆಬಸ್ ಕಾಪಿ ಕಡೆಯಿಂದ ನಾನು 100% ನಿಮಗೆ ಕ್ಲಾರಿಟಿ ಹೇಳಕ್ ಇಷ್ಟಪಡ್ತೇನೆ. ಯಾವ ರೀತಿ ಅಂತಂದ್ರೆ ಸಬ್ಜೆಕ್ಟ್ಸ್ಗಳು ಯಾವ್ಯಾವ ರೀತಿ ಬರುತ್ತೆ ಅಂತ. ಜಸ್ಟ್ ಹಾಗೆ ಹೋಲ್ಡ್ ಮಾಡಿ ಒಂದ್ ನಿಮಿಷ. ಓಕೆ, ಜಸ್ಟ್ ಪೆನ್ನಿಂಗ್ ಮಾಡ್ಕೊಳ್ತಾ ಇದೆ ಅಷ್ಟೇ. ಸೊ ಅದು ಒಂದು ವಿಷಯ, ಸಿಲೆಬಸ್ ಕಾಪಿ ಎಸೆನ್ಸ್ ಇತ್ತಾ ಬೇಕಿತ್ತಾ ಅನ್ನುವಂತ ಒಂದು ವಿಷಯ. ಯಾಕಂದ್ರೆ ನಿಮಗೆ ಗೊತ್ತಿತ್ತು ಅಂತಂದ್ರೆ ನಿಮ್ಗೊಂದು ರೂಟ್ ಸಿಗುತ್ತೆ. ಈಗ ಹೇಗೆ ಅಂತಂದ್ರೆ ಕುದುರೆಗೆ ಲಾಡಿ ಕಟ್ಬಿಟ್ಟು ಕಳಿಸ್ತಾರೆ ಗೊತ್ತಾ, ಇದೇ ರೂಟಲ್ಲಿ ನೀನ್ ನಡಿಬೇಕು ಅಂತ. ಆ ರೀತಿ ಸಿಲೆಬಸ್ ಕಾಪಿ ಏನ್ ಹೇಳುತ್ತೆ ಅಂದ್ರೆ ಟುವರ್ಡ್ಸ್ ಈ ಕಡೆ ನಾವು ಫೋಕಸ್ ಮಾಡ್ತಾ ಇದೀವಿ, ಸೊ ಇಂಥ ವಿಷಯ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಆ ರೀತಿಯಾಗಿ ಸಿಲೆಬಸ್ ಕಾಪಿ ಹೇಳುತ್ತೆ. ಮತ್ತೆ ಇನ್ನೊಂದು ಹೇಳಿರ್ತೀನಿ ನಾನು ನಿಮ್ಗೆ, ಪ್ರತಿ ಸಿಲೆಬಸ್ ಕಾಪಿಯಲ್ಲಿ ಯೂನಿವರ್ಸಿಟಿ ನೀವು ಓಪನ್ ಮಾಡಿದಾಗ ಮೇಲ್ಗಡೆ ಒಂದು ಆಬ್ಜೆಕ್ಟಿವ್ಸ್ ಅಂತ ಇರುತ್ತೆ. ಆಬ್ಜೆಕ್ಟಿವ್ಸ್ ಮೀನ್ಸ್ ಉದ್ದೇಶಗಳು ಅಂತ. ಓಕೆ, ಸೊ ಈ ಉದ್ದೇಶಗಳೇನಿದೆ ಅದನ್ನ ಯಾರು ಓದೋದಿಲ್ಲ. ಬಟ್ ನಿಮಗೆ ಆ ಸಬ್ಜೆಕ್ಟ್ ನ ಆಬ್ಜೆಕ್ಟಿವ್ ಅಂದ್ರೆ ಅಲ್ಲಿ ಏನಿರುತ್ತೆ ಅಂದ್ರೆ KSLU ದವರು ಈ ಸಬ್ಜೆಕ್ಟ್ ನ ಏನಕ್ಕೋಸ್ಕರ ನಿಮಗೆ ಇಟ್ರು ಅನ್ನುವಂಥದ್ದನ್ನ ಬರ್ದಿರ್ತಾರೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ KSLU ಅಥವಾ ಎನಿ ಯೂನಿವರ್ಸಿಟಿ ನೀವೇನೇ ಡಿಗ್ರಿ ಮಾಡಿ ಅಲ್ಲಿ ಅರ್ಥ ಆಗುತ್ತೆ ಈ ಸಬ್ಜೆಕ್ಟ್ ನ ನಾನು ಏನಕ್ಕೆ ಓದ್ತಾ ಇದ್ದೀನಿ. ಸೊ ಅಂತ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ ಮಾಡುವಂತ ಮೈಂಡ್ ಸೆಟ್ ಅಲ್ಲೂ ಕೂಡ ಅದೇ ಇರುತ್ತೆ. ಈ ಸಬ್ಜೆಕ್ಟ್ ಇವ್ರು ಓದಿದ್ದಾರೆ ಅಂತಂದ್ರೆ ಇಂಥ ಔಟ್ಪುಟ್ ಬರಬೇಕು ಅಂತ. ಸೊ ನೀವು ಆ ಔಟ್ಪುಟ್ ನಿಮಗೆ ಗೊತ್ತಿದ್ದು, ಸಿಲೆಬಸ್ ಕಾಪಿಯ ಪ್ರತಿ ಯೂನಿಟ್ ನಿಮಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಆ ಯೂನಿಟ್ ಅಲ್ಲಿ ಏನಿದೆ ಅಂತಂದಾಗ ಅವಾಗ ನೀವು ಬರೆಯುವಂತ ಆನ್ಸರ್ ತುಂಬಾ ಕ್ಲಿಯರ್ ಆಗಿರುತ್ತೆ. ಆರಾಮಾಗಿ ನೀವು ಆನ್ಸರ್ನ ಬರಿಬಹುದು. ಓಕೆ, ಸೊ ಅದು ಒಂದ್ ಕಡೆ. ಸೊ ಇನ್ನೊಂದ್ ಕಡೆ ನೀವು ಓದ್ತಾ ಇರುವಂತ ವಿಷಯಗಳೇನಿದೆ ಅದು ತುಂಬಾ ನೀಟಾಗಿ ಹೋಗಿ ಕೂರ್ತಾ ಹೋಗುತ್ತೆ. ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ತುಂಬಾ ನೀಟಾಗಿ ಹೋಗಿ ಕೂರ್ತಾ ಹೋಗ್ತಾ ಇರುತ್ತೆ. ಅದು ಒಂದ್ ಕಡೆ. ಸೊ ಅದಕ್ಕೋಸ್ಕರ ಸಿಲೆಬಸ್ ಕಾಪಿನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಜಸ್ಟ್ ನಾನು ಒಂದ್ಸಲ ಸ್ಟಾಪ್ ಮಾಡಿ ಶೇರ್ ಮಾಡ್ತೇನೆ, ಯಾಕಂದ್ರೆ ಅದು ಸರಿಯಾಗಿ ಶೋ ಆಗ್ತಾ ಇಲ್ಲ. ಸರಿ, ಸಿಲೆಬಸ್ ಕಾಪಿ ಇಂಪಾರ್ಟೆನ್ಸ್ ಹೇಳಿದೆ ನಾನೀಗ. ಯೂನಿಟ್ 1 ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯೂನಿಟ್ 1 ಅಲ್ಲಿ ಏನಿದೆ, ಯೂನಿಟ್ 2 ದಲ್ಲಿ ಏನಿದೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್ ಲಾ. ಸೊ ಇಲ್ಲಿಂದ ಒಂದು ಪೇಜ್ ಏನಿತ್ತು ಇದು ಓವರ್ ಆಲ್. ಇದನ್ನೇ ಮತ್ತೆ ನಾನು ಸ್ಪ್ಲಿಟ್ ಮಾಡ್ಬಿಟ್ಟು ಸಪ್ರೇಟ್ ಸ್ಲೈಡ್ಗಳಾಗಿ 5 ಸ್ಲೈಡ್ಗಳಾಗಿ ಡಿವೈಡ್ ಮಾಡಿದ್ದೇನೆ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಅಥವಾ ಗೊತ್ತಿಲ್ಲದೆ ಇರೋರಿಗೆ, ಸೊ ಒಂದು ಸಬ್ಜೆಕ್ಟ್ ಅಲ್ಲಿ 5 ಯೂನಿಟ್ಗಳು ಬರುತ್ತೆ. 5 ಯೂನಿಟ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಯೂನಿವರ್ಸಿಟಿಯವರು. ಸೊ ಒಂದೊಂದು ಯೂನಿಟಿಗೆ ಒಂದಿಷ್ಟು ಸಿಲೆಬಸ್ ಅಂತ ಡಿವೈಡ್ ಮಾಡಿರ್ತಾರೆ. ಓಕೆ, ಸೊ ಆ ರೀತಿಯಲ್ಲಿ ಒಂದೊಂದು ಪೇಜ್ ಅಲ್ಲಿ ಒಂದೊಂದು ಯೂನಿಟ್ ನ ನಾವು ನೋಡ್ತಾ ಹೋಗೋಣ. ಸೊ ಯೂನಿಟ್ 1 ಅಂತ ಬಂದಾಗ ಯೂನಿಟ್ 1 ಅಲ್ಲಿ ನಾನು ಆಲ್ವೇಸ್ ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಯಾವ ಸಬ್ಜೆಕ್ಟ್ ನ ತಗೊಂಡಿರ್ತಾರೆ ಅಥವಾ ಯಾವ ಸಬ್ಜೆಕ್ಟ್ ಇರುತ್ತೆ, ಇಟ್ ಮೇ ಬಿ ಕಾನ್ಸ್ಟಿಟ್ಯೂಷನ್ ಲಾ, PNS, ಫ್ಯಾಮಿಲಿ ಲಾ, ಟಾರ್ಟ್ ಲಾ, ಎನಿಥಿಂಗ್. ನೀವು ನಿಮ್ಮ 3 ವರ್ಷ 5 ವರ್ಷ LLB ಮುಗಿಯೋ ತನಕ ಯಾವ್ದಾದ್ರು ಸಬ್ಜೆಕ್ಟ್ ತಗೊಳ್ಳಿ, ಆ ಸಬ್ಜೆಕ್ಟ್ ನ ಆಲ್ವೇಸ್ ಇಂಟ್ರಡಕ್ಷನ್ ಇರುತ್ತೆ. ಅಂತಂದ್ರೆ ಆ ಸಬ್ಜೆಕ್ಟ್ ಅಂದ್ರೆ ಏನು, ಆ ಸಬ್ಜೆಕ್ಟ್ ಏನಕ್ಕೋಸ್ಕರ ಬೇಕು, ಅದರ ಆಬ್ಜೆಕ್ಟಿವ್ ಏನು, ಇಂಪಾರ್ಟೆನ್ಸ್ ಏನು, ಸ್ಕೋಪ್ ಏನು, ಇವೇ ಫ್ಯಾಕ್ಟ್ಸ್ ಗಳ ಬಗ್ಗೆ ಮಾತಾಡಿರುತ್ತೆ. ಇಲ್ಲ ಇನ್ನೊಂದು ಸ್ವಲ್ಪ ಹೊರಗೆ ಬಂದ್ರೆ ಫಸ್ಟ್ ಯೂನಿಟ್ ಹಿಸ್ಟ್ರಿ ಏನು, ಆ ಸಬ್ಜೆಕ್ಟ್ ನ ಹಿಸ್ಟ್ರಿ ಏನು, ಅಂದ್ರೆ ಅದ್ರ ಒಳಗಡೆ ಇರುವಂತ ಡೆಫಿನೇಷನ್ಸ್ ಗಳೇನು, ಈ ರೀತಿಯಾಗಿ ತುಂಬಾ ಬೇಸಿಕ್ ಮೀನಿಂಗ್ ಡೆಫಿನೇಷನ್ ವೈಸ್ ಮಾತಾಡಿರುತ್ತೆ. ಸೊ ಆಬ್ವಿಯಸ್ಲಿ ಈಗ ಕಾನ್ಸ್ಟಿಟ್ಯೂಷನ್ ಲಾ ಅಂತ ಬಂದಾಗ ಎಲ್ಲರೂ ಕೂಡ ಓದಿದ್ದೀರಾ, ಕಾಲೇಜಲ್ಲಿ, ಸ್ಕೂಲಲ್ಲಿ, ಕೆಲವರು BA ಎಲ್ಲ ಓದ್ತಾ ಇರೋರು ಕಂಟಿನ್ಯೂ ಓದಿದ್ದಾರೆ ಪೊಲಿಟಿಕಲ್ ಸೈನ್ಸ್ ಅಲ್ಲೆಲ್ಲ. ಇಲ್ಲ ಯಾರು ನಾನು ಏನ್ ಗೊತ್ತೇ ಇಲ್ಲ ನನಗೆ ಕಾನ್ಸ್ಟಿಟ್ಯೂಷನ್ ಲಾ ಅನ್ನುವಂಥದ್ದು ಯಾರು ಇಲ್ಲ. ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ, ಅಟ್ ಲೀಸ್ಟ್ ಅಪ್ ಟು 10th, ಅಂದ್ರೆ ಅವರವರ 10th ಸ್ಟ್ಯಾಂಡರ್ಡ್ ತನಕ ಅಂತೂ ನೋಡೇ ಇದ್ದೀರಾ. ಆದ್ರೆ ಈಗ ಲಾದಲ್ಲಿ ಓದ್ತಾ ಇರೋದ್ರಿಂದ 10th ಸ್ಟ್ಯಾಂಡರ್ಡ್ ಅಲ್ಲಿ ಬೇಸಿಕ್ ಲೆವೆಲಿಗೆ ನೋಡಿದ್ರಿ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಗಳಿದೆ ಅಂತ ನಮ್ಗೆ, ಈಕ್ವಾಲಿಟಿ, ಫ್ರೀಡಮ್ಮು, ವಾಕ್ ಸ್ವಾತಂತ್ರ್ಯ, ಆಮೇಲೆ ರೈಟ್ ಟು ಪ್ರೊಟೆಕ್ಷನ್ ಮೈನಾರಿಟಿ, ಈ ತರ ಸುಮಾರೆಲ್ಲ ಸುಮ್ಮನೆ ಬೇಸಿಕ್ ಆಗಿ ನೋಡಿದ್ರಿ. ಆಮೇಲೆ ಕೆಲವೊಂದು ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ಮಾಡಿದ್ರಿ, ರೌಂಡ್ ಡಯಾಗ್ರಾಮ್ಗಳೆಲ್ಲ ಹಾಕಿ ಸ್ಕೂಲ್ ಟೀಚರಿಗೆ ಸಬ್ಮಿಟ್ ಮಾಡಿದ್ರಿ. ಬಟ್ ಈಗ ಲಾಗ್ ಬಂದಿದ್ದೀರಾ. ಲಾಗ್ ಬಂದಾಗ ನೀವೆಲ್ಲ ಲಾಯರ್ಸ್ ಅಂತ ಕರ್ಸ್ಕೊಳ್ತೀರಾ. ಸೊ ಲಾಯರ್ಸ್ ಅಂತ ಕರ್ಸ್ಕೊಂಡಾಗ ಸಬ್ಜೆಕ್ಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಮಾಡುತ್ತೆ. ಅಂದ್ರೆ ಪ್ರತಿ ಒಂದು ಲೈನ್, ಪ್ರತಿ ಒಂದು ವರ್ಡ್ ಕಾನ್ಸ್ಟಿಟ್ಯೂಷನ್ ನ ಮೇಲೆ ವಾದ ವಿವಾದಗಳು ನಡೆಯುತ್ತೆ ಕೋರ್ಟ್ಸ್ ಗಳಲ್ಲಿ.
ಸುಪ್ರೀಂ ಕೋರ್ಟ್ಸ್, ಹೈಕೋರ್ಟ್ಸ್ಗಳಲ್ಲಿ ಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಕೇಸಸ್ಗಳು ನಡೆಯುವಂಥದ್ದು. ಸೊ ಬೇರೆ ಕೋರ್ಟ್ಸ್ಗಳಲ್ಲೆಲ್ಲ ಸೈಟೇಷನ್ ತಗೊಳ್ತಾರೆ ಮಾತಾಡ್ತಾ ಇರಬೇಕಾದ್ರೆ, ಬಟ್ ಸ್ಪೆಷಲಿ ರಿಟ್ ಅಪ್ಲಿಕೇಶನ್ಸ್ಗಳು, ಕಾನ್ಸ್ಟಿಟ್ಯೂಷನ್ ಮೇಲೆ ಕೇಸ್ಗಳು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಜಾಸ್ತಿ ನಡೆಯುತ್ತೆ. ಸೊ ಅಲ್ಲಿ ಇವನ್ ಒಂದ್ ಸಿಂಗಲ್ ವರ್ಡ್ ಮೇಲೆ ಅರ್ಧ ಗಂಟೆ ಮಾತುಕತೆ ಆಗುತ್ತೆ, ಒಂದ್ ಸಿಂಗಲ್ ವರ್ಡ್ ಮೇಲೆ. ಸೊ ಆ ರೀತಿ ವಾದ ಮಾಡುವಂತಾಗ, ಆ ರೀತಿ ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಸಿಚುವೇಶನ್ಸ್ಗಳು ಬಂದಾಗ ಲಾಯರ್ಸ್ಗಳಾಗಿ ಈಚ್ ಅಂಡ್ ಎವ್ರಿ ವರ್ಡ್ಸ್ ಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 10th ಲೆವೆಲ್ ಕಲ್ತಿದ್ದು ಅಪ್ಗ್ರೇಡ್ ಆಗಿ ಲಾ ಲೆವೆಲಿಗೆ ಬರುತ್ತೆ. ಸೊ ಹಾಗೆ ಬಂದಾಗ್ಲೇ ಅವ್ರು ಏನ್ ಮಾಡಿದ್ರು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಲಾ 1, ಕಾನ್ಸ್ಟಿಟ್ಯೂಷನ್ ಲಾ 2 ಅಂತೇಳಿ ಯೂನಿವರ್ಸಿಟಿಯವರು 2 ಭಾಗ ಮಾಡಿದ್ರು. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ಯೋಚನೆ ಮಾಡಿ. ಆರ್ಟಿಕಲ್ 1 ಇಂದ ಆರ್ಟಿಕಲ್ 52 ತನಕ, 52 ಮೀನ್ಸ್ 51 ಅನ್ಕೊಳ್ಳಿ, ಆಯ್ತಾ. ಸೊ 52 ಎಲ್ಲ ಬೇರೆ ಆರ್ಟಿಕಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ತನಕ ಬರೀ ಫಸ್ಟ್ ಸೆಮಿಗೆ ಇಷ್ಟು ಮಾತ್ರ ಓದಿ ಅಂತ ಇಟ್ಟಿದ್ದಾರೆ ಅವ್ರು. ಅಂದ್ರೆ ಕೇವಲ 51 ಲೈನ್ಗಳ ಬಗ್ಗೆ ಇಡೀ ಸಬ್ಜೆಕ್ಟ್ ನ ಇಟ್ಟಿದ್ದಾರೆ. 51 ಆರ್ಟಿಕಲ್ಸ್ ಮೇಲೆ ಇಡೀ ಸಬ್ಜೆಕ್ಟ್ ನ ಇಟ್ಟಿದ್ದಾರೆ. ಇದನ್ನ ಮತ್ತೆ ಸ್ಪ್ಲಿಟ್ ಮಾಡಿದ್ದಾರೆ, ಯೂನಿಟ್ 1, 2, 3, 4, 5 ಅಂತ. ಅಂದ್ರೆ ಸಮ್ ಆರ್ಟಿಕಲ್ 11 ತನಕ ಫಸ್ಟ್ ಯೂನಿಟ್ ಅಲ್ಲಿ ಕೊಟ್ರು, ಆಮೇಲೆ ಆರ್ಟಿಕಲ್ 12, 13 ಇನ್ನೊಂದು ಯೂನಿಟ್ ಅಲ್ಲಿ ಕೊಟ್ರು, 14, 15 ಇನ್ನೊಂದು ಯೂನಿಟ್ ಅಲ್ಲಿ ಕೊಟ್ರು, 16, 17 ಇನ್ನೊಂದು ಯೂನಿಟ್ ಅಲ್ಲಿ ಕೊಟ್ರು. ಆಮೇಲೆ ಈ ಫಂಡಮೆಂಟಲ್ ಡ್ಯೂಟೀಸ್ ಅದು ಇದು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲದನ್ನು ಕೂಡ ಒಂದು ಯೂನಿಟ್ ಅಲ್ಲಿ ಫಿಟ್ ಮಾಡಿದ್ರು. ಈ ರೀತಿ ಫಿಟ್ ಮಾಡಿ ಓನ್ಲಿ ಹಾಫ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಹಾಫು ಅಲ್ಲ, ಅದು 1 to 51. ಆಮೇಲೆ ನೆಕ್ಸ್ಟ್ ಸೆಮ್, ಇದು ಸೆಕೆಂಡ್ ಸೆಮ್, ನೆಕ್ಸ್ಟ್ ಸೆಮ್ಮಿಗೆ ಕಾನ್ಸ್ಟಿಟ್ಯೂಷನ್ ಲಾ 2 ಅಂತ ಬರುತ್ತೆ. ಈ KGF 1, KGF 2 ಎಲ್ಲ 1, 2 ರಿಲೀಸ್ ಆಗುತ್ತಲ್ಲ, ಹಂಗೆ ಲಾ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ 1, 2 ಪಾರ್ಟ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಫ್ಯಾಮಿಲಿ ಲಾ 1 ಈ ಸಲ ರಿಲೀಸ್ ಆಗ್ತಾ ಇದೆ. ನೆಕ್ಸ್ಟ್ ಫ್ಯಾಮಿಲಿ ಲಾ 2 ರಿಲೀಸ್ ಆಗುತ್ತೆ. ಓಕೆ, ಆಮೇಲೆ ಲೇಬರ್ ಲಾ 1 ಅಂತ ಬರುತ್ತೆ, ಲೇಬರ್ ಲಾ 2 ರಿಲೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ಪಾರ್ಟ್ ವೈಸ್ ಮಾಡಿರ್ತಾರೆ. ಸೊ ಅದನ್ನ ಪಾರ್ಟ್ ವೈಸ್ ಮಾಡಿರುವಂತ ರೀಸನ್ ಏನು ಅಂತಂದ್ರೆ, ನೀವು ಓದುವಂತ ವಿಷಯಗಳು ಎಷ್ಟು ಅಕ್ಯುರೇಟ್ ಆಗಿರ್ಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಆರ್ಟಿಕಲ್ 52 ಇಂದ ಆರ್ಟಿಕಲ್ 395 ನ ಮುಂದಿನ ಸೆಮಿಸ್ಟರ್ಗೆ ಇಟ್ಟಿದ್ದಾರೆ. ಸೊ ಥಿಂಕ್ ಮಾಡಿ, ಇಲ್ಲಿ ಎಷ್ಟೊಂದು ಆರ್ಟಿಕಲ್ಸ್ ಇದೆ, ಅದನ್ನ ಮುಂದಿನ ಸೆಮಿಸ್ಟರ್ಗೆ ಇಟ್ಟಿದ್ದಾರೆ. ಇಷ್ಟೇ ಆರ್ಟಿಕಲ್ ಈ ಸೆಮಿಗೆ ಇಟ್ಟಿದ್ದಾರೆ ಅಂತಂದ್ರೆ ಇದರಲ್ಲಿ ಇರುವಂತ ಮೇಜರ್ ಒಂದು ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳು. ಇಡೀ ನಿಮ್ಮ ಕಾನ್ಸ್ಟಿಟ್ಯೂಷನ್ ಲಾ 1 80% ಸಿಲೆಬಸ್ ಈಸ್ ಬೇಸ್ಡ್ ಆನ್ ಒನ್ ವರ್ಡ್, ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳು ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ಇಲ್ಲಿವರೆಗೂ ಕೇಳ್ಕೊಂಡು ಬಂದಿದ್ದೀರಾ, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ನನಗೆ ಫಂಡಮೆಂಟಲ್ ರೈಟ್ ಇದೆ, ಈ ರೀತಿ ಎಲ್ಲ ಸುಮ್ಮನೆ ಜನರಲ್ ಆಗಿ ಕಮ್ಯುನಿಕೇಶನ್ ಟೈಮ್ ಅಲ್ಲಿ ಟಿವಿ ನ್ಯೂಸ್ ಅಲ್ಲೆಲ್ಲ ಕೇಳ್ತಾ ಬಂದಿದ್ದೀರಾ. ಬಟ್ ನಾನು ಇವತ್ತು ರಿಯಲ್ ಮೀನಿಂಗ್, ಆಕ್ಚುಯಲ್ ಮೀನಿಂಗ್ ಹೇಳ್ತೇನೆ, ಫಂಡಮೆಂಟಲ್ ರೈಟ್ ಅಂದ್ರೆ ಏನು ಅಂತ. ಫಂಡಮೆಂಟಲ್ ರೈಟ್ ಏನು ಅಂತಂದ್ರೆ, ಒಂದ್ ಕಡೆ ಗೌರ್ಮೆಂಟ್ ಇದೆ. ಓಕೆ, ಇದು ನಾನು ಯಾಕೆ ಅರ್ಥ ಮಾಡಿಸ್ತಾ ಇದ್ದೀನಿ ಫಂಡಮೆಂಟಲ್ ರೈಟ್ ಏನು ಅಂತಂದ್ರೆ, ಇಡೀ ಸಬ್ಜೆಕ್ಟೇ ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಆರ್ಟಿಕಲ್ 1 ಇಂದ ಆರ್ಟಿಕಲ್ 51 ಅಂತ ಏನ್ ಈ ಸಬ್ಜೆಕ್ಟ್ ಕಲಿತಿರಲ್ವಾ, ಇದರಲ್ಲಿ ಆರ್ಟಿಕಲ್ 12 ಇಂದ ಆರ್ಟಿಕಲ್ 35 ತನಕ 4 ಯೂನಿಟ್ ಕವರ್ ಆಗುತ್ತೆ, ಓನ್ಲಿ ಬೇಸ್ಡ್ ಆನ್ ಸಿಂಗಲ್ ವರ್ಡ್, ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳು. ಅದು ಡಿಫ್ರೆಂಟ್ ಮತ್ತೆ ಅದ್ರಲ್ಲಿ ಟೈಪ್ಸು, ವೈಡ್ನಿಂಗು, ಡೈಮೆನ್ಷನ್ಸು, ಅದು XYZ ನೆಕ್ಸ್ಟ್ ಅದು. ಬಟ್ ಫಸ್ಟ್ ಫಂಡಮೆಂಟಲ್ ರೈಟ್ ಅಂದ್ರೆ ಏನು? ಫಂಡಮೆಂಟಲ್ ರೈಟ್ ಏನು ಅಂತಂದ್ರೆ, ಒಂದ್ ಕಡೆ ಗೌರ್ಮೆಂಟ್ ಇದೆ. ಗೌರ್ಮೆಂಟ್ ಅಂದ್ರೆ ಏನು? ಸರ್ಕಾರ. ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು. ಇನ್ನೊಂದ್ ಕಡೆ ಯಾರಿದ್ದೀವಿ? ಇನ್ನೊಂದ್ ಕಡೆ ನಾವಿದ್ದೀವಿ, ಪೀಪಲ್ಸ್, ಸಿಟಿಸನ್ಸ್. ಅಂದ್ರೆ ನಾವು ನೀವು, ಈ ಕುತ್ಕೊಂಡು ಕ್ಲಾಸ್ ಕೇಳ್ತಾ ಇರುವಂತ ನೀವು ಮತ್ತೆ ನಾವಿದ್ದೀವಿ. ಈಗೇನಾಯ್ತು ಅಂತಂದ್ರೆ, ಗೌರ್ಮೆಂಟ್ ಅವ್ರು ಹೇಳಿದ್ರು, ನಾವು ನಿಮ್ಮ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ, ಆ ಟ್ಯಾಕ್ಸ್ ಅನ್ನ ಸೊಸೈಟಿಯಲ್ಲಿ ಹಾಕ್ತೀವಿ. ಗೌರ್ಮೆಂಟ್ ಅವ್ರು ಹೇಳಿದ್ರು, ನಾವು ಲಾಸ್ ಗಳನ್ನ ಮಾಡ್ತೀವಿ, ಕಾನೂನುಗಳನ್ನ ಮಾಡ್ತೀವಿ. ಗೌರ್ಮೆಂಟ್ ಮೀನ್ಸ್ ಪಾರ್ಲಿಮೆಂಟ್, ಅಸೆಂಬ್ಲಿ, ಕಾನೂನುಗಳನ್ನ ಮಾಡ್ತೀವಿ, ನಿಮ್ಮ ಮೇಲೆ ಇಂಪೋಸ್ ಮಾಡ್ತೀವಿ, ನೀವೆಲ್ಲದಕ್ಕೂ ಎಸ್ ಅಂತ ಹೇಳ್ಬೇಕು ಅಂತ ಗೌರ್ಮೆಂಟ್ನವ್ರು ಇದೆ ಅಲ್ವಾ ಹೇಳೋದು. ಆದ್ರೆ ಇಲ್ಲಿ ಪೀಪಲ್ ಬೆನಿಫಿಟಿಗೆ ಏನಿದೆ, ಸಿಟಿಸನ್ ಬೆನಿಫಿಟಿಗೆ ಏನಿದೆ ಅಂದ್ರೆ, ಈಗ ಗೌರ್ಮೆಂಟ್ ಅಲ್ಲಿ ಪವರ್ ಇದಾರೆ, ಅವ್ರು ಹೇಳಿದ್ದು ನಾವು ಫಾಲೋ ಮಾಡ್ಲೇಬೇಕು. ಈಗ ಯಾವ್ದೋ ಒಂದ್ ಸೆಕ್ಷನ್ ಜಾರಿಗೆ ತರ್ತಾರೆ, ನೀನೇನಾದ್ರೂ ಯಾರಿಗಾದ್ರೂ ಗುರಾಯಿಸ್ ನೋಡ್ದೆ ಅಂತಂದ್ರೆ ಒಳಗೆ ಹಾಕ್ತೀನಿ ಅಂತ ಒಂದ್ ಸೆಕ್ಷನ್ ತಂದ್ರು. ಸೊ ಅಂತ ಸಂದರ್ಭದಲ್ಲಿ ಜನ ಏನ್ ಮಾಡ್ಬೇಕು? ನೋಡಿದ ತಕ್ಷಣ ಒಳಗೆ ಹಾಕ್ತಾರೆ ಅಂತಂದ್ರೆ ಕಾನೂನಲ್ಲ, ಫಾಲೋ ಮಾಡ್ಲೇಬೇಕು, ಪೊಲೀಸ್ ಅವ್ರು ಹಾಕೊಂಡು ಹೋಗ್ತಾರೆ, FIR ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಜನರಿಗೆ ಒಂದಿಷ್ಟು ಪವರ್ ಕೊಡ್ತಾರೆ. ಫಂಡಮೆಂಟಲ್ ರೈಟ್ ಅಂತಂದ್ರೆ ಜನರಿಗೆ ಇರುವಂತ ಪವರ್ ಯಾರ ಮೇಲೆ? ಗೌರ್ಮೆಂಟ್ ನ ಮೇಲೆ ಕೇಸ್ ಹಾಕಕ್ಕೆ. ಸೊ ಸಿಂಗಲ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಗೌರ್ಮೆಂಟ್, ಸರ್ಕಾರ, ಪಾರ್ಲಿಮೆಂಟ್, ಅಸೆಂಬ್ಲಿ ಅದು ಸುಪೀರಿಯರ್. ಅದು ಏನಾದ್ರೂ ಲಾಸ್ ಗಳು ಮಾಡುತ್ತೆ, ಯಾಕಂದ್ರೆ ನಾವೇ ಕಳ್ಸಿರುವಂತದ್ದು, ಇಟ್ಸ್ ಡೆಮೋಕ್ರೆಟಿಕ್ ಪ್ಯೂರ್ಲಿ, ಬಟ್ ನಾವೇ ಕಳ್ಸಿರುವಂತದ್ದು. ಸೊ ಒನ್ಸ್ ಅದು ಡೆಮೋಕ್ರೆಟಿಕ್ ಆಗ್ಬಿಟ್ಟು ಯಾರೋ PM, CM ಅಥವಾ ಪ್ರೆಸಿಡೆಂಟ್ ಯಾರೋ ಒಬ್ರು ಆಗಿದ್ದಾರೆ, ಸೊ ಅವರು ಇಷ್ಟ ಬಂದಿದ್ ಲಾಸ್ ಗಳನ್ನೆಲ್ಲ ಮಾಡ್ತಾ ಇದ್ರು. ಫ್ರೀಡಮ್ ಇಲ್ಲ, ಈಕ್ವಾಲಿಟಿ ಇಲ್ಲ,
ರಿಲಿಜಿಯಸ್ ಫೀಲ್ ಅನ್ನುವಂಥದ್ದಿಲ್ಲ, ಅಥವಾ ಅವ್ರು ಮಾಡ್ತಾ ಇರುವಂತ ಲಾಸ್ಗಳು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ, ಸೊಸೈಟಿಗೆ ಬೆನಿಫಿಟ್ ಆಗ್ತಾ ಇಲ್ಲ, ಸೊಸೈಟಿ ಇಟ್ ಮೀನ್ ದಟ್ ಜನರಿಗೆ ಬೆನಿಫಿಟ್ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಜನ ಒಂದ್ಸಲ ನಾನು ಆಯ್ಕೆ ಮಾಡಿಬಿಟ್ಬಿಟ್ಟಿದೀನಿ ಅಂತೇಳಿ ಏನೂ ಅಶ್ಯೂರೆನ್ಸ್ ಇಲ್ಲದೆ ಸುಮ್ಮನೆ ಇರ್ಬೇಕಾ? ಸೊ ಅಂತ ಒಂದು ಪ್ರಾವಿಷನ್ಸ್ ಗಳನ್ನ ಕೊಟ್ಟಿರುವಂತದ್ದೇ ಫಂಡಮೆಂಟಲ್ ರೈಟ್. ಫಂಡಮೆಂಟಲ್ ರೈಟ್ ಅಂದ್ರೆ ಏನು ಅಂದ್ರೆ, ಸರ್ಕಾರ ಗೌರ್ಮೆಂಟ್ ಏನಾದ್ರೂ ಹೆಚ್ಚಿಗೆ ಕಮ್ಮಿ ಮಾಡಿದಾಗ, ಸರ್ಕಾರ ಗೌರ್ಮೆಂಟ್ ಏನಾದ್ರೂ ಜನರಿಗೆ ಏನೇನ್ ಫೆಸಿಲಿಟಿಗಳನ್ನ ಕೊಡ್ತೀವಿ ಅಂತ ಆಶ್ವಾಸನೆಗಳನ್ನ ಕೊಟ್ಟಿರುತ್ತೆ, ಅದನ್ನೇನಾದ್ರೂ ಹೆಚ್ಚಿಗೆ ಕಮ್ಮಿ ಮಾಡಿದಾಗ ಆ ಆಶ್ವಾಸನೆಗಳು ಯಾವುದು, ಏನ್ ಕೊಟ್ಟಿರ್ಬೋದು ಅಂದ್ರೆ, ನಿಮ್ಮ ಸ್ವಾತಂತ್ರ್ಯಕ್ಕೆ ನಾವೇನು ಧಕ್ಕೆ ಮಾಡಲ್ಲ. ಅಂದ್ರೆ ಜನರಿಗೆ ಹೇಳ್ತಾ ಇದೆ ಗೌರ್ಮೆಂಟ್, ನಿಮ್ಮ ಇಕ್ವಾಲಿಟಿಗೆ ನಾವೇನು ಟಚ್ ಮಾಡಲ್ಲ. ಅದೇ ಗೌರ್ಮೆಂಟ್ ಜನರಿಗೆ ಹೇಳ್ತಾ ಇದೆ, ನಿಮ್ಮ ಒಂದು ಫ್ರೀಡಮಿಗೆ ಏನು ನಾವು ಟಚ್ ಮಾಡಲ್ಲ, ಆಯ್ತಾ? ಅಂದ್ರೆ ನೀವು ಸ್ವತಂತ್ರ ಓಡಾಡಿ ಮಾತಾಡಿ ಅದಕ್ಕೆ ನಾವೇನು ಟಚ್ ಮಾಡಲ್ಲ. ಅದೇ ಗೌರ್ಮೆಂಟ್ ಹೇಳ್ತಾ ಇದೆ, ನಿಮ್ಮ ರಿಲಿಜಿಯಸ್ ಫೀಲ್ ಗಳಿಗೆ ನಾವೇನು ಟಚ್ ಮಾಡಲ್ಲ. ಅದೇ ಗೌರ್ಮೆಂಟ್ ಹೇಳ್ತಾ ಇದೆ, ನಿಮ್ಮ ಮೈನಾರಿಟಿ ಏನೇನು ಕೆಟಗರೀಸ್ ಇದೆ ಅವ್ರಿಗೆ ಯಾರಿಗೂ ನಾವು ಟಚ್ ಮಾಡಲ್ಲ. ಅದೇ ಗೌರ್ಮೆಂಟ್ ಅಶ್ಯೂರೆನ್ಸ್ ಕೊಡ್ತಾ ಇದೆ, ಇಫ್ ಇನ್ ಕೇಸ್ ಏನಾದ್ರೂ ಆದ್ರೆ ಆರ್ಟಿಕಲ್ 32 ಪ್ರಕಾರ, ಆರ್ಟಿಕಲ್ 220 ಪ್ರಕಾರ ನೀವು ನಮ್ಮ ಮೇಲೆ ಕೇಸ್ ಹಾಕಿ ಅಂತ. ದಿಸ್ ಇಸ್ ಕಾಲ್ಡ್ ಕಾನ್ಸ್ಟಿಟ್ಯೂಷನ್ ಲಾ 1 ಸಬ್ಜೆಕ್ಟ್. ನಾನು ತುಂಬಾ ಸಿಂಪಲ್ ಆಗಿ ಫಂಡಮೆಂಟಲ್ ರೈಟ್ ಅನ್ನ ಹೇಳ್ತಾ ಹೋಗಿದ್ದೀನಿ. ಈಗ ನಾನು ಏನ್ ಹೇಳಿದೆ, ಫಂಡಮೆಂಟಲ್ ರೈಟ್, ಇಕ್ವಾಲಿಟಿ ಅಂದೆ, ಫ್ರೀಡಮ್ ಅಂದೆ, ರಿಲಿಜಿಯಸ್ ಫೀಲ್ ಅಂದೆ, ಮೈನಾರಿಟಿ ಅಂದೆ. ಸೊ ಇದನ್ನ ಎಲ್ಲದನ್ನು ಏನ್ ಮಾಡಿದ್ರು ಅಂತಂದ್ರೆ KSLU ದವರು ಯೂನಿಟ್ ವೈಸ್ ಮಾಡಿದ್ರು ನಿಮಗೆ, ಯೂನಿಟ್ 1, 2, 3, 4, 5. ಈಗ ಅದನ್ನೇ ನಾನು ಡಿಸ್ಕಸ್ ಮಾಡ್ತಾ ನಿಮ್ ಜೊತೆ ಹೋಗೋದು. ಸೊ ಈಗ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಜನರಿಗಿರುವಂತ ಪವರ್ಸ್ ನ ಬಗ್ಗೆ. ಇಡೀ ಒಂದು ಕಾನ್ಸ್ಟಿಟ್ಯೂಷನ್ ಲಾ 1 ಸಬ್ಜೆಕ್ಟ್ ಅಲ್ಲಿ ಮಾತಾಡ್ತೀವಿ. ಸರ್ ನಮ್ಗೆ ಯಾಕೆ ಬೇಕಿತ್ತು ಸಬ್ಜೆಕ್ಟ್, ಅದ್ ಮುಖ್ಯ ಅಲ್ವಾ? ಈ ಸಬ್ಜೆಕ್ಟ್ ನಮ್ಗೆ ಯಾಕೆ ಬೇಕಿತ್ತು? ಸರಿ, ಈಗ ಜನರಿಗೆ ಏನಾದ್ರು ಸಮಸ್ಯೆ ಆದ್ರೆ ಯಾರ ಹತ್ರ ಬರ್ತಾರೆ? ಲಾಯರ್ಸ್ ಹತ್ರ ಬರ್ತಾರೆ. ಈಗ ಗೌರ್ಮೆಂಟ್ ನಾ ಹೇಳ್ತಾ ಇದ್ದೀನಿ, ಇಲ್ಲಿಗಲ್ ಆಗಿ ನಿಮ್ಮ ಲ್ಯಾಂಡ್ ನ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ. ನಿಮ್ ಲ್ಯಾಂಡ್, ಅದು ಪ್ರಾಪರ್ಟಿ, ನಿಮ್ ಲ್ಯಾಂಡ್ ಇಲ್ಲಿಗಲ್ ಆಗಿ ಅಕ್ವೈರ್ ಮಾಡ್ಕೊಂಡಿದೆ. ಒಂದೇ ಒಂದು ನೋಟಿಫಿಕೇಶನ್ DC ಸಾಹೇಬ್ರು ಅಥವಾ AC ಸಾಹೇಬ್ರು ಏನ್ ಮಾಡ್ತಾರೆ, ಒಂದಿಷ್ಟು ಅದ್ ಬೇರೆ ವಿಷಯ ತಗೊಳ್ತಾರೋ ಏನ್ ಮಾಡ್ತಾರೋ, ತಗೊಂಡು ಒಂದು ಆರ್ಡರ್ ಪಾಸ್ ಮಾಡ್ತಾರೆ, ಅಲ್ಲಿರುವಂತಹ 10 ಎಕರೆ ಜಾಗ ಆ ವ್ಯಕ್ತಿದಲ್ಲ, ನಮ್ದು ಸರ್ಕಾರಕ್ಕೆ ತಗೊಳ್ರಿ ಅಂತ. ಅಂತ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡೋದೇ ಬೇಡವಾ? ಸರ್ಕಾರ ಪವರ್ ಇದೆ ಅಂತ ಸುಮ್ನೆ ಆಗ್ಬಿಡ್ಬೇಕಾ? ಅಂತ ಸಂದರ್ಭದಲ್ಲಿ ನಿಮ್ಮಂತ ವಕೀಲರ ಹತ್ರ ಬರ್ತಾರ ಅವರು, ಹಿಂಗ್ ಗೌರ್ಮೆಂಟ್ ಮಾಡ್ಬಿಟ್ಟಿದೆ, ಈ ತರ ಸಮಸ್ಯೆ ಮಾಡಿದೆ. ಅವಾಗ ನೀವು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನನಗೆ ಹಕ್ಕಿದೆ, ಮೂಲಭೂತ ಹಕ್ಕಿದೆ, ಫಂಡಮೆಂಟಲ್ ರೈಟ್ ಇದೆ ಅಂತೇಳಿ ಆರ್ಟಿಕಲ್ 32 ದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ, 226 ಅಲ್ಲಿ ಹೈಕೋರ್ಟಿಗೆ ಹೋಗ್ತೀರಾ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ ವರ್ಕೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಈ ಸಬ್ಜೆಕ್ಟ್ ಬೇಕು. ಸೊ ಐ ಹೋಪ್ ನಿಮಗೆಲ್ರಿಗೂ ಸಬ್ಜೆಕ್ಟ್ ಏನಕ್ಕೆ ಬೇಕು ಅಂತ ಅರ್ಥ ಆಗಿದೆ, ಫಂಡಮೆಂಟಲ್ ರೈಟ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಡೌಟ್ಸ್ ಇದ್ರೆ ಮತ್ತೆ ಡೌಟ್ ಸೆಷನ್ ಅಲ್ಲಿ ಮಾತಾಡೋಣ. ಮಿಡ್ಲ್ ಡಿಸ್ಟರ್ಬೆನ್ಸ್ ಆದ್ರೆ ತುಂಬಾ ಲೆಂತ್ ತಗೊಂಡು ಹೋಗುತ್ತೆ, ಕ್ಲಾಸ್ ತುಂಬಾ ಲೆಂತ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೊ ನಿಮಗೆ ಫಂಡಮೆಂಟಲ್ ರೈಟ್ ಅಂತ ಏನು ಅಂತ ಅರ್ಥ ಆಯ್ತು ಅಂದ್ಮೇಲೆ, ಸೊ ಈಗ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದೀರಲ್ವಾ, ಸೊ ಅದಕ್ಕೆ ಯೂನಿಟ್ 1 ಅಲ್ಲಿ ಬೇಸಿಕ್ ಊಟ ಗೀಟ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ನಾಕ್ಸ್ ಸ್ಟಾರ್ಟರ್ಸ್ ಗಳು ತರ್ತಿರಲ್ಲ, ಆ ರೀತಿ ಯೂನಿಟ್ 1 ಅಲ್ಲಿ. ಸೊ ಮೀನಿಂಗ್, ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು, ಡೆಫಿನೇಷನ್ ಏನ್ ಹೇಳಿದ್ದಾರೆ ಅಂತ. ಸೊ ಲೈಕ್ ಈಗ ಒಂದು ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು ಅನ್ನುವಂತ ಒಂದು ವಿಷಯ ಮಾತಾಡ್ತಿರ್ಬೇಕಾದ್ರೆ, ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಎಲ್ಲದಕ್ಕಿಂತ ದೊಡ್ಡದು. ಅಂದ್ರೆ ಸುಮಾರು 1000ಕ್ಕಿಂತ ಜಾಸ್ತಿ ಲಾಸ್ಗಳಿದೆ. ಇದ್ರದ್ದೊಂದು ಲಾಜಿಕ್ ನಾನು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ ತುಂಬಾ ಚೆನ್ನಾಗಿ. ಈಗ ನೀವೆಲ್ಲ ಏನ್ ಓದ್ತಾ ಇದೀರಲ್ಲ, BNS, ಫ್ಯಾಮಿಲಿ ಲಾ ಅಥವಾ ಎನಿಥಿಂಗ್, ಟಾರ್ಟ್ ಲಾ ಓದ್ತಾ ಇದ್ದೀರಾ. ಈ ಫ್ಯಾಮಿಲಿ ಲಾದಲ್ಲಿ ಮತ್ತೆ ಸಕ್ಸೆಷನ್ ಆಕ್ಟ್ ಅಂತೆ, ಅಡಾಪ್ಷನ್ ಆಕ್ಟ್ ಅಂತೆ, ಗಾರ್ಡನ್ಶಿಪ್ ಆಕ್ಟ್ ಅಂತೆ, ಮ್ಯಾರೇಜ್ ಆಕ್ಟ್ ಅಂತೆ, BNS ಅಂತೆ, BNSS ಅಂತೆ, IPC ಅಂತೆ, ಈ ತರ ಸುಮಾರು ಲಾಸ್ಗಳಿದೆಯಲ್ಲ. ಇದೆಲ್ಲದಕ್ಕೂ ದೊಡ್ಡಪ್ಪ ಕಾನ್ಸ್ಟಿಟ್ಯೂಷನ್. ಯಾಕಂತ ಹೇಳ್ತೇನೆ ನಾನು. ಕಾನ್ಸ್ಟಿಟ್ಯೂಷನ್ ಪವರ್ ಕೊಟ್ಟಿದ್ದು, ಕಾನ್ಸ್ಟಿಟ್ಯೂಷನ್ ಬರ್ದಿಟ್ಟಿದ್ದು ನಮ್ಮ ದೇಶದಲ್ಲಿ ಒಂದು ಪಾರ್ಲಿಮೆಂಟ್ ಇರಬೇಕು ಅಂತ, ಕಾನ್ಸ್ಟಿಟ್ಯೂಷನ್ ಪವರ್ ಕೊಟ್ಟಿದ್ದು ನಮ್ಮ ದೇಶದಲ್ಲಿ ಒಂದು ಅಸೆಂಬ್ಲಿ ಇರಬೇಕು ಅಂತ. ಅದರಲ್ಲೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿಟ್ಟಿದ್ದಾರೆ, ನೀವುಗಳೆಲ್ಲ ಕುತ್ಕೊಂಡು MP MLA ಗಳೆಲ್ಲ ಕುತ್ಕೊಂಡು ಎಲ್ಲ ಇದು ನಿಮ್ಮ ಒಂದು ವೋಟಿಂಗ್ ಎಲ್ಲ ಮಾಡಿ, ಬಿಲ್ ನ ಇಟ್ಟು, ಬಿಲ್ ನ ಪಾಸ್ ಮಾಡಿ, ಆಕ್ಟ್ ಮಾಡಿ ಅಂತ. ಆ ರೀತಿ ಆಕ್ಟ್ ಆದಂತವುಗಳೆಲ್ಲ ಇವೇನ್ ನೀವು ಓದ್ತಿರಲ್ವಾ ಇಡೀ LLB 3 ವರ್ಷದಲ್ಲಿ, ಅದನ್ನೆಲ್ಲ ನಾವೇನಂತ ಕರಿತೀವಿ, ಜಸ್ಟ್ ಆಕ್ಟ್ ಅಂತ ಕರಿತೀವಿ, ಕಾನೂನುಗಳು, ಕಾಯ್ದೆಗಳು ಅಂತ ಕರಿತೀವಿ. ಇದು ಸುಮಾರು 1000ಕ್ಕಿಂತ ಹೆಚ್ಚಿದೆ. ಮಾಡಿದ್ಯಾರು? ಕಾನ್ಸ್ಟಿಟ್ಯೂಷನ್ ನ ಪ್ರಕಾರ ಕುಂತಿರುವಂತ MLA, MPs, PM ಇವರೆಲ್ಲ ಕುಂತರುವಂತ. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ದ ಮೋಸ್ಟ್ ಸುಪ್ರೀಂ, ಎಲ್ಲದಕ್ಕಿಂತ ಸುಪ್ರೀಂ ಕಾನ್ಸ್ಟಿಟ್ಯೂಷನ್ ಕೆಳಗಡೆ ಅದರ ಪವರ್ ಗಳನ್ನ ತೆಗೆದುಕೊಂಡು ಬಂದು ಇವೆಲ್ಲ ಆಕ್ಟ್ ಬಂದವು. ಸೊ ಸಮ್ ಟೈಮ್ಸ್ ಏನಾದ್ರೂ ಈ ಆಕ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ನೇ ಉಲ್ಟಾ ಹೊಡೆಯುವಂತ ಸೆಕ್ಷನ್ಸ್ ಗಳು ಬಂದಾಗ, ಫಂಡಮೆಂಟಲ್ ರೈಟ್ ಅಲ್ಲಿ ಕೇಸ್ ಹಾಕೊಳ್ತೀವಿ, ಆರ್ಟಿಕಲ್ 32 ಅಲ್ಲಿ ಕೇಸ್ ಹಾಕೊಳ್ತೀವಿ. ಸ್ಟಿಲ್ ನಮ್ಮ ಆಫೀಸಲ್ಲಿ ಕೇಸಸ್ ಗಳು ನಡೀತಾ ಇದೆ ಆರ್ಟಿಕಲ್ 32, 226 ಮೇಲೆ. ಸೊ ನಾವೇ ಏನ್ ಮಾಡ್ತೀವಿ, ಇಂಥ ಆಕ್ಟ್ ಅಲ್ಲಿ ಇಂಥ ಡಿಸ್ಟರ್ಬ್ ಮಾಡ್ತಾ ಇದೆ, ನಮಗೆ ಅದು ಯೂಸ್ ಆಗ್ತಾ ಇಲ್ಲ. ಅಂಡರ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ತುಂಬಾ ಸುಪ್ರೀಮು. ಸೊ ಕಾನ್ಸ್ಟಿಟ್ಯೂಷನ್ ನ ಆಬ್ಜೆಕ್ಟಿವ್ಸ್ ಗಳನ್ನ ಹಾಳು ಮಾಡ್ತಾ ಇದೆ ಅಂತ ಕೇಸ್ ಹಾಕ್ತಿವಿ ನಾವು.
ಸೊ ನಾಳೆ ದಿನ ನೀವು ಹಾಕ್ಲೇಬೇಕಿದ್ರ ಮೇಲೆ. ಇಫ್ ಇನ್ ಕೇಸ್ ಸರ್ಕಾರ ನಮ್ದಿದೆ ಅಂತೇಳಿ ಇಷ್ಟ ಬಂದಿದ್ದು ಕಾಯ್ದೆಗಳು ಬಂದಾಗ ಸೊ ಇನ್ವ್ಯಾಲಿಡ್ ಅಂತೇಳಿ PAL ಹಾಕ್ತಿವಿ, ಇಲ್ಲ ಅದ್ರಲ್ಲಿ ಏನ್ ಸಮಸ್ಯೆ ಆಗಿದೆ ನೋಡ್ಕೊಂಡು ಅದ್ರ ಪ್ರಕಾರ ಹಾಕ್ತಾ ಹೋಗ್ತೀವಿ. ಸೊ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಯಾವಾಗ್ಲೂ ಸುಪ್ರೀಂ ಆಗಿರುತ್ತೆ. ಕಾನ್ಸ್ಟಿಟ್ಯೂಷನ್ ಕಿಂತ ಕೆಳಗಡೆ ಬಂದಿರೋ ಇವೆಲ್ಲ ಆಗಿರುತ್ತೆ. ಸೊ ನೀವು ಕಲಿತಾ ಇರುವಂತ ಕಾನ್ಸ್ಟಿಟ್ಯೂಷನ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಲಾ 1 and 2 ಇದು ನಿಮಗೆ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೋ ಅಷ್ಟು ಒಳ್ಳೇದು. ದೊಡ್ಡ ಲಾಯರ್ಸ್ ಗಳಾಗ್ಲಿಕ್ಕೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಲಾಯರ್ಸ್ ಗಳಾಗ್ಲಿಕ್ಕೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ಸ್ ಗಳಲ್ಲಿ ಮೇಜರ್ ಆಗಿ ಕಾನ್ಸ್ಟಿಟ್ಯೂಷನ್ ಕೇಸಸ್ ಗಳೇ ನಡೆಯೋದು. ಇನ್ ಬಿಟ್ರೆ ಅಪೀಲ್ ಕೇಸಸ್ ಗಳು ಬರುತ್ತೆ. ಸೊ ಇನ್ ಉಳಿದಿರುವಂತ ಏನೇನು ಲಾಸ್ ಗಳೆಲ್ಲ ಇದೆಯಲ್ವಾ, ಇದೆಲ್ಲ ಲಾಸ್ ಗಳು ಅದೊಂದು ಸೆಕ್ಟರಿಗೆ. ಈಗ BNS ಅಂತಂದ್ರೆ ಏನಾದ್ರು ಕ್ರೈಮ್ಸ್ ಗಳು ಮಾಡಿದಾಗ, ಫ್ಯಾಮಿಲಿ ಅಂತಂದ್ರೆ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ, ಟಾರ್ಟ್ ಅಂತಂದ್ರೆ ಜಸ್ಟ್ ಲೈಕ್ ಒಂದು ಸಿವಿಲ್ ರಾಂಗ್ ಸಣ್ಣ ಪುಟ್ಟ. ಸೊ ಈ ರೀತಿಯಾಗಿ ಮತ್ತೆ ಅದರ ಒಂದು ಸಣ್ಣ ಡಿವೈಡ್ ಆಗಿರೋದಷ್ಟೇ ಬಿಟ್ರೆ ಕಾನ್ಸ್ಟಿಟ್ಯೂಷನ್ ಲಾ ಅನ್ನುವಂಥದ್ದು ತುಂಬಾ ಸುಪ್ರೀಂ ಆಗಿರುತ್ತೆ. ಓಕೆ, ಸೊ ಈಗ ನಾನು ಮೀನಿಂಗ್ ಹೇಳ್ತೇನೆ. ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಏನು ಅಂತಂದ್ರೆ ಮತ್ತೆ ಅದೇ ಮೀನಿಂಗ್ ಹೇಳ್ತೇನೆ ನಾನು. ಗೋರ್ಮೆಂಟ್ ಮತ್ತೆ ಪೀಪಲ್ ಇಬ್ರು ಮಧ್ಯೆ ಒಂದು ಕಮ್ಯುನಿಕೇಶನ್ ಇರ್ಬೇಕಲ್ವಾ. ಕಮ್ಯುನಿಕೇಶನ್ ಹೀಗೆ ಬಾಯಲ್ಲಿ 1950 ಏನೋ ಹೇಳಿದ್ರು, ಆ ಟೈಮಲ್ಲಿ ಜನ ಕೇಳಿದ್ರು, ಮಾತಿಗೆ ಮಾತು ಮುಂದೆ 1960 ಅವ್ರ ಮಕ್ಳಿಗೆ ಅವ್ರು ಹೇಳಿದ್ರು, ಈ ಗೌರ್ಮೆಂಟ್ ಅವ್ರು ಮುಂದ್ ಬಂದವ್ರು, ಈ ರೀತಿ ಆಗಲ್ಲಲ್ವಾ. ಸೊ ಅವಾಗ ಏನ್ ಮಾಡಿದ್ರು, ಗೋರ್ಮೆಂಟ್ ಅವರು ನಾವ್ ಏನು ನಿಮಗೆ ಪ್ರಾಮಿಸ್ ಮಾಡ್ತೀವಿ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ದಿಟ್ರು. ಸೊ ನಾವು ಮಾಡಿದ ಪ್ರಾಮಿಸಿಗೋಸ್ಕರ ನಿಮ್ಮ ಹತ್ರ ಏನ್ ಟ್ಯಾಕ್ಸ್ ಯಾವ ರೀತಿ ತಗೊಳ್ತೀವಿ ಅಂತಾನು ಬರ್ದಿಟ್ರು. ಸೊ ನಾವ್ ಯಾವ ರೀತಿ ಸರ್ಕಾರ ನಡೆಸ್ತೀವಿ ಅಂತಾನು ಬರ್ದಿಟ್ರು. ಪೀಪಲ್ಸಿಗೆ ಪವರ್ಸ್ ಕೂಡ ಕೊಟ್ರು, ನಾವೇನೋ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ನೀವು ಕೇಸ್ ಹಾಕಿ ಅಂತ. ಸೊ ಇದು ಎಲ್ಲದೂ ಕೂಡ ಇರುವಂತ ಒಂದು ಕಮ್ಯುನಿಕೇಶನ್. MLA MP ಯಾರೇ ತಗೊಳ್ಳಿ ಎಲ್ರು ಪವರ್ಸ್ ಗಳು ಅಲ್ಲೇ ಇರೋದು. ಪ್ರೆಸಿಡೆಂಟ್ ಹೇಗೆ ಮೀಟಿಂಗ್ಸ್ ಗಳು ನಡೆಸಬೇಕು ಪಾರ್ಲಿಮೆಂಟ್ ಅಲ್ಲಿ ಅನ್ನೋದು ಕೂಡ ಬರ್ದಿಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಎಲ್ಲ ನೆಕ್ಸ್ಟ್ ಸೆಮ್ ಅಲ್ಲಿ ಓದ್ತಾ ಹೋಗ್ತೀರಾ. ಸೊ ಈ ಎಲ್ಲಾ ವಿಷಯಗಳನ್ನ ಬರ್ದಿಟ್ಟಿರುವಂತ ಒಂದು ಬುಕ್ ಅಂತ ಅನ್ಕೊಳ್ಬಹುದು, ಗ್ರಂಥ ಅಂತ ಅನ್ಕೊಳ್ಬಹುದು. ಸೊ ಕಂಪ್ಲೀಟ್ ಆಗಿ ಇದೇ ಕಾನ್ಸ್ಟಿಟ್ಯೂಷನ್ ಮೇಲೆ ಬೇಸ್ ಆಗಿರೋದು ನಮ್ಮ ಎಲ್ಲಾ ಲಾಸ್ಗಳು, ಎಲ್ಲಾ ಒಂದು ಕಾನೂನು ಶಾಸನ ಎಲ್ಲದೂ ಕೂಡ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೈಂಡ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಡಿಫ್ರೆಂಟ್ ಕೈಂಡ್ಸ್ ಇದೆ. ಕೆಲವೊಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಕೆಲವೊಂದು ಕಾನ್ಸ್ಟಿಟ್ಯೂಷನ್ಸ್ ಗಳನ್ನ ಬರ್ದಿಟ್ಟಿರ್ತಾರೆ, ಕೆಲವೊಂದು ಕಾನ್ಸ್ಟಿಟ್ಯೂಷನ್ ಬರ್ದಿಟ್ಟಿಲ್ಲ. ಬೇರೆ ಬೇರೆ ದೇಶಗಳನ್ನ ಎಕ್ಸಾಂಪಲ್ ತಗೊಂಡು ನಾವು ಹೇಳ್ಬಹುದು. ನೆಕ್ಸ್ಟ್ ಕಾನ್ಸೆಪ್ಟ್ ಕಾನ್ಸ್ಟಿಟ್ಯೂಷನಲಿಸಮ್ ಅಂತ ಇದೆ. ಕಾನ್ಸ್ಟಿಟ್ಯೂಷನಲಿಸಮ್ ಒಂದು ಎಂತ ಒಳ್ಳೆ ಕಾನ್ಸೆಪ್ಟ್ ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಮತ್ತೆ ಕಾನ್ಸ್ಟಿಟ್ಯೂಷನಲಿಸಮ್ ತುಂಬಾ ಡಿಫ್ರೆನ್ಸ್ ಇದೆ. ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಸಂವಿಧಾನ, ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದ್ರೆ ಸಂವಿಧಾನಿಕತೆ. ಅಂದ್ರೆ ಇರುವಂತ 200 ದೇಶಗಳಲ್ಲಿ ಹತ್ತತ್ರ 150 ದೇಶಗಳಲ್ಲಿ ಬರ್ದಿಟ್ಟಿರುವಂತ ಸಂವಿಧಾನ ಇದೆ. ಆದ್ರೆ ವಿಷಯ ಎಲ್ಲಿ ಅಂದ್ರೆ, ಸಂವಿಧಾನ ಮಾಡ್ಕೊಂಡಿದೀವಿ, ಸಂವಿಧಾನದ ಪ್ರಕಾರನೇ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಾ ಅಂದ್ರೆ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ನಮ್ಮ ಹತ್ರ ಇದೆ, ಅದ್ರ ಪ್ರಕಾರನೇ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲಿಸಮ್. ಅಂದ್ರೆ ವಾಟ್ ಆರ್ ದ ಎಫೆಕ್ಟ್ಸ್, ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ, ಇಂಪ್ಲಿಮೆಂಟೇಷನ್ ಯಾವ ಲೆವೆಲ್ ಇದೆ ಅಂತ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ಹಿಟ್ಲರ್ ಜರ್ಮನಿ ಸೆಕೆಂಡ್ ವರ್ಲ್ಡ್ ವಾರ್, ಅವನ ಹತ್ರನೂ ಕಾನ್ಸ್ಟಿಟ್ಯೂಷನ್ ಇತ್ತು. ಯಾವಾಗ 1945 ಟೈಮ್ ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಅವನ ಹತ್ರನೂ ಕಾನ್ಸ್ಟಿಟ್ಯೂಷನ್ ಇತ್ತು. ಬಟ್ ಆ ಕಾನ್ಸ್ಟಿಟ್ಯೂಷನ್ ಅವನು ಕ್ಲಿಯರ್ ಆಗಿ ಹೇಳಿದ್ದ ಜನರಿಗೆ, ನಾನು ಆ ರೀತಿ ಕೊಡ್ತೀನಿ, ಆ ಫೆಸಿಲಿಟಿ ಈ ಫೆಸಿಲಿಟಿ ಎಲ್ಲ ಕೊಡ್ತೀನಿ ಅಂತ. ಬಟ್ ವಾರ್ ಸಿಚುವೇಶನ್ ಕ್ರಿಯೇಟ್ ಮಾಡಿ ಅವ್ನು ಕಾನ್ಸ್ಟಿಟ್ಯೂಷನ್ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ದ, ಅದು ವ್ಯಾಲಿಡ್ ಇತ್ತ, ಅಲ್ಲಿ ಹೇಳಿರುವಂತ ರೈಟ್ಸ್ ನ ಪ್ರೊವೈಡ್ ಮಾಡಿದ್ನ, ಅಥವಾ ಅದನ್ನ ಸರಿಯಾಗಿ ಫಾಲೋ ಮಾಡಿದ್ನ, ಅದರ ಉದ್ದೇಶಗಳನ್ನ ಫಾಲೋ ಮಾಡಿದ್ನ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲಿಸಮ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಮುಖ ಲಕ್ಷಣಗಳು. ಇದು ಆರಾಮಾಗಿ ಕಲ್ತ್ಕೊಳ್ತೀರಾ ಏನೇನು ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು. ಆಮೇಲೆ ಪ್ರಿಯಂಬಲ್. ಪ್ರಿಯಂಬಲ್ ಅಂದ್ರೆ ಏನು ಅಂತ ಹೇಳ್ತೇನೆ. ಸೊ ಪ್ರಿಯಂಬಲ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಸುಮಾರು ಪೇಜಸ್ ಗಳಿದೆ, ಆಯ್ತಾ. ಆದ್ರೆ ಯಾವುದೇ ಒಂದು ಆರ್ಟಿಕಲ್ ನ ಏನಾದ್ರು ಒಂದು ತಗೊಳ್ಳಿ, ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಬಗ್ಗೆ ಕೊಟ್ಟಿರ್ತಾರೆ, ಒಂದು ಹಾಫ್ ಪೇಜ್ 1 ಪೇಜ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಈ ಬುಕ್ ನ ಉದ್ದೇಶ ಏನು, ಈ ಬುಕ್ ನಾವ್ ಏನಕ್ಕೆ ಬರ್ದಿದೀವಿ, ಈ ಬುಕ್ ಏನ್ ಹೇಳ್ತಾ ಇದೆ, ಈ ರೀತಿ ಎಲ್ಲ ಬರ್ದಿರ್ತಾರೆ. ಆ ರೀತಿ ಇಡೀ ಕಾನ್ಸ್ಟಿಟ್ಯೂಷನ್ ನ ಮುಖ್ಯ ಉದ್ದೇಶ ಏನು ಅಂತ ಹೇಳುವಂಥದ್ದು. ಅಂದ್ರೆ ಅದರಲ್ಲಿ ನೀಟಾಗಿ ಬರ್ದಿದ್ದಾರೆ. ಇಂಟಿಗ್ರಿಟಿ, ಸವರ್ನಿಟಿ ಅಂದ್ರೆ ಸಾರ್ವಭೌಮತ್ವ, ಆಮೇಲೆ ಡೆಮೋಕ್ರೆಟಿಕ್, ಸೋಷಿಯಲಿಸ್ಟಿಕ್, ಸೆಕ್ಯುಲರಿಸಂ, ಜಾತ್ಯತೀತ, ಸಾಮಾಜಿಕವಾಗಿರುವಂತದ್ದು. ಸೊ ಈ ರೀತಿಯಾಗಿ ಎಲ್ಲದನ್ನು ಬರ್ದಿಟ್ಟು ಇಡೀ ಕಾನ್ಸ್ಟಿಟ್ಯೂಷನ್ ಏನಿದೆ ಅನ್ನುವಂಥದ್ದು ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಪ್ರಿಯಂಬಲ್ ನಲ್ಲಿ. ಓಕೆ, ಸೊ ಇದು ಪ್ರಿಯಂಬಲ್. ನೆಕ್ಸ್ಟ್ ಬಂದ್ಬಿಟ್ಟು ಸಿಟಿಜನ್ಶಿಪ್. ಈ ಪ್ರಿಯಂಬಲ್ ಅಲ್ಲಿ ಮತ್ತೆ ಸ್ವಲ್ಪ ಮೀನಿಂಗು, ಅದರ ಒಂದು ವ್ಯಾಪ್ತಿ ಏನು, ಸ್ಕೋಪ್ ಏನು, ಆಬ್ಜೆಕ್ಟ್ ಏನು, ಪ್ರಾಮುಖ್ಯತೆ ಏನು, ಅದರ ಒಂದು ವ್ಯಾಲ್ಯೂಸ್ ಗಳೇನು ಅಂತ ಕೇಳಿದ್ದಾರೆ. ಆಮೇಲೆ ಸಿಟಿಜನ್ಶಿಪ್. ಸಿಟಿಜನ್ಶಿಪ್ ಅಲ್ಲಿ ಅಕ್ವೈಸೇಷನ್ ಅಂಡ್ ಟರ್ಮಿನೇಷನ್. ಸಿಟಿಜನ್ಶಿಪ್ ಅಂದ್ರೆ ತುಂಬಾ ಸಿಂಪಲ್, ನಿಮ್ಮ ಕೈಯಲ್ಲಿರುವಂತ ವೋಟರ್ ಐಡಿಸ್, ಆಧಾರ್ ಕಾರ್ಡ್, ನೀವು ಭಾರತದವರು ಅಂತ ಹೇಳಲಿಕ್ಕೆ ಇರುವಂತ ಆಧಾರ, ಅದನ್ನ ನೀವು ಹೇಗೆ ಸ್ವಾಧೀನ ಮಾಡ್ಕೊಳ್ತೀರಾ, ಹೇಗೆ ಪಡ್ಕೊಳ್ತೀರಾ, ಅದು ಹೇಗೆ ಎಂಡ್ ಆಗುತ್ತೆ.
ನೀವು ಫಾರಿನಿಗೆ ಕ್ರೈಮ್ ಮಾಡಿ ಏನಾದ್ರು ಓಡೋದ್ರೆ ಎಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್. ಇಲ್ಲ ನಿಮ್ಮ ತಂದೆಯವರು ಭಾರತದವರಾಗಿದ್ರು, ತಂದೆಯಿಂದ ನೀವು ಹುಟ್ಟಿದ ತಕ್ಷಣ ಆಟೋಮೆಟಿಕಲಿ ನೀವು ಭಾರತದವರ ಆಗ್ತೀರಾ. ಆಧಾರ್ ಕಾರ್ಡ್ ಅಲ್ಲಿ ನೀವು ಇಂಡಿಯನ್ ಅಂತಾನೆ ಬರುತ್ತೆ. ಅದು ಸ್ವಾಧೀನ ಅಕ್ವೈಸೇಷನ್ ಮಾಡ್ಕೊಳ್ಳುವಂಥದ್ದು. ಈ ರೀತಿ ಸಿಂಪಲ್ ಕಾನ್ಸೆಪ್ಟ್ಸ್ ಗಳೆಲ್ಲ ಇದು ಯೂನಿಟ್ 1 ಮಾತಾಡುತ್ತೆ. ಸೊ ಈಗ ನಾನು ಫರ್ದರ್ ಮೂವ್ ಮಾಡ್ತಾ ಇದ್ದೀನಿ ಯೂನಿಟ್ 2ಗೆ. ಸೊ ಈ ಯೂನಿಟ್ 2ದಲ್ಲಿ ಬೇಸಿಕಲಿ ಹೇಳಬೇಕು ಅಂತಂದ್ರೆ ಯೂನಿಟ್ 1 ಫ್ರಮ್ ಆರ್ಟಿಕಲ್ 1 ಟು ಆರ್ಟಿಕಲ್ 11 ಪ್ಯೂರ್ಲಿ. ಓಕೆ, ಬೇಕಿದ್ರೆ ಡಿವೈಡ್ ಮಾಡ್ಕೊಳ್ಳಿ. ನಾನು ಐ ಥಿಂಕ್ ಒಂದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದಿದ್ದು ಇದೇ ವಿಡಿಯೋ, ಯಾವ್ದಾವ್ದು ಆರ್ಟಿಕಲ್ ಏನೇನು ಹೇಳ್ತಿದೆ ಅಂತ ನೋಡಿ ಒಂದ್ಸಲ, ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಅಥವಾ ನಮ್ಮ ಟೀಮ್ನವ್ರ ಆ್ಯಪಲ್ಲೂ ಕೂಡ ಅಪ್ಲೋಡ್ ಮಾಡಿಕೊಟ್ಟಿದ್ರೆ. ಸೊ ನಾನೀಗ ಸೆಕೆಂಡ್ ಯೂನಿಟ್ ಏನಾದ್ರು ಜಂಪ್ ಆಗ್ತಾ ಇದ್ರೆ ಸೆಕೆಂಡ್ ಯೂನಿಟ್ ಅಲ್ಲಿ ಏನಿದೆ ಅಂತ ನೋಡೋಣ. ಸೊ ಕ್ಲಿಯರ್ ಆಗಿ ಸೆಕೆಂಡ್ ಯೂನಿಟ್ ಅಲ್ಲಿ ಆರ್ಟಿಕಲ್ 12 ಇಂದ ಸ್ಟಾರ್ಟ್ ಆಗುತ್ತೆ, ಆರ್ಟಿಕಲ್ 14ಗೆ ಎಂಡ್ ಆಗುತ್ತೆ. ನಾನು ಹೇಳಿದ್ದೆ ನಿಮ್ಗೆ ಕಾನ್ಸ್ಟಿಟ್ಯೂಷನ್ ಲಾ 1 ಸಬ್ಜೆಕ್ಟ್ ಫ್ರಮ್ ಆರ್ಟಿಕಲ್ 1 ಟು ಆರ್ಟಿಕಲ್ 51. ಸೊ ಇದನ್ನ ಮತ್ತೆ ಸ್ಪ್ಲಿಟ್ ಮಾಡಿದ್ದಾರೆ ಕಲೀಲಿಕ್ಕೆ. ಸೊ ಆರ್ಟಿಕಲ್ 1 ಟು ಆರ್ಟಿಕಲ್ 11 ಬಂದ್ಬಿಟ್ಟು ಫಸ್ಟ್ ಯೂನಿಟ್ ಕೊಟ್ರು, ಆರ್ಟಿಕಲ್ 12 ಟು ಆರ್ಟಿಕಲ್ 14 ಸೆಕೆಂಡ್ ಯೂನಿಟ್ ಇಟ್ರು. ಸೊ ಮತ್ತೆ ನೆಕ್ಸ್ಟ್ ಸೀಕ್ವೆನ್ಸ್ ಹೋದೆ ಅಂತಂದ್ರೆ ಆರ್ಟಿಕಲ್ 15 ನೆಕ್ಸ್ಟ್ ಯೂನಿಟ್, ಅದು ಒಂದಿಷ್ಟು ಆರ್ಟಿಕಲ್ 17 ತನಕ, ಆರ್ಟಿಕಲ್ 18, 19 ಮುಂದಿನ ಯೂನಿಟ್, ಈ ರೀತಿ ಕಂಟಿನ್ಯೂ ಮಾಡ್ತಾ ಹೋದ್ರು. ಸೊ ಆರ್ಟಿಕಲ್ 12, 13, 14 ಸೆಕೆಂಡ್ ಯೂನಿಟ್. ಸಿಂಪಲ್ ಆಗಿ ಆರ್ಟಿಕಲ್ 12 ಏನ್ ಹೇಳುತ್ತೆ ಅಂತ ಒಂದೇ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಯಾರ್ಯಾರಿಗೆ ಫಂಡಮೆಂಟಲ್ ರೈಟ್ ಅನ್ನುವಂಥದ್ದು ಸಂಬಂಧ ಪಡುತ್ತೆ. ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಾನು, ಪ್ರೈವೇಟ್ ಅವರಿಗೂ ಸಂಬಂಧ ಪಡುತ್ತಾ ಅಥವಾ ಗೌರ್ಮೆಂಟ್ ಮಾತ್ರನಾ ಅನ್ನುವಂತ ಒಂದು ಪ್ರಶ್ನೆ. ಈಗ ಫಂಡಮೆಂಟಲ್ ರೈಟ್ ಅಲ್ಲಿ ನನಗೆ ಫ್ರೀಡಮ್ ಕೊಟ್ಟಿಲ್ಲ, ಇಕ್ವಾಲಿಟಿ ಕೊಟ್ಟಿಲ್ಲ, ಅಥವಾ ಜೆಂಡರ್ ಬೇಸ್ ಅಲ್ಲಿ ಏನೋ ಒಂದು ವೇರಿಯೇಷನ್ಸ್ ಗಳನ್ನ ಮಾಡಿದ್ರು ಅಂತೇಳಿ ನೀವೇನಾದ್ರೂ ಪ್ರೈವೇಟ್ ಕಂಪ್ನಿ ಮೇಲೆ ಫಂಡಮೆಂಟಲ್ ರೈಟ್ ಇದೆ, ನನಗೆ ಆರ್ಟಿಕಲ್ ಇದೆ ಅಂತ ಹಾಕೊಳಕ್ ಬರುತ್ತಾ ಕೇಸು? ದಯವಿಟ್ಟು ಬರೋದಿಲ್ಲ. ಇದು ಪ್ರೈವೇಟಿಗೆ ಸಂಬಂಧಪಟ್ಟಿಲ್ಲ, ಅದು ಬೇರೆ PAL ಹಾಕೊಂಡು ಅದು ಬೇರೆ ಲೆವೆಲ್. ಅಂಡರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಕ್ವಶನ್ ರೈಸ್ ಮಾಡಕ್ ಬರಲ್ಲ. ಆರ್ಟಿಕಲ್ 12 ಇದೇ ಹೇಳುತ್ತೆ, ಯಾರ್ಯಾರು ಇದರ ವ್ಯಾಪ್ತಿಗೆ ಒಳಪಡ್ತಾರೆ, ಯಾರ್ಯಾರು ಇದರ ಸ್ಕೋಪಿಗೆ ಬರ್ತಾರೆ. ಅಂದ್ರೆ ನೀವ್ ಯಾರ್ಯಾರ ಮೇಲೆ ಆಕ್ಷನ್ ತಗೊಳ್ಬಹುದು. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದು ನೀವು ತಗೊಳ್ಳುವಂತ ಆಕ್ಷನ್ಸ್ಗಳು, ನೀವು ತಗೊಳ್ಳುವಂತ ಒಂದು ಡಿಫೆನ್ಸ್ ಯಾರ ಮೇಲೆ? ಗೌರ್ಮೆಂಟ್ ನ ಮೇಲೆ. ಸೊ ಗೌರ್ಮೆಂಟ್ ನ ಮೇಲೆ ಮಾತ್ರ ತಗೊಳ್ಬಹುದು, ಪ್ರೈವೇಟ್ ನ ಮೇಲೆ ತಗೊಳಕ್ ಆಗಲ್ಲ. ಈಗ ನಾನು ಕ್ಲಿಯರ್ ಮಾಡಿದೆ ಗೌರ್ಮೆಂಟ್ ಮೇಲೆ ಮಾತ್ರ ತಗೊಳ್ಬಹುದು ಅಂತ. ಆದ್ರೆ ಈಗ ಇನ್ನೊಂದು ವಿಷಯ ಬಂತು, ಗೌರ್ಮೆಂಟ್ ಅಂದ್ರೆ ಯಾರು? ಗೌರ್ಮೆಂಟ್ ಅಂದ್ರೆ ಯಾರು? ಯಾರಾದ್ರೂ ಹೇಳ್ಬೋದಲ್ಲ ಗೌರ್ಮೆಂಟ್ ಅಂದ್ರೆ. ಮತ್ ನನಗೆ ಡೌಟ್ ಬರುತ್ತೆ, ಏನ್ ಸ್ಟೇಟ್ ಗೌರ್ಮೆಂಟಾ, ಏನ್ ಸೆಂಟ್ರಲ್ ಗೌರ್ಮೆಂಟಾ, ಅಥವಾ ಲೋಕಲ್ ನಮ್ ಗ್ರಾಮ ಪಂಚಾಯತಿ ಮುನ್ಸಿಪಾಲಿಟೀಸ್ ಇದಾ? ಎಸ್, ಮೂರು ಕೂಡ ಬರುತ್ತೆ. ಸ್ಟೇಟ್ ಗೌರ್ಮೆಂಟ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ, ಲೋಕಲ್ ಮುನ್ಸಿಪಾಲಿಟಿ, ಗ್ರಾಮ ಪಂಚಾಯತಿ, ಏನ್ ನಮ್ಮ ಈ ಕಾರ್ಪೊರೇಷನ್ಸ್ ಗಳೇನಿರುತ್ತೆ ಎಲ್ಲದು ಕೂಡ ಬರುತ್ತೆ. ಆದ್ರೆ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಗಳು ಇನ್ನೊಂದು ಹೆಸರು ಆಡ್ ಮಾಡಿ ಹೋಗ್ಬಿಟ್ಟಿದ್ದಾರೆ ನಿಮ್ಮ ಸ್ಟಡೀಸ್ ನ ಜಾಸ್ತಿ ಮಾಡ್ಲಿಕ್ಕೆ, ಅದರ್ ಅಥಾರಿಟೀಸ್ ಅಂತ ಕರಿತೀವಿ ನಾವು. ಇಲ್ಲೇನ್ ಮಾಡ್ಬಿಟ್ರು, ಇತರೆ ಪ್ರಾಧಿಕಾರಗಳು ಅಂತಾನು ಕೊಟ್ಟೋಗ್ಬಿಟ್ರು. ಅಂದ್ರೆ ಫಸ್ಟ್ ಕ್ಲಿಯರ್ ಮಾಡಿದ್ರು ಸ್ಟೇಟ್ ಗೌರ್ಮೆಂಟ್ ಅಂತ ಹೇಳಿದ್ರು. ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಯಾರು? ಮಿನಿಸ್ಟ್ರೀಸ್, ಈಗ ಮಿನಿಸ್ಟರ್ ಗಳೆಲ್ಲ ಇದಾರಲ್ಲ, ಹೆಲ್ತ್, ಎಜುಕೇಶನ್, CM, ಚೀಫ್ ಮಿನಿಸ್ಟರ್ ಎಲ್ಲರೂ ಬಂದ್ರು. ಸೆಂಟ್ರಲ್ ಅಂತಂದ್ರೆ ಯಾರು ಬಂದ್ರು? ಮಿನಿಸ್ಟರ್ ಬಂದಿದ ತಕ್ಷಣ ಮತ್ತೆ ಅವ್ರ ಕೆಳಗಡೆ ಇರುವಂತ ಎಲ್ಲ IAS ಆಫೀಸರ್, IPS ಆಫೀಸರ್, FDA, SDA, DC, AC ಎಲ್ಲರೂ ಬರ್ತಾರೆ ಸ್ಟೇಟ್ ಅಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಅಲ್ಲಿರುವಂತ ಪ್ರೆಸಿಡೆಂಟ್, PM ನ ಕೆಳಗಡೆ ಇರುವಂತ ಎಲ್ಲಾ ಮಿನಿಸ್ಟರ್ಸ್ಗಳು, ಮಿನಿಸ್ಟರ್ಸ್ ನ ಕೆಳಗಡೆ ಇರುವಂತ ಸೆಕ್ರೆಟರೀಸ್, IAS, IPS, DC, AC, FDA, SDA, D ಗ್ರೂಪ್, B ಗ್ರೂಪ್ ಎಲ್ಲರೂ ಬಂದ್ರು. ಲೋಕಲ್ ಅಂತ ಅಂದಿದ ತಕ್ಷಣ ಗ್ರಾಮ ಪಂಚಾಯತಿ PDO, ಗ್ರಾಮ ಪಂಚಾಯತಿ ಸದಸ್ಯ ಎಲ್ಲರೂ ಬಂದ್ರು. ಅದರ್ ಅಥಾರಿಟೀಸ್ ಅನ್ನುವಂತ ಒಂದು ವಿಷಯನ ಇಟ್ಬಿಟ್ಟು ಸುಮಾರು ಕೇಸ್ ಲಾಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಜಸ್ಟ್ ಲೈಕ್ ಈಗ ಏರ್ಪೋರ್ಟ್, ಯೂನಿವರ್ಸಿಟೀಸ್ ಪ್ಯೂರ್ಲಿ ಪ್ರೈವೇಟ್ ಯೂನಿವರ್ಸಿಟಿ. ಆದ್ರೆ ಯೂನಿವರ್ಸಿಟಿ ಏನಾದ್ರೂ ಸಮಸ್ಯೆ ಮಾಡಿದ್ರೆ ನೀವು ಅವರ ಮೇಲೆ ಫಂಡಮೆಂಟಲ್ ರೈಟ್ಸ್ ನ ಒಂದು ಪ್ರಶ್ನೆ ಎತ್ತಬಹುದಾ? ಏರ್ಪೋರ್ಟ್ ಪ್ರೈವೇಟ್ ಬಟ್ ಎತ್ತಬಹುದಾ? ಈ ರೀತಿಯಾದಂತ ಒಂದು ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋದ್ರು. ಸೊ ಆರ್ಟಿಕಲ್ 12 ಅಂತಂದ್ರೆ ತುಂಬಾ ಸಿಂಪಲ್, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂತ ವಿಷಯ ಹೇಳುವಂತದ್ದೇ ಆರ್ಟಿಕಲ್ 12. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ರೀತಿ ಆಂಗಲ್ಸ್ ಗಳು ವೈಡನಿಂಗ್ ಆಗಿದೆ ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡ್ತಾ ಹೋದ್ರು. ಸೊ ಅದಾದ್ಮೇಲೆ ಆರ್ಟಿಕಲ್ 13 ಬಂತು. ಆರ್ಟಿಕಲ್ 12 ಮುಗೀತು, ಯಾರ್ಯಾರಿಗೆ ಸಂಬಂಧ ಪಡುತ್ತೆ ಅಂತ. ಆರ್ಟಿಕಲ್ 13 ಎಂಟ್ರಿ ಕೊಡ್ತೀವಿ ನಾವು. ಸಾರಿ, 8:40 ಅಲ್ಲ, ಸರಿ ಕ್ಲೋಸ್ ಮಾಡುವ. ತುಂಬಾ ಜಾಸ್ತಿ ಟೈಮ್ ತಗೊಳುತ್ತಿಲ್ಲ ಅಂದ್ರೆ, ಇಲ್ಲ ನಾನು ಹೇಳ್ತಾ ಹೋಗ್ಬಿಡ್ತೇನೆ ಸುಮ್ ಕಂಪ್ಲೀಟ್ ಆಗಿ. ಆರ್ಟಿಕಲ್ 13, ಓಕೆ. ಈಗ ಆರ್ಟಿಕಲ್ 13 ಏನ್ ಹೇಳುತ್ತೆ ಅಂದ್ರೆ ತುಂಬಾ ಕ್ಲಿಯರ್ ಆಗಿ, ಆರ್ಟಿಕಲ್ 13 ನಲ್ಲಿ ಹಿಂದಿನ ಕಾನೂನುಗಳು, ಈಗಿನ ಕಾನೂನುಗಳು, ಮುಂದಿನ ಕಾನೂನುಗಳು, ಅಂದ್ರೆ
ಕಾನ್ಸ್ಟಿಟ್ಯೂಷನ್ ಬರೋದ್ಕಿಂತ ಮುಂಚೆ ಇದ್ದಂತ ಲಾಸ್ಗಳು ಅಪ್ಲಿಕೇಬಲ್ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಆನ್ಸರ್ ಆರ್ಟಿಕಲ್ 13 ಮಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಬಂದಾದ್ಮೇಲೆ ಅಪ್ಲಿಕೇಬಲ್ ಆಗುತ್ತಾ ಅನ್ನುವಂತ ಒಂದು, ಸಾರಿ ಯಾರು ವಿಡಿಯೋ ಆನ್ ಮಾಡಿದ್ರಲ್ಲ ದಯವಿಟ್ಟೆಲ್ಲ ಆಫ್ ಮಾಡಿ ವಿಡಿಯೋಸ್ಗಳೆಲ್ಲ. ನಮ್ಮ ಸ್ಟುಡಿಯೋದೇ ಅನ್ಸುತ್ತೆ, ಸಾರಿ. ಓಕೆ, 4-5 ಜನ ಹಾಸ್ಟ್ ಮಾಡಿದ್ದಾರೆ ಎಲ್ಲ ಕಡೆಯಿಂದ. ಓಕೆ, ಯಾಕಂದ್ರೆ ಮಾನಿಟರ್ ಮಾಡ್ಲಿಕ್ಕೆ. ಸೊ ನೀವು ನಾನು ಆರ್ಟಿಕಲ್ 13 ಹತ್ರ ಇದ್ದೆ. ಆರ್ಟಿಕಲ್ 13 ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಸೊ ಈ ಕಾನ್ಸ್ಟಿಟ್ಯೂಷನ್ ಬರೋದ್ಕಿಂತ ಮುಂಚೆ ಇದ್ದಂತ ಲಾಸ್ಗೆ ಅಪ್ಲಿಕೇಬಲ್ ಆಗುತ್ತಾ, ಆ ಪ್ರಶ್ನೆ ಉತ್ತರ ಕೊಡುವಂತದ್ದು ಪ್ರೀ ಕಾನ್ಸ್ಟಿಟ್ಯೂಷನಲ್ ಲಾಸ್ ನ ಬಗ್ಗೆ ಮಾತಾಡುತ್ತೆ. ಅದೇ ಒಂದು ಟಾಪಿಕ್. ಕಾನ್ಸ್ಟಿಟ್ಯೂಷನಲ್ ಬಂದಾದ್ಮೇಲೆ ಅದು ಯಾವ್ದು ರೀತಿ ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ ಒಂದೆರಡು ಡಾಕ್ಟ್ರೈನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ದೇನೆ. ಐ ಥಿಂಕ್ ನನ್ ಬಂದಿದ್ದ ಐಡಿಯಾಲಜೀಸ್ ಗಳನ್ನ ಹಾಕಿ ಹೇಳಿದ್ದೇನೆ. ಡಾಕ್ಟ್ರೈನ್ ಆಫ್ ಸವರಬಿಲಿಟಿ, ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್, ಈ ಯಾವ ರೀತಿ ಹೇಳಿದ್ದೇನೆ ಅಂತಂದ್ರೆ, ಈ ಸೋಸುವಿಕೆ ಅಥವಾ ಜಾಲರಿ ಹಿಡಿತೀವಲ್ಲ, ಒಳ್ಳೆ ಲಾಸ್ಗಳು, ಕೆಟ್ಟ ಲಾಸ್ಗಳು, ಸ್ವಲ್ಪ ಟೈಮ್ ತನಕ ಮರೆ ಮಾಚ್ಕೊಂಡಿರುತ್ತೆ, ಈ ರೀತಿ ಎಲ್ಲ ಹೇಳಿದೀನಿ ನಾನು. ಸೊ ಆ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಆರ್ಟಿಕಲ್ 13 ನಲ್ಲಿ ಮಾತಾಡ್ತೀವಿ. ನೆಕ್ಸ್ಟ್ ಬರುತ್ತೆ ಆರ್ಟಿಕಲ್ 14. ಆಕ್ಚುಯಲ್ ಆಗಿ ಆರ್ಟಿಕಲ್ 12, ಆರ್ಟಿಕಲ್ 13 ಫಂಡಮೆಂಟಲ್ ರೈಟ್ ಬಗ್ಗೆ ಮಾತಾಡಲ್ಲ. ಓಕೆ, ಆರ್ಟಿಕಲ್ 12 ಯಾರ್ಯಾರಿಗೆ ಫಂಡಮೆಂಟಲ್ ರೈಟ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಮಾತಾಡುತ್ತೆ. ಆರ್ಟಿಕಲ್ 13 ಯಾವ ಯಾವ ಸಂದರ್ಭದಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಕಾನ್ಸ್ಟಿಟ್ಯೂಷನ್ ಬರೋದ್ಕಿಂತ ಮುಂಚೆ, ಆಮೇಲೆ ಸಮ್ ಟೈಮ್ಸ್ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿದ್ದಾಗ ಜುಡಿಷಿಯಲ್ ರಿವ್ಯೂ, ಈ ರೀತಿಯಾದಂತ ಕಾನ್ಸೆಪ್ಟ್ಸ್ ಗಳೆಲ್ಲ ಆರ್ಟಿಕಲ್ 13 ಮಾತಾಡುತ್ತೆ. ಆಕ್ಚುಯಲ್ ಫಂಡಮೆಂಟಲ್ ರೈಟ್ಸ್ ಗಳು ಶುರು ಆಗೋದು ಆರ್ಟಿಕಲ್ 14 ಇಂದ. ಆರ್ಟಿಕಲ್ 14, 15, 16, 17, 18 ಒನ್ ಬ್ಯಾಚ್, ಆರ್ಟಿಕಲ್ 19 ಒನ್ ಬ್ಯಾಚ್, ಆರ್ಟಿಕಲ್ 20, 21 ಒನ್ ಬ್ಯಾಚ್, 22, 23, 24 ಒನ್ ಬ್ಯಾಚ್, ಆಮೇಲೆ 25 to ಐ ಥಿಂಕ್ 28 ಒನ್ ಬ್ಯಾಚ್ ಮಾಡಿದ್ದಾರೆ, 29 and 30 ಒನ್ ಬ್ಯಾಚ್ ಮಾಡಿದ್ದಾರೆ, 30 ಐ ಥಿಂಕ್ ಇದಾಗಿದೆ. ಸೊ ಅದಾದ್ಮೇಲೆ ಆರ್ಟಿಕಲ್ 32. ಈ ಬ್ಯಾಚ್ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಒಂದೊಂದು ವಿಷಯಗಳ ಬಗ್ಗೆ ಮಾತಾಡುತ್ತೆ. ಯಾರ್ಯಾರು ಸ್ಟಡಿ ಮಾಡಿದ್ರೆ ಅವ್ರಿಗೆ ಐಡಿಯಾ ಇರುತ್ತೆ. ಸೊ ಇದೆಲ್ಲ ಎಂಡ್ ಆಗೋ ತನಕ ನಾನು ಅದನ್ನ ಕನ್ಕ್ಲೂಷನ್ ಕೊಡ್ತಾನೆ, ಕಂಪ್ಲೀಟ್ ಆಗಿ ನಿಮಗೆ ಅವಾಗ ಅರ್ಥ ಆಗುತ್ತೆ. ಸೊ ಆರ್ಟಿಕಲ್ 14 ಸ್ಟಾರ್ಟ್ ಆಗುತ್ತೆ ಫಂಡಮೆಂಟಲ್ ರೈಟ್ಸ್ ಇಂದ. ಸೊ ಅದರಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಇಕ್ವಾಲಿಟಿ ಬಗ್ಗೆ, ಅಂದ್ರೆ ಜನರಲ್ ಇಕ್ವಾಲಿಟಿ ಬಗ್ಗೆ ಆರ್ಟಿಕಲ್ 14 ಮಾತಾಡುತ್ತೆ. ಇಕ್ವಾಲಿಟಿ ಅನ್ನುವಂಥದ್ರಲ್ಲೇ ಮತ್ತೆ ಟೈಪ್ಸ್ ಮಾಡಿದ್ದಾರೆ, ಅಂದ್ರೆ ಎಷ್ಟು ಡೀಪ ಹೋಗ್ತಾ ಇದಾರೆ ಯೋಚನೆ ಮಾಡಿ. ಜನರಲ್ ಇಕ್ವಾಲಿಟಿ, ಸಾಮಾನ್ಯವಾದಂತಹ ಒಂದು ಇಕ್ವಾಲಿಟಿಯ ಬಗ್ಗೆ ಆರ್ಟಿಕಲ್ 14 ಮಾತಾಡುತ್ತೆ. ಇಕ್ವಾಲಿಟಿ ಅಂತಂದ್ರೆ ಏನು, ಇಕ್ವಾಲಿಟಿ ಬಿಫೋರ್ ಲಾ, ಈ ರೀತಿ ಎಲ್ಲ ಕಾನ್ಸೆಪ್ಟ್ಸ್ ಗಳಿದೆ, ಅದ್ರ ಬಗ್ಗೆ ಜನರಲ್ ಇಕ್ವಾಲಿಟಿ ಮಾತಾಡುತ್ತೆ. ಸೊ ನೆಕ್ಸ್ಟ್ ಯೂನಿಟ್ ನೀವು ಜಂಪ್ ಆದಾಗ ಇದ್ರ ಮುಂದಿನ ಪಾರ್ಟ್ ಅಲ್ವಾ, ಆರ್ಟಿಕಲ್ 15, 16, 17, 18 ರೈಟ್ ಟು ಫ್ರೀಡಮ್ ಅಪ್ ಟು ಆರ್ಟಿಕಲ್ 19 ತನಕನೂ ಕೂಡ ಮಾಡಿದ್ದಾರೆ. ಸಮ್ ಇದ್ರಲ್ಲಿ ಒಂದ್ ಸ್ವಲ್ಪ KS ಎಲ್ಲದವ್ರು ಕೊಡ್ತಾ ಇರ್ಬೇಕಾದ್ರೆ ಆ ಕಡೆ ಈ ಕಡೆ ಹಾಕಿರುವಂತ ಚಾನ್ಸಸ್ ಗಳಿದೆ. ಐ ಥಿಂಕ್ ನಾನು ಎಲ್ಲೋ ಒಂದ್ ಕಡೆ ನೋಡಿದ್ದೆ. ಸರಿ, ಕನ್ಫ್ಯೂಸ್ ಆಗೋದ್ ಬೇಡ ಬಿಡಿ, ನೀವು ಕ್ಲಿಯರ್ ಇದೆ. ಓಕೆ, ಸೀಕ್ವೆನ್ಸ್ ಆಗಿ ತಗೊಳ್ತಾ ಹೋಗಿ. 5-10% ಗೋಸ್ಕರ 90% ಕನ್ಫ್ಯೂಸ್ ಆಗೋದ್ ಬೇಡ. ಸೊ ಆರ್ಟಿಕಲ್ 15, 16, 17, 18, 19 ಎಲ್ಲ ಇದರಲ್ಲಿ ಪ್ಲಾಟ್ ಮಾಡಿದ್ದಾರೆ. ಸೊ ಆರ್ಟಿಕಲ್ 15, 14 ಏನ್ ಹೇಳಿತ್ತು, ಜನರಲ್ ಇಕ್ವಾಲಿಟಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿತ್ತು, ಲಾಸ್ಟ್ ಒಂದು ಸ್ಲೈಡ್ ಅಲ್ಲಿ ಹೇಳಿತ್ತು. ಆರ್ಟಿಕಲ್ 15 ಮತ್ತೆ ಇಕ್ವಾಲಿಟಿ ಬಗ್ಗೆನೆ ಮಾತಾಡುತ್ತೆ. ಆರ್ಟಿಕಲ್ 16 ಮತ್ತೆ ಇಕ್ವಾಲಿಟಿ ಬಗ್ಗೆನೆ ಮಾತಾಡುತ್ತೆ. ಆರ್ಟಿಕಲ್ 17 ಮತ್ತೆ ಇಕ್ವಾಲಿಟಿ ಬಗ್ಗೆನೆ ಮಾತಾಡುತ್ತೆ. ಆರ್ಟಿಕಲ್ 18 ಅದು ಕೂಡ ಇಕ್ವಾಲಿಟಿ ಬಗ್ಗೆ ಮಾತಾಡುತ್ತೆ, ಆದ್ರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಓಕೆ, 14 ಓವರ್ ಆಲ್ ಆಗಿ ಮಾತಾಡುತ್ತೆ ಇಕ್ವಾಲಿಟಿ, ಎಲ್ಲರೂ ಕೂಡ ಈಕ್ವಲ್ ಆಗಿರ್ಬೇಕು, ಕಾನೂನ್ ಮುಂದೆ ಎಲ್ಲರೂ ಸಮಾನರು, ಯಾರು ಕೂಡ ಕಾನೂನ್ಗಿಂತ ದೊಡ್ಡವರಲ್ಲ. ಪ್ರೆಸಿಡೆಂಟ್ ಆಗ್ಲಿ, PM ಆಗ್ಲಿ, CM ಆಗ್ಲಿ, ಚೀಫ್ ಮಿನಿಸ್ಟರ್ ಆಗ್ಲಿ, ಪೊಲೀಸ್ ಆಗ್ಲಿ, AC, DC ಯಾರು ಕೂಡ ಕಾನೂನ್ಗಿಂತ ದೊಡ್ಡವರಲ್ಲ. ಸಮ್ ಎಕ್ಸೆಪ್ಷನ್ಸ್ ಗಳಿದೆ, ಅದ್ ಬೇರೆ ವಿಷಯ. ಅನ್ನುವಂತ ಒಂದು ವಿಷಯ ಆರ್ಟಿಕಲ್ 14 ಹೇಳುತ್ತೆ. ಇದಕ್ಕೆ ಸಮ್ ರೀಸನಬಲ್ ಗ್ರೌಂಡ್ಸ್ ಗಳು ಕೂಡ ಇದೆ, ಡಿಸ್ಕಸ್ ಮಾಡಿದ್ದೇನೆ ಅದನ್ನ ಕ್ಲಾಸ್ ಅಲ್ಲಿ. ಸೊ ಇದು ಆರ್ಟಿಕಲ್ 14. ಬಟ್ ಆರ್ಟಿಕಲ್ ನೀವು 15 ಅಂತ ಎಂಟ್ರಿ ಕೊಡ್ತಾ ಇದ್ದಂಗ್ಲೆ ಆರ್ಟಿಕಲ್ 15 ಕ್ಲಿಯರ್ ಆಗಿ ಸೋಷಿಯಲ್ ಜಸ್ಟಿಸ್ ನ ಮೇಲೆ ಮಾತಾಡುತ್ತೆ. ಅಂದ್ರೆ ಅದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಜಾತಿ, ಧರ್ಮ, ಲಿಂಗ ಅಂದ್ರೆ ಸೆಕ್ಸು, ರೇಸು, ಈ ರೀತಿಯಾದಂತ ಒಂದು 5-6 ಕಾನ್ಸೆಪ್ಟ್ಸ್ ಗಳಲ್ಲಿ ನೀವು ಡಿವೈಡ್ ಮಾಡಬಾರದು ಅಂತ ಸೆಕ್ಟರ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆರ್ಟಿಕಲ್ 14 ನ ಮತ್ತೆ ಎಕ್ಸ್ಟೆಂಡ್ ಮಾಡಿ ಆರ್ಟಿಕಲ್ 15 ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆರ್ಟಿಕಲ್ ನೀವು 16 ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಪ್ಯೂರ್ಲಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡುತ್ತದೆ. ಅಂದ್ರೆ ಆರ್ಟಿಕಲ್ 15 ಬಂದ್ಬಿಟ್ಟು
ಎಲ್ಲ ಒಂದು ಯಾವ್ಯಾವ ಫ್ಯಾಕ್ಟ್ಸ್ ಯಾವ್ಯಾವ ಸೆಕ್ಟರ್ ನಲ್ಲಿ ಮಾತಾಡ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಆರ್ಟಿಕಲ್ 16 ಬಂದ್ಬಿಟ್ಟು ಸ್ಪೆಷಲಿ ಫೋಕಸ್ಡ್ ಆನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ಗೌರ್ಮೆಂಟ್ ಜಾಬ್ ಅಂತ ನಾವು ಹೇಳ್ತೀವಲ್ವಾ. ಸೊ ಆ ಗೌರ್ಮೆಂಟ್ ಜಾಬ್ ನಲ್ಲೂ ಕೂಡ ಇಕ್ವಾಲಿಟಿನ ಮೇಂಟೈನ್ ಮಾಡಬೇಕು ಅಂತ. ಆದರೆ ಸಮ್ಟೈಮ್ಸ್ ಕೋಟಾಸ್ ಗಳನ್ನ ಕೊಡ್ತಾರೆ, ಮೈನಾರಿಟಿ ಕೋಟಾ ಅಥವಾ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಂತ ರೀನೇಮ್ ಆಗಿದೆಯಲ್ಲ ಅದ್ರ ಕೋಟಾ, ಈ ರೀತಿ ಕೋಟಾಗಳನ್ನ ಕೊಡ್ತಾರೆ. ಅದಕ್ಕೆ ಎಕ್ಸೆಪ್ಷನಲ್ ಕೇಸ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಆ ಎಕ್ಸೆಪ್ಷನಲ್ ಕೇಸಸ್ ಗಳನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದು ಆರ್ಟಿಕಲ್ 16. ಸೊ ಆರ್ಟಿಕಲ್ 17 ಅನ್ಟಚಬಿಲಿಟಿ, ಈಗೆಲ್ಲ ಅದು ಇಲ್ಲ, ನಿರ್ಮೂಲನೆ ಆಗಿದೆ. ಬಟ್ ಸಮ್ ನಾರ್ತ್ ಸ್ಟೇಟ್ಸ್ ಗಳಲ್ಲಿ UP, ಬಿಹಾರ್, ಬೆಂಗಾಲ್ ಇಲ್ಲೆಲ್ಲ ಸ್ವಲ್ಪ ನೋಡ್ಬೋದು ಅಂತ ಕೇಳ್ತೀವಿ. ಅನ್ಟಚಬಿಲಿಟಿ ಅಂತಂದ್ರೆ ಅಸ್ಪೃಶ್ಯತೆ. ಅಸ್ಪೃಶ್ಯತೆ ಅಂತಂದ್ರೆ ಲೋಯರ್ ಲೆವೆಲ್ ಇರುವಂತಹ ಕೆಟಗಿರೀಸ್ ಪೀಪಲ್ ಗಳನ್ನ ಮುಟ್ಟಬಾರ್ದು, ಈ ರೀತಿ ಎಲ್ಲ ಕಾನ್ಸೆಪ್ಟ್ಸ್ ಗಳಿತ್ತು. ಸೊ ಆ ರೀತಿ ಏನಾದ್ರು ಮಾಡಿದ್ರೆ, ಸರ್ಕಾರದವ್ರು ಏನಾದ್ರು ಆ ರೀತಿ ಆಕ್ಷನ್ಸ್ ಗಳನ್ನ ತಗೊಂಡ್ರೆ, ಅಂದ್ರೆ ರೆಸ್ಟ್ರಿಕ್ಷನ್ಸ್ ಗಳು ಹಾಕಿದ್ರೆ, ಇಂಥವ್ರ ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ, ಇಂಥವ್ರು ಈ ನೀರು ಮುಟ್ಟೋ ಹಾಗಿಲ್ಲ, ಅದೆಲ್ಲ ನಡೀತಾ ಇತ್ತು ಸುಮಾರು 100 ವರ್ಷಗಳಲ್ಲಿ. 100 ವರ್ಷನೂ ಇಲ್ಲ, ಬೇಡ 20-30 ವರ್ಷದಿಂದೇನೂ ನಡೀತಾ ಇತ್ತು. ಸೊ ಆ ರೀತಿ ಏನಾದ್ರು ಮಾಡಿದ್ರೆ ಅದನ್ನು ಕೂಡ ತಪ್ಪು ಅಂತ ಹೇಳುವಂತ ಆರ್ಟಿಕಲ್ 17. ಸೊ ನೆಕ್ಸ್ಟ್ ಒಂದು ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 18. ನಾನೇ ಹೇಳ್ಬಿಡ್ತೇನೆ, ಅದು ಸಿಲೆಬಸ್ ಕಾಪಿಯಲ್ಲಿ ಇಲ್ಲ. ಬಟ್ ಆರ್ಟಿಕಲ್ 18 ಏನ್ ಹೇಳುತ್ತೆ, ಸೀಕ್ವೆನ್ಸ್ ಆಗಿ ಹೋಗ್ತಾ ಇದೀವಲ್ವಾ, ಕಾನ್ಸ್ಟಿಟ್ಯೂಷನ್ ಕಲ್ತ್ಕೊಳ್ಳೋಣ. ಆರ್ಟಿಕಲ್ 18 ನೀವು ನಿಮ್ಮ ಹೆಸರುಗಳನ್ನ ರಾಜ, ಮಹಾರಾಜ, ರಾಜ ಅಂತ ಇಟ್ಕೊಳ್ಳೋದು, ಅಥವಾ ಪದ್ಮ ವಿಭೂಷಣ ರಾಜು ಅಂತ ಹೆಸರಿದೆ ಅನ್ಕೋಣ, ರಾಜೇಶ್ ಅಂತ, ಪದ್ಮ ವಿಭೂಷಣ ರಾಜೇಶ್, ಅಥವಾ ಇನ್ನೂ ದೊಡ್ಡ ಅವಾರ್ಡ್ ಯಾವ್ದೋ ಒಂದು ನ್ಯಾಷನಲ್ ಅವಾರ್ಡ್, ಅದ್ರ ಹೆಸರು ಇಟ್ಕೊಂಡೆ ಹಂಗೆ ಹೆಸರು ಇಟ್ಕೊಳ್ಳುವಂಥದ್ದು. ಸೊ ಈ ರೀತಿ ಯಾವುದೇ ಹೆಸರುಗಳನ್ನ ಇಟ್ಕೊಳ್ಳೋ ಆಗಿಲ್ಲ ಅಂತೇಳಿ ಬ್ಯಾನ್ ಮಾಡಿದ್ದಾರೆ. ಇದು ಆರ್ಟಿಕಲ್ 18. ಓಕೆ, ಅಡಿಷನಲ್ ಇನ್ಫಾರ್ಮೇಶನ್ ಹೇಳಿದ್ದು. ನೆಕ್ಸ್ಟ್ ಏನಾದ್ರು ಬಂದ್ರೆ ಆರ್ಟಿಕಲ್ 19 ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಎನಿಯೂ ನಾನು ಅದು PDF ಎಲ್ಲ ತೆಗ್ಬಿಟ್ಟು ನಿಮಗೆ ಟಿಕ್ ಮಾಡಿ ಕೊಡ್ತೇನೆ. ವಿಷಯ ಅರ್ಥ ಮಾಡಿಸ್ಲಿಕ್ಕೆ ನಾನು ಟೈಮ್ ತಗೊಳ್ತಾ ಇದ್ದೇನೆ ಅಷ್ಟೇ. ಬಟ್ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ನಾನು ಟಿಕ್ ಮಾಡಕ್ಕೆ ಒಂದು 10 ನಿಮಿಷನೂ ಟೈಮ್ ತಗೊಳ್ಳಲ್ಲ, ಯಾಕಂದ್ರೆ ಎಲ್ಲ ಇಲ್ಲಿ ವಿಷಯ ಅರ್ಥ ಆಗ್ತಾ ಇದೆ, ಎಲ್ಲ ಆರ್ಟಿಕಲ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಆರ್ಟಿಕಲ್ 19 ಅಲ್ಲಿ ಏನ್ ಮಾತಾಡುತ್ತೆ ಅಂದ್ರೆ ಫ್ರೀಡಮ್ ನ ಬಗ್ಗೆ ಮಾತಾಡುತ್ತೆ. ಫ್ರಮ್ ಆರ್ಟಿಕಲ್ 14 to 18 ಇಟ್ಸ್ ಅಬೌಟ್ ಇಕ್ವಾಲಿಟಿ. ಆರ್ಟಿಕಲ್ 14 ಓವರ್ ಆಲ್ ಇಕ್ವಾಲಿಟಿ, ಆರ್ಟಿಕಲ್ 15, 16, 17, 18 ಪರ್ಟಿಕ್ಯುಲರ್ ಬಗ್ಗೆ ಮಾತಾಡ್ತು. ಆರ್ಟಿಕಲ್ 15 ಯಾವ್ದ್ರ ಮೇಲೆ ಇಕ್ವಾಲಿಟಿ ಅಂತ ಮಾತಾಡ್ತು, ಸೆಕ್ಸ್, ರೇಸ್, ರಿಲಿಜಿಯನ್, ಲೈಕ್ ದಟ್. ಆರ್ಟಿಕಲ್ 16 ಸೇಮ್, ಸೆಕ್ಸ್, ರೇಸ್, ರಿಲಿಜಿಯನ್ ಅಂತಾನೆ ಮಾತಾಡುತ್ತೆ. ಟುವರ್ಡ್ಸ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಸರ್ಕಾರಿ ಸೇವೆ, ಸರ್ಕಾರಿ ಕೆಲಸದಲ್ಲಿ ಇಕ್ವಾಲಿಟಿ ಕೊಡ್ಬೇಕು ಅಂತ ಮಾತಾಡ್ತು. ಆರ್ಟಿಕಲ್ 17 ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತು. ಆರ್ಟಿಕಲ್ 18 ಬಿರುದುಗಳು, ಅವಾರ್ಡ್ಸ್ಗಳು, ಅದನ್ನೆಲ್ಲ ಫಸ್ಟಿಗೆ ಇಟ್ಕೊಂಡು ಬಿಲ್ಡಪ್ ಕೊಡೋ ಹಾಗಿಲ್ಲ ಅಂತ ಮಾತಾಡ್ತು. ಕ್ಲಿಯರ್? ಸೊ ನೆಕ್ಸ್ಟ್ ಜಂಪ್ ಆಗ್ತೀರಾ, ಆರ್ಟಿಕಲ್ 19. ಆರ್ಟಿಕಲ್ 19 ಅಲ್ಲಿ ಇಕ್ವಾಲಿಟಿ ಮುಗಿಸ್ಕೊಂಡು ಫ್ರೀಡಮ್ ಹತ್ರ ಬರ್ತೀರಾ. ಓಕೆ, ಫ್ರೀಡಮ್, ಸ್ವತಂತ್ರ, ಸ್ವತಂತ್ರವಾಗಿರ್ಬೇಕು ನಮ್ಮ ಜೀವನ ನಾವು ಅನ್ನುವಂತ ಕಾನ್ಸೆಪ್ಟ್ ಆರ್ಟಿಕಲ್ 19ಗೆ ಬರ್ತೀರಾ. ಸೊ ಇಲ್ಲಿಗ ಆರ್ಟಿಕಲ್ 14, 15, 16, 17, 18 ಎಲ್ಲಾ ನೋಡ್ಕೊಂಡು ಬಂದಾಗ ನಿಮಗೆ ಅರ್ಥ ಆಯ್ತು. ಇಫ್ ಇನ್ ಕೇಸ್ ಏನಾದ್ರೂ ಸರ್ಕಾರ ಇದ್ರಲ್ಲಿ ತಾರತಮ್ಯ ಮಾಡ್ತಾ ಇದ್ರೆ ಅಥವಾ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ರೆ, ಅಂತ ಸಂದರ್ಭದಲ್ಲಿ ನೀವು ಈ ಎಲ್ಲಾ ಆರ್ಟಿಕಲ್ಸ್ ಗಳು ನಮಗೆ ಅಡ್ವಾನ್ಸ್ ಆಗಿ ನೀವು ಕೊಡ್ತೀನಿ ಅಂತ ಅಶೂರೆನ್ಸ್ ಕೊಟ್ಟಿದ್ರಿ 14, 15, 16, 17, ಆದ್ರೆ ನೀವು ನಮಗೆ ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾನು ಕೇಸ್ ಹಾಕೊಳ್ತೀನಿ ಅಂತ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಗಳ ಮೆಟ್ಲು ಹತ್ಬಹುದು. ಸೊ ಇದು ಈ ಸಬ್ಜೆಕ್ಟ್ ನ ಒಂದು ತೂಕ, ಕಾನ್ಸ್ಟಿಟ್ಯೂಷನ್ ಲಾ 1 ಸಬ್ಜೆಕ್ಟ್ ನ ಒಂದು ತೂಕ. ಓಕೆ, ಇದೇ ರೀತಿಯಾಗಿ ಇನ್ ಯಾವ್ದಾವ್ದು ಹಕ್ಕುಗಳು ನಿಮಗಿದೆ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೇನೆ. ಯಾವ್ಯಾವ ಹಕ್ಕುಗಳಿದೆ ನಾನು ನಿಮಗೆ ಆಕ್ಚುಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋಂಥದ್ದು. ನಿಮ್ಮ ಹಕ್ಕುಗಳನ್ನ, ನಿಮ್ಮ ಹಕ್ಕುಗಳು ಟುವರ್ಡ್ಸ್ ಗೌರ್ಮೆಂಟ್, ನಿಮ್ಮ ಹಕ್ಕುಗಳು, ಅಧಿಕಾರಗಳು, ಪವರ್ಸ್ಗಳು, ಡಿಫೆನ್ಸ್ಗಳು, ಸೇಫ್ಟಿ, ಸೆಕ್ಯೂರಿಟಿ. ನೀವು ನಾರ್ಮಲ್ ಪಬ್ಲಿಕ್ ಅಂದಿದ ತಕ್ಷಣ ನಾರ್ಮಲ್ ಪಬ್ಲಿಕ್ ಅಲ್ಲ, ನಿಮಗೆ ಸಂಬಂಧಪಟ್ಟ ಹಾಗೆ ಕೂಡ ಆರ್ಟಿಕಲ್ಸ್ ಗಳಿದೆ. PM ಆಗ್ಬೇಕನ್ನುವಂತ ಆರ್ಟಿಕಲ್ಸ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ತುಂಬಾ ಚೆನ್ನಾಗಿ ಬರ್ದಿಟ್ಟಿದಾರೋ ಅಷ್ಟೇ ಚೆನ್ನಾಗಿ ನಿಮ್ ಬಗ್ಗೆನೂ ಬರ್ದಿಟ್ಟಿದ್ದಾರೆ. ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ PM ಮೇಲೂ ಕೇಸ್ ಹಾಕ್ಬೋದು ಅಂತ, ಪ್ರೆಸಿಡೆಂಟ್ ಮೇಲೂ ಕೇಸ್ ಹಾಕ್ಬೋದು, CM ಮೇಲೂ ಕೇಸ್ ಹಾಕ್ಬೋದು, ಯಾವ ಮಿನಿಸ್ಟರ್ ಮೇಲೂ ಕೇಸ್ ಹಾಕ್ಬೋದು, ಯಾವ DC AC ಮೇಲೂ ಕೇಸ್ ಹಾಕ್ಬೋದು, ಯಾವ IPS ಮೇಲೂ ಕೇಸ್ ಹಾಕ್ಬೋದು. ಕ್ಲಿಯರ್? ನಿಮ್ಮ ಪವರ್ಸ್ ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಏನಕ್ಕೆ ಯಾವಾಗ್ಲೂ ಕೂಡ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಬೇಕು, ಸಬ್ಜೆಕ್ಟ್ ಏನಕ್ಕೋಸ್ಕರ ಇದೆ, ಯಾಕೆ ನಾವು ಓದ್ತಾ ಇದೀವಿ, ನಾಳೆ ದಿನ ಏನಕ್ಕೆ ಯೂಸ್ ಆಗುತ್ತೆ, ಇದ್ರ ಮೇಲೆ ನಾನು ಸ್ಪೆಷಲಿ ಫೋಕಸ್ ಮಾಡೋ ರೀಸನ್ ಏನು ಅಂತಂದ್ರೆ, ಕಾನ್ಸ್ಟಿಟ್ಯೂಷನ್ ಲಾ 1 ತುಂಬಾ ಚೆನ್ನಾಗಿ ಓದಿರ್ತಾರೆ, ಏನಕ್ಕೆ ಓದ್ದೆ, ಅದ್ ತಗೊಂಡ್ ಬಂದು ಈ ಕೋರ್ಟ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತೀನಿ,
ಅದ್ ಆಕ್ಚುಯಲ್ ಮೀನಿಂಗ್ ಏನು ಅದೇನು ಗೊತ್ತಿರಲ್ಲ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಆರ್ಟಿಕಲ್ 17 ಹೇಳು ಅಂದಿದ ತಕ್ಷಣ ನೀಟಾಗಿ ಬ್ಯಾಕ್ ಹೊಡಿರ್ತಾರೆ, ಹೇಳ್ತಾರೆ. ಆರ್ಟಿಕಲ್ 15 ಹೇಳ್ತಾರೆ, 16 ಹೇಳ್ತಾರೆ. ಆದ್ರೆ ಸರಿ ಆರ್ಟಿಕಲ್ 15 ಕೋರ್ಟ್ ಅಲ್ಲಿ ತಗೊಂಡ್ ಬಂದು ಹೇಗೆ ಅಪ್ಲೈ ಮಾಡ್ತೀಯಾ ಅಂದ್ರೆ ಹೇಳಕ್ ಬರಲ್ಲ. ಅದ್ ನಾವು ಮಾಡ್ಬೋದಾ ಅಂತ ಕೇಳ್ಬಿಡ್ತಾರೆ. ನಾರ್ಮಲ್ ಮನುಷ್ಯ ಅಲ್ವಾ, ನಾನ್ ಮಾಡ್ಬೋದಾ PM ಮೇಲೆ, CM ಮೇಲೆ, ಇವ್ರ ಮೇಲೆಲ್ಲ ನಾನು ಕೇಸ್ ಮಾಡ್ಬೋದಾ ಅಂತಾರೆ. ಅದನ್ನ ಅರ್ಥ ಮಾಡಿಸುವಂತ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮ ಪವರ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು, ಆಯ್ತಾ? ನಿಮ್ಮ ಒಂದು ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕಾನ್ಸ್ಟಿಟ್ಯೂಷನ್ ಲಾ 1, 2 ಎರಡು ಅದೇ ಮಾತಾಡೋದು. ಕಾನ್ಸ್ಟಿಟ್ಯೂಷನ್ ಲಾ 1 ನಿಮ್ ಪವರ್ಸ್ ಬಗ್ಗೆ ಮಾತಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಲಾ 2 ಮುಂದಿನ ಸೆಮ್ಮು ಗೌರ್ಮೆಂಟ್ ನ ಪವರ್ ಬಗ್ಗೆ ಮಾತಾಡುತ್ತೆ. ಆ ಗೌರ್ಮೆಂಟ್ ನ ಪವರ್ ಬಗ್ಗೆನೂ ತಿಳ್ಕೊಳ್ಬೇಕು ನೀವು. ಗೌರ್ಮೆಂಟ್ ಪವರ್ ಎಷ್ಟು ತನ್ನ ಪವರ್ ನ ಯೂಸ್ ಮಾಡ್ತಾ ಇದೆ, ಅದಕ್ಕಿಂತ ಏನಾದ್ರೂ ಎಕ್ಸಿಡ್ ಆಗ್ತಾ ಇದೆಯಾ, ನಾನೇನಾದ್ರೂ ಪ್ರಶ್ನೆ ಎತ್ಬಹುದಾ, ಎಕ್ಸಿಡ್ ಮಾಡ್ತಾ ಇದ್ದಾರಾ? ಸೊ ಇದೆಲ್ಲದನ್ನು ಕೂಡ ನೀವು ಅದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಆಸ್ ಎ ಲಾಯರ್ಸ್ ಆಗಿ ಮಸ್ಟ್ ಅಂಡ್ ಶುಡ್ ಅದು. ಸೊ ಈಗ ಆರ್ಟಿಕಲ್ 19 ಅಲ್ಲಿ ಫ್ರೀಡಮ್ ಬಂದ್ರಿ. ಸ್ವಾತಂತ್ರ್ಯ ಮತ್ತು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂತ ಸ್ವಾತಂತ್ರ್ಯದ ಹಕ್ಕಿಗೆ ಬರ್ತೀರಾ ಆರ್ಟಿಕಲ್ 19 ನಲ್ಲಿ. ಸೊ ಅದರಲ್ಲಿ ಡಿಫ್ರೆಂಟ್ ಡೈಮೆನ್ಷನ್ಗಳು. ಅಂದ್ರೆ ಎಲ್ಲೆಲ್ಲಿ ಫ್ರೀಡಮ್ಗಳಿದೆ ಅಂದ್ರೆ, ನನ್ನ ಪಾಡಿಗೆ ನಾನು ಅಸೆಂಬ್ಲಿ ಮಾಡ್ಕೊಳ್ತೀನಿ, ಅಂದ್ರೆ ನನ್ನ ಪಾಡಿಗೆ ನಾನು ಒಂದು ಸಭೆನ ಕಟ್ಕೊಳ್ತೀನಿ, ನನ್ನ ಪಾಡಿಗೆ ನಾನು ಒಂದು ಸಂಘ ಕಟ್ಕೊಳ್ತೀನಿ, 10 ಜನ ಸೇರ್ಕೊಳ್ತೀವಿ, ಸಂಘ ಕಟ್ಕೊಳ್ತೀವಿ, ಅದು ನನ್ನ ಫ್ರೀಡಮ್, ನನ್ನ ಸ್ವಾತಂತ್ರ್ಯ. ನನಗೆ ನೀವು ಗೌರ್ಮೆಂಟ್ ಅವ್ರು ಕೇಳಂಗಿಲ್ಲ. ಈಗ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಸಂಘ ಕಟ್ತೀವಿ, ನೀವು ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಸಂಘ ಕಟ್ತೀರಾ. ಅದಕ್ಕೆ ಮಧ್ಯದಲ್ಲಿ ಬಂದು ನೀನ್ ಇಂಥ ಸಂಘ ಕಟ್ಟಂಗಿಲ್ಲ ಅಂತ ಕೇಳಂಗಿಲ್ಲ. ಹಾಗಂತ ಹೇಳೋದಕ್ಕೆ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಗಳಿದೆ. ನೀವೇನೋ ಇಲ್ಲಿಗಲ್ ಆಕ್ಟಿವಿಟಿಗೆ ಅಥವಾ ರಿಲಿಜಿಯಸ್ ಏನೋ ಒಂದು ಗಲಾಟೆ ನಡೆಸಬೇಕು ಅಂತ ಏನಾದ್ರು ಸಂಘ ಕಟ್ತಾ ಇದ್ರೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಗಳಿಗೆ ಅಥವಾ ದೇಶದ ವಿರುದ್ಧ ಏನಾದ್ರು ಬಾಂಬ್ ಹಾಕ್ಬೇಕು ಅಂತ, ಸೊ ಈ ರೀತಿ ಏನಾದ್ರು ಕಾನ್ಸೆಪ್ಟ್ಸ್ ಗಳನ್ನ ನೀವು ಮಾಡ್ತಾ ಇದ್ರೆ ಇಟ್ಸ್ ಪ್ಯೂರ್ಲಿ ರಾಂಗ್. ಅಂತ ಟೈಮಲ್ಲಿ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಅದನ್ನೇ ಹೇಳ್ತಾ ಇರೋದು. ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಅಂತ ಬಂದ್ರೆ ಅದಕ್ಕೆ ರೆಸ್ಟ್ರಿಕ್ಷನ್ ಆಗಿ ಪ್ಯಾರಲಲ್ ಆಗಿ ಆರ್ಟಿಕಲ್ 19 ಕ್ಲಾಸ್ 2 ಅಂತ ಬರುತ್ತೆ. ಅಂದ್ರೆ ಇದೆಲ್ಲ ಅವಳಿ ಜೋಳಿ. ಆರ್ಟಿಕಲ್ 19 ಕ್ಲಾಸ್ 1A, ಆರ್ಟಿಕಲ್ 19 ಕ್ಲಾಸ್ 1B, ಆರ್ಟಿಕಲ್ 19 ಕ್ಲಾಸ್ 1C, ಆರ್ಟಿಕಲ್ 19 ಕ್ಲಾಸ್ 1D ಈ ಸೀಕ್ವೆನ್ಸ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟಿಕಲ್ 19 ಕ್ಲಾಸ್ 2 ದಲ್ಲಿ ರೆಸ್ಟ್ರಿಕ್ಷನ್. ಇಲ್ಲಿ ಹೇಳ್ತಾರೆ ಗೌರ್ಮೆಂಟ್ ನವರು, ಹೌದು ನಿಮಗೆ ಪವರ್ ಕೊಟ್ಟಿದೀವಿ ಅಂತ. ಮತ್ತೆ ನಿಮ್ ಕಾಲ್ ಎಳಿತಾರೆ ಆರ್ಟಿಕಲ್ 19 ಕ್ಲಾಸ್ 2 ದಲ್ಲಿ. ಇಲ್ಲಿ ಮತ್ತೆ ಹೇಳ್ತಾರೆ ಹೌದು ನಿಮಗೆ ಪವರ್ ಕೊಟ್ಟಿದೀವಿ ಅಂತ. ಮತ್ತೆ ಇಲ್ಲಿ ಕಾಲ್ ಎಳಿತಾರೆ ಆರ್ಟಿಕಲ್ 19 ಕ್ಲಾಸ್ 3 ಅಲ್ಲಿ, ಆರ್ಟಿಕಲ್ 19 ಕ್ಲಾಸ್ 4 ಅಲ್ಲಿ, ಆರ್ಟಿಕಲ್ 19 ಕ್ಲಾಸ್ 5 ಅಲ್ಲಿ. ಸೊ ಈ ಡಯಾಗ್ರಾಮ್ ಒಂದ್ಸಲ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಏನ್ ಹೇಳ್ತಾ ಇದೀನಿ ಅಂತಂದ್ರೆ, ನಿಮ್ಮನ್ನ ಹೀಗೆ ಬಿಟ್ಟಿದ್ದಾರೆ ಅಂದಿದ ತಕ್ಷಣ ಏನ್ ಬೇಕಾದ್ ಮಾತಾಡ್ಬೋದು ಅಂತಲ್ಲ. ಈಗ ಸರ್ಕಾರ ಹೇಳಿದೆ ನೀವೇನಾದ್ರೂ ಮಾತಾಡ್ಬೋದು, ಅಸೆಂಬ್ಲಿ ಮಾಡ್ಕೊಳ್ಬಹುದು, ಅಸೋಸಿಯೇಷನ್ ಕಟ್ಕೊಳ್ಬಹುದು ಅಂತ, ಏನ್ ಬೇಕಾದ್ ಕಟ್ಕೊಳ್ಬಹುದು, ಏನ್ ಬೇಕಾದ್ ಮಾತಾಡ್ಬೋದು ಅಂತಲ್ಲ. ದೇಶದ ಒಳ್ಳೆತನಕ್ಕೋಸ್ಕರ ಲಿಮಿಟೇಷನ್ ಇದೆ, ಅಷ್ಟು ಮಟ್ಟಿಗೆ ಮಾಡ್ಬೋದು ಅಂತ. ಅದನ್ನೇ ರೆಸ್ಟ್ರಿಕ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗೆ ಆರ್ಟಿಕಲ್ 19 ಅಲ್ಲಿ ನಾನು ಎಲ್ಲಾದ್ರೂ ಇರ್ತೀನಿ, ಕರ್ನಾಟಕದಲ್ಲಾದ್ರೂ ಇರ್ತೀನಿ, ಆಂಧ್ರ, ತಮಿಳ್ನಾಡು, ಕೇರಳ ಅಥವಾ UP, ಬಿಹಾರ್, ಜಮ್ಮು ಎಲ್ಲಾದ್ರೂ ಇರ್ತೀನಿ. ಮೂವ್ಮೆಂಟ್ ಅಂಡ್ ರೆಸಿಡೆನ್ಸ್, ನಾನು ಎಲ್ಲಾದ್ರೂ ಮೂವ್ ಮಾಡ್ತೀನಿ, ಎಲ್ಲಾದ್ರೂ ನನ್ನ ಚಲನೆ, ಎಲ್ಲಾದ್ರೂ ನನ್ನ ನಿವಾಸ, ನನ್ನ ಇಷ್ಟ. ಅದು ನನ್ನ ಪ್ರೊಫೆಷನ್, ನನ್ನ ಪ್ರೊಫೆಷನ್. ನಾನು ಲಾಯರ್ ಆದ್ರೂ ಆಗ್ತೀನಿ, ಇಂಜಿನಿಯರ್ ಆದ್ರೂ ಆಗ್ತೀನಿ, ಡಾಕ್ಟರ್ ಆದ್ರೂ ಆಗ್ತೀನಿ, ನನ್ನ ಇಷ್ಟ. ನನ್ನನ್ನ ಯಾರು ರೆಸ್ಟ್ರಿಕ್ಟ್ ಮಾಡಂಗಿಲ್ಲ, ಸರ್ಕಾರದವ್ರಂತ ರೆಸ್ಟ್ರಿಕ್ಟ್ ಮಾಡಂಗಿಲ್ಲ. ನನಗೆ ಇಷ್ಟ ಬಂದಿದ್ದು ನಾನು ಆಗ್ತೀನಿ. ಬಟ್ ಇಲ್ಲಿ ರೆಸ್ಟ್ರಿಕ್ಷನ್ ಇದೆ. ಕಳ್ಳ ಆಗ್ತೀನಿ, ಕೊಲೆ ಮಾಡ್ತೀನಿ, ಸಾಯಿಸ್ತೀನಿ, ತಪ್ಪಲ್ವಾ? ಸೊ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಗಳು ಹಾಕ್ತಾರೆ. ಸೊ ಏನ್ ವ್ಯಾಲಿಡ್ ಇದೆ, ಸಮಾಜಕ್ಕೆ ಏನ್ ತಪ್ಪಿಲ್ಲ ಅಂತವಕ್ಕೆ ಯಾವ್ದಕ್ಕೂ ರೆಸ್ಟ್ರಿಕ್ಷನ್ ಇಲ್ಲ. ಅಕ್ಯುಪೇಷನ್, ವ್ಯಾಪಾರ, ಉದ್ಯೋಗ, ಅದನ್ನ ನಾನು ಇಷ್ಟ ಬಂದಿದ್ ಮಾಡ್ತೀನಿ, ನನ್ನ ವ್ಯಾಪಾರ, ನನ್ನ ಉದ್ಯೋಗ ಇಷ್ಟ ಬಂದಿದ್ ಮಾಡ್ತೀನಿ ಅಂತ. ಬಟ್ ಲಾಸ್ಟ್ ಅಲ್ಲಿ ಒಂದಿದೆ ರೀಸನೇಬಲ್ ರೆಸ್ಟ್ರಿಕ್ಷನ್ ಅಂತ. ಅದನ್ನೇ ಹೇಳಿದ್ ನಾನು. ಆರ್ಟಿಕಲ್ 19 ಕ್ಲಾಸ್ 2, 19 ಕ್ಲಾಸ್ 3, 19 ಕ್ಲಾಸ್ 4, 19 ಕ್ಲಾಸ್ 5, 19 ಕ್ಲಾಸ್ 6 ರೆಸ್ಟ್ರಿಕ್ಷನ್ಸ್ ಗಳ ಬಗ್ಗೆ ಮಾತಾಡುತ್ತೆ. ಯಾವ ರೀತಿ ಹೇಗ್ ಗೊತ್ತಾ ಇವೆಲ್ಲ? ಆರ್ಟಿಕಲ್ 19 ಕ್ಲಾಸ್ 1A, 19 ಕ್ಲಾಸ್ 2 ಎಲ್ಲ ಒಂದು ನಾಣ್ಯದ 2 ಮುಖಗಳಿದ್ದಂತೆ, ಸಿಂಗಲ್ ಕಾಯಿನ್ 2 ಫೇಸ್ ಅಂತಾರಲ್ಲ ಆ ರೀತಿ. ಒಂದ್ ಕಡೆ ಫೆಸಿಲಿಟಿಗಳನ್ನ ಕೊಡ್ತಾರೆ, ಇನ್ನೊಂದ್ ಕಡೆ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕ್ತಾರೆ. ಹಂಗಂತೇಳಿ ರೆಸ್ಟ್ರಿಕ್ಷನ್ಸ್ ಗಳಲ್ಲಿ ಆ ರೀತಿ ಎಲ್ಲ ರೆಸ್ಟ್ರಿಕ್ಷನ್ಸ್ ಗಳು ಕೊಟ್ಟಿಲ್ಲ. ಟುವಾರ್ಡ್ಸ್ ಪಬ್ಲಿಕ್ ಇಂಟ್ರೆಸ್ಟ್, ಟುವಾರ್ಡ್ಸ್ ನಮ್ಮ ದೇಶದ ಸವರ್ನಿಟಿ, ಸಾರ್ವಭೌಮತ್ವ, ಟುವಾರ್ಡ್ಸ್ ನಮ್ಮ ದೇಶದ ಸೆಕ್ಯೂರಿಟಿ, ಅಂದ್ರೆ ಡಿಫೆನ್ಸ್, ಮಿಲಿಟರಿ, ಏನಾದ್ರೂ ಸಮಸ್ಯೆ ಆಗುವಂಥದ್ದು ಅಥವಾ ಗುಂಪು ಕಟ್ಕೊಳ್ಳುವಂಥದ್ದು ಸಮಸ್ಯೆ ಮಾಡ್ಲಿಕ್ಕೆ. ಸೊ ಇಂಥ ಒಂದು ವಿಷಯಗಳನ್ನ ಮಾತ್ರ ರೆಸ್ಟ್ರಿಕ್ಟ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ದಿಸ್ ನೀವು ಮಾಡ್ಕೊಳ್ಳಿ, ಏನ್ ಸಮಸ್ಯೆ ಇಲ್ಲ ಅಂತ ಆರ್ಟಿಕಲ್ 19 ಹೇಳ್ತಾ ಇದೆ. ಇದು ಯೂನಿಟ್ ನಂಬರ್ 3. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ತುಂಬಾ ಇಂಪಾರ್ಟೆಂಟ್. ಐ ಥಿಂಕ್ 856 ಅಲ್ವಾ? ಸರಿ, ಎಂಡ್ ಅಪ್ ಮಾಡುವ. ಇನ್ನೊಂದು 2 ಯೂನಿಟ್ ಇದೆ. ನಾನು ಇದನ್ನ ಯಾಕೆ ತುಂಬಾ ಚೆನ್ನಾಗಿ ಡೀಪ್ ಆಗಿ ಅರ್ಥ ಮಾಡಿಸ್ತಾ ಇದೀನಿ ಅಂತಂದ್ರೆ, ತುಂಬಾ ಈಸಿ ಸಬ್ಜೆಕ್ಟು. ನಿಮ್ ಬಗ್ಗೆ ನೀವ್ ಅರ್ಥ ಮಾಡ್ಕೊಳ್ತಾ ಇದೀರಾ, ನಿಮ್ಮ ಪವರ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದೀರಾ ಅಂತ ನೀವೇನಾದ್ರೂ ಅರ್ಥ ಮಾಡ್ಕೊಂಡು ಓದಿದ್ರೆ ಈ ಸಬ್ಜೆಕ್ಟ್ ತುಂಬಾ ಮಜಾ ಕೊಡುತ್ತೆ.
ಏನೋ ಆರ್ಟಿಕಲ್ ಅಂತೆ ಓದ್ಬೇಕಂತೆ, ಅದಂತೆ ಇದಂತೆ ಎಲ್ಲ ಓದಿದ್ರೆ ಏನೂ ಯೂಸ್ ಇಲ್ಲ. ಪ್ಲೀಸ್, ಓಕೆ? ತುಂಬಾ ಡೀಪ್ ಆಗಿ, ತುಂಬಾ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಡು ನಾಳೆ ದಿನ ನಾನು ಕೇಸ್ ಹಾಕ್ತೀನಿ ಅನ್ನುವಂತ ಜೋಶಲ್ಲಿ ಓದಿ. ಆಮೇಲೆ ಸುತ್ತಮುತ್ತ ನಡೀತಾ ಇರುವಂತ ಲೂಪೋಲ್ಸ್ ಗಳನ್ನ ಕ್ಯಾಚ್ ಮಾಡಕ್ ಟ್ರೈ ಮಾಡಿ. ಎಕ್ಸಾಮ್ ಅಲ್ಲಿ ಬರಿಬೇಕು ಅಂತಲ್ಲ, ಕುತ್ಕೊಂಡಿರ್ತಿರಲ್ಲ, ಥಿಂಕ್ ಮಾಡಿ. ಉದಾಹರಣೆ ಹೇಳಿದೆ, ಆರ್ಟಿಕಲ್ 19 ಪ್ರಕಾರ ಏನ್ ಸಮಸ್ಯೆ ಆಯ್ತು, ನಾನೇನ್ ಮಾಡ್ಬೋದಿತ್ತು. ಈ ರೀತಿಯಾಗಿ ಏನಾದ್ರೂ ನೀವು ಲಾನ ತಗೊಂಡ್ರೆ ಮಜವಾಗಿರ್ತೀರಾ. ಇಲ್ಲ ಲಾನ ಏನಾದ್ರೂ ನೀವು ಕಷ್ಟವಾಗಿ ಏನೋ ನಾನು ಓದ್ತಾ ಇದ್ದೀನಿ, ಸೆಕ್ಷನ್, ಕೇಸ್ ಲಾ, ಬುಕ್, ಆರ್ಟಿಕಲ್ ಎಲ್ಲ ತಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ. ಸೀನಿಯರ್ಸ್ ಗಳು ಹೇಳ್ತಾರಲ್ವಾ, ಅಥವಾ ಪ್ರೊಫೆಸರ್ ಲೆಕ್ಚರ್ಸ್ ಗಳು, ಅದು ಸತ್ಯ ಆಗುತ್ತೆ. ಅವರೆಲ್ಲ ಅದೇ ರೀತಿ ಕಷ್ಟಪಟ್ಟಿರೋದು. ಅವರೆಲ್ಲ ಲಾನ ನಾನು ಒಟ್ಟು ಕಲಿಬೇಕು, ತಗೊಂಡೋಗಿ ಬರಿಬೇಕು ಅಂತ. ನೀವು ಆ ಲಾಯರ್ಸ್ ಗಳು ಆಗ್ಬೇಡಿ. ಅರ್ಥ ಮಾಡ್ಕೊಳ್ಳಿ, ಯಾಕೆ ಬೇಕು, ಎಲ್ಲಿ ಯೂಸ್ ಮಾಡ್ತೀನಿ, ನಾಳೆ ದಿನ ನನಗೆ ಏನಕ್ಕೆ ಬೇಕು. ಆ ಲಾಯರ್ಸ್ ಗಳಾಗಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಟ್ ನಂಬರ್ 4. ಯೂನಿಟ್ ನಂಬರ್ 4 ಅಲ್ಲಿ ನಾನು ಬಂದಾಗ ನೆಕ್ಸ್ಟ್ ಆರ್ಟಿಕಲ್ ಅಲ್ವಾ, ನೆಕ್ಸ್ಟ್ ಲಾಸ್ಟ್ ಆರ್ಟಿಕಲ್ 19 ಕ್ಲೋಸ್ ಮಾಡಿದ್ದೆ. ಈ ಆರ್ಟಿಕಲ್ 20, ಆರ್ಟಿಕಲ್ 21, ಆರ್ಟಿಕಲ್ 22, ಆರ್ಟಿಕಲ್ 23 and 4, ಆರ್ಟಿಕಲ್ 25 to ಆರ್ಟಿಕಲ್ 28 ಇದೆಲ್ಲ ಯೂನಿಟ್ 4 ಮಾತಾಡುತ್ತೆ. ಸೊ ಯೂನಿಟ್ 4 ಒಂದ್ 4ರಿಂದ 5 ವಿಷಯಗಳ ಬಗ್ಗೆ ಮಾತಾಡುತ್ತೆ. ಓಕೆ, ನಂಬರ್ 1 ಮೊದಲನೇ ವಿಷಯ, ಆರ್ಟಿಕಲ್ 20 ಯೂನಿಟ್ 4 ಮಾತಾಡುತ್ತೆ ರೈಟ್ಸ್ ಆಫ್ ಅಕ್ಯೂಸ್ಡ್ ಅಂತ. ಇದು ತುಂಬಾ ಇಂಪಾರ್ಟೆಂಟ್, ರೈಟ್ಸ್ ಆಫ್ ಅಕ್ಯೂಸ್ಡ್ ಅನ್ನುವಂಥದ್ದು. ಆಮೇಲೆ ಆರ್ಟಿಕಲ್ 22 ಕೂಡ ತುಂಬಾ ಇಂಪಾರ್ಟೆಂಟ್, ಅರೆಸ್ಟೆಡ್ ಪರ್ಸನ್. ಏನ್ ಗೊತ್ತಾ, ಗೌರ್ಮೆಂಟ್ ಎಲ್ಲ ಲಾಸ್ ಗಳೆಲ್ಲ ಮಾಡ್ತಾರೆ, ಸರಿ ಇರುತ್ತೋ ತಪ್ಪಿರುತ್ತೋ, ನೀವು ತಪ್ಪು ಮಾಡಿರ್ತಿರೋ ಬಿಟ್ಟಿರ್ತಿರೋ, ಒಳಗೆ ಹಾಕೊಂಡು ಹೋಗೋದು, ಜೈಲಲ್ಲಿ ತಗೊಂಡು ಹೋಗೋದು. ಅಲ್ಲಿ ನಿಮ್ ರೈಟ್ಸ್ ಗಳ ಬಗ್ಗೆ ಮಾತಾಡೋದೇ ಇಲ್ಲ. ಈಗ ನಾನು ಎಲ್ಲಾ ಕಡೆ ಅಂತ ಹೇಳ್ತಾ ಇಲ್ಲ, ನಾನು ಯಾವ ಪೊಲೀಸ್ ಸ್ಟೇಷನ್ ಟಾರ್ಗೆಟ್ ಮಾಡಲ್ಲ, ಬಟ್ ನೋಡಿದ್ದು ಇದೆ, ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದು ಇದೆ, ಎಳ್ದಿದ್ದು ಇದೆ, ಸಸ್ಪೆನ್ಷನ್ ಮಾಡಿಸಿದ್ದು ಇದೆ, ಆಯ್ತಾ. ಆದ್ರೆ ಪೊಲೀಸ್ ಅವರು ಹೇಗಾಗಿದ್ದಾರೆ ಅಂತಂದ್ರೆ, ನಾವು ಮಾಡಿದ್ದೇ ಸರಿ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಎಲ್ಲರೂ ಹೇಳ್ತಾ ಇಲ್ಲ ಮತ್ತೆ, ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನ್ನ ಕ್ಲಾಸ್ ಅಲ್ಲಿ ಇದ್ದಾರೆ, ಟು ಬಿ ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾರು ತಪ್ಪು ಮಾಡ್ತಾ ಇದಾರೆ ಅವ್ರಿಗೆ ಹೇಳ್ತಾ ಇರುವಂತದ್ದು. ಓಕೆ, ಸೊ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಸಲ ಜೈಲಿಗೆ ಹಾಕೊಂಡು ಹೋಗ್ಬಿಟ್ರೆ ಅವನ್ ವಕೀಲನ್ನ ಮೀಟ್ ಮಾಡಂಗಿಲ್ಲ, ಅವನ್ ಮನೆಯವ್ರಿಗೆ ಮಾತಾಡ್ಸಂಗಿಲ್ಲ, ಅವನ್ ಫೋನ್ ಸೀಸ್ ಮಾಡೋದು, ಫೋರ್ಸೆಬಲಿ ಅವನ ಹತ್ರ ಹೇಳ್ಸೋದು, ನೀನೇ ತಪ್ಪು ಮಾಡಿದ್ಯಾ ಅಂತ ಹೇಳು ಅಂತ. ಒಂದ್ಸಲ ಅದೇ ಕೇಸಿಗೆ ಬುಕ್ ಆಗಿರ್ತಾನೆ, ಮತ್ತೆ ಅದೇ ಕೇಸ್ ಬುಕ್ ಮಾಡೋದು. ಸೊ ಇದೆಲ್ಲ ಏನಿದೆಯಲ್ಲ, ಇದನ್ನ ಕಾನ್ಸ್ಟಿಟ್ಯೂಷನ್ ನಲ್ಲೇ ನಿಮ್ಮ ಫಂಡಮೆಂಟಲ್ ರೈಟ್ ಅಲ್ಲಿ ಪ್ರೊಟೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಯಾವ ರೀತಿ ಅಂತ ಹೇಳ್ತೇನೆ ನೋಡಿ. ರೈಟ್ಸ್ ಆಫ್ ಅಕ್ಯೂಸ್ಡ್ ಅಂತ ಇದೆ. ಸೊ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅನ್ನುವಂತ ಮಾತಾಡಿದ್ದಾರೆ. ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬರೋದ್ಕಿಂತ ಮುಂಚೆ ಏನಾದ್ರೂ ಅರೆಸ್ಟ್ ಮಾಡುವಂತ, ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಬರೋದ್ಕಿಂತ ಮುಂಚೆ ಬ್ರಿಟಿಷ್ ಇದ್ರಲ್ವಾ. ಸೊ ಅಂತ ಸಂದರ್ಭದಲ್ಲಿ ಅವ್ರು ಮಾಡಿರುವಂತ ಲಾಸಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಇಲ್ಲಿ ಮಾತಾಡಿದ್ದಾರೆ. ಓಕೆ, ಆಮೇಲೆ ಯಾರು ಅರೆಸ್ಟ್ ಆಗಿರ್ತಾನೆ, ಡಬಲ್ ಜಿಯೋಪಾರ್ಡಿ, ಸೇಮ್ ಸಿಚುವೇಶನ್, ಪಾಪ ಸೇಮ್ ಸಮಸ್ಯೆ. ಒಂದ್ಸಲ ಆಲ್ರೆಡಿ ಪನಿಷ್ಮೆಂಟ್ ತಗೊಂಡಿರ್ತಾನೆ, ಅದೇ ಕೇಸ್ ಮೇಲೆ ಮತ್ತೆ ಅವನನ್ನು ಬುಕ್ ಮಾಡೋದು, ಹೆಸರೇ ಇದೆಯಲ್ಲ ಡಬಲ್ ಜಿಯೋಪಾರ್ಡಿ, 2 ಸಲ ಬುಕ್ ಮಾಡುವಂಥದ್ದು. ಮೂರನೇದು ಸೆಲ್ಫ್ ಇನ್ಕ್ರಿಮಿನೇಷನ್, ಮೀನ್ ದಟ್ ಅವ್ನು ತಪ್ಪು ಮಾಡಿರಲ್ಲ, ಅವನ್ ವಿರುದ್ಧ ಅವನೇ ಸಾಕ್ಷಿ ಹೇಳ್ಸೋದು. 3rd degree ಟಾರ್ಚರ್ ಅಂತ ಕೇಳಿರ್ತೀರಾ, ಮೂವೀಸ್ ಇಲ್ಲೆಲ್ಲ ನೋಡಿರ್ತೀರಲ್ವಾ. ಸೊ ಇದೆಲ್ಲ ಏನಾದ್ರು ಮಾಡ್ತಾ ಇದ್ರೆ ಪ್ಯೂರ್ ತಪ್ಪದು. ನೀವು ಗೋರ್ಮೆಂಟ್ ಮೇಲೆ ಕೇಸ್ ಹಾಕ್ಬಹುದು. ಪೊಲೀಸ್ ಅಂದ್ರೆ ಯಾರು, ಗೋರ್ಮೆಂಟ್ ತಾನೆ. ನನ್ ಆರ್ಟಿಕಲ್ ಏನು ಕೊಟ್ಟಿದ್ದಾರೆ ಇದನ್ನ, ಆರ್ಟಿಕಲ್ 20 ಅಂದ್ರೆ ಪೊಲೀಸ್ ಅವ್ನು ತಪ್ಪು ಮಾಡ್ತಾ ಇದ್ದಾನೆ, ಪೊಲೀಸ್ ಅವ್ನು ರಾಂಗ್ ಮಾಡ್ತಾ ಇದ್ದಾನೆ, ಎವಿಡೆನ್ಸ್ ಅವನ ವಿರುದ್ಧನೇ ಹೇಳಕ್ ಹೇಳ್ತಾ ಇದ್ದಾನೆ, ಮಾಡಿದ ತಪ್ಪಿಗೆ ಮತ್ತೊಂದ್ಸಲ ಹೇಳ್ತಾ ಇದ್ದಾನೆ, ಹಳೆ ಲಾಸ್ ಗಳನ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಹೊಸ ಲಾಸ್ ಫಾಲೋ ಮಾಡ್ತಾ ಇಲ್ಲ, ಅಕ್ಯೂಸ್ಡ್ ಏನ್ ಕೊಡ್ಬೇಕಾದ ಬೇಸಿಕ್ ಫೆಸಿಲಿಟೀಸ್ ಕೊಡ್ತಾ ಇಲ್ಲ, ಹ್ಯೂಮನ್ ರೈಟ್ಸ್ ಹಾಳು ಮಾಡ್ತಾ ಇದ್ದಾನೆ. ಸೊ ಮಾಡ್ತಾ ಇರೋನ್ ಯಾರು, ಪೊಲೀಸ್ ಅವನಲ್ವಾ. ಪೊಲೀಸ್ ಅವನ್ ಯಾರು, ಗೋರ್ಮೆಂಟ್ ಅವನಲ್ವಾ. ಗೋರ್ಮೆಂಟ್ ಅಂದ್ರೆ ಯಾರು, ಫಂಡಮೆಂಟಲ್ ರೈಟ್ ನ ಪ್ರಾಮಿಸ್ ಮಾಡಿದವರಲ್ವಾ. ಸೊ ಫಂಡಮೆಂಟಲ್ ರೈಟ್ ಯಾರಿಗೆ ಪ್ರಾಮಿಸ್ ಮಾಡಿರೋದು, ನಾರ್ಮಲ್ ಪಬ್ಲಿಕ್ ಈಗಲ್ವಾ. ಸೊ ಈ ಪಬ್ಲಿಕ್ ಇವ್ರ ಮೇಲೆ ಉಲ್ಟಾ ಕೇಸ್ ಹಾಕ್ಬೋದು. ದಟ್ಸ್ ಕಾಲ್ಡ್ ಆರ್ಟಿಕಲ್ 20. ಕ್ಲಿಯರ್? ನೆಕ್ಸ್ಟ್ ಆರ್ಟಿಕಲ್ ಹೋಗ್ತಾ ಇದ್ದಾನೆ. ಸೊ ಇದಕ್ಕೆ ಇದೇ ರೀತಿ ಅರೆಸ್ಟ್ ಆಗಿರುವಂತ ಪರ್ಸನ್ಗೆ ಸಂಬಂಧಪಟ್ಟಿರುವಂತ ರೀತಿಯಾದಂತ ಒಂದು ಆರ್ಟಿಕಲ್, ರೈಟ್ಸ್ ಆಫ್ ಅರೆಸ್ಟೆಡ್ ಪರ್ಸನ್. ಅಕ್ಯೂಸ್ಡ್ ಬೇರೆ, ಅರೆಸ್ಟೆಡ್ ಪರ್ಸನ್ ಬೇರೆ. ಓಕೆನಾ? ಸೊ ಆರೋಪಿ, ಅಪರಾಧಿ ತುಂಬಾ ಡಿಫ್ರೆನ್ಸ್ ಇದೆ. ಇಫ್ ಇನ್ ಕೇಸ್ ಏನಾದ್ರು ಡೌಟ್ಸ್ ಗಳಿದ್ರೆ ಲಾಸ್ಟ್ ಅಲ್ಲಿ ಡಿಸ್ಕಸ್ ಮಾಡುವ, ತುಂಬಾ ಡೀಪ್ ಆಗಿ ಇಳಿಯಕ್ ಹೋಗಲ್ಲ ನಾನು. ಆರ್ಟಿಕಲ್ 22 ಏನಿದೆ, ಸೊ ಆರ್ಟಿಕಲ್ 22 ಏನ್ ಹೇಳುತ್ತೆ, ಪ್ರಿವೆಂಟ್ ಅಂಡ್ ಡಿಟೆನ್ಷನ್ ಲಾಸ್ ಅಂತ ಇದೆ. ಅಂದ್ರೆ ಹೇಗೆ ಅಂದ್ರೆ, ಈಗ ಕೆಲವೊಂದು ಹಬ್ಬಗಳು ನಡೀತಾ ಇರುತ್ತೆ, ತುಂಬಾ ದೊಡ್ಡ ದೊಡ್ಡ ಹಬ್ಬಗಳು, ಎಲ್ಲಾ ಧರ್ಮದವ್ರದ್ದು. ನಮ್ದು ಈ ಗಣಪತಿ ಹಬ್ಬ ನಡೀತಿರುತ್ತೆ, ಆಮೇಲೆ ಇನ್ನೊಂದು ಧರ್ಮದ್ದು ಬೇರೆ ಯಾವ್ದೋ ಒಂದು ಮುಸ್ಲಿಂ ಹಬ್ಬಗಳು ನಡೀತಾ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ,
ದೊಂಬ್ರಿ ಗಲಾಟೆ ನಡೆಸುವಂತ ಕೆಲವೊಂದು ವ್ಯಕ್ತಿಗಳನ್ನ ಅಡ್ವಾನ್ಸ್ ಆಗಿ ಪೊಲೀಸರು ಎತ್ತಾಕೊಂಡು ಹೋಗ್ತಾರೆ. ಅದನ್ನೇ ನಾವು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೀವಿ. ಸೊ ಈ ಪ್ರಿವೆಂಟಿವ್ ಡಿಟೆನ್ಷನ್ ಸಂದರ್ಭದಲ್ಲೂ ಕೂಡ ಆ ವ್ಯಕ್ತಿ ಜೈಲಲ್ಲಿ ಇದಾನೆ ಅಂದಿದ ತಕ್ಷಣ ಬ್ರಿಟಿಷರ ಕಾಲದಲ್ಲಿ ಮಾಡ್ದ ಹಾಗೆ ಮಾಡುವಂತದ್ದಲ್ಲ. ಓಕೆ, ಸೊ ಅವನನ್ನ, ಅವನ ಲಾಯರ್, ಅವನ ಮನೆ, ಅವನ ಬೇಸಿಕ್ ರೈಟ್ಸ್, ಹ್ಯೂಮನ್ ರೈಟ್ಸ್ ಎಲ್ಲದನ್ನು ಕೊಡ್ತಾ ಹೋಗ್ಬೇಕು. ಸೊ ಇದು ಆರ್ಟಿಕಲ್ 22 ಮಾತಾಡುತ್ತೆ. ಈಗ ಇಷ್ಟೊತ್ತು ನಾನು ಪಾಸಿಟಿವ್ ಹೇಳಿದೆ, ಕ್ರಿಮಿನಲ್ಸ್ ಗಳನ್ನ ಕಾಪಾಡುವಂತದ್ರ ಬಗ್ಗೆ ಅದೆಲ್ಲ ಹೇಳಿದೆ. ಇಫ್ ಇನ್ ಕೇಸ್ ಅವ್ನು ನಿಜವಾಗ್ಲೂ ಮುಗ್ಧ ಆಗಿದ್ದ ಅಂದ್ರೆ ತುಂಬಾ ವ್ಯಾಲಿಡ್ ಪಾಯಿಂಟ್ ನಾನು ಮಾತಾಡಿದೆ. ಆದ್ರೆ ಕೆಲವರು ಮನ್ಸಲ್ಲಿ ಓಡ್ತಾ ಇದೆ, ಕ್ರಿಮಿನಲ್ಸ್ ಗಳನ್ನ ಸೇಫ್ ಮಾಡೋದು ಒಳ್ಳೇದಾ? ಓಕೆ, ಸೊ ಬಟ್ ನಾನು ಇಂಡಿಯನ್ ಲಾ ಪ್ರಕಾರ ಹೇಳ್ತಾ ಇದ್ದೀನಿ, ನನ್ನ ಒಪಿನಿಯನ್ ಕೂಡ ಅದೇ ರೀತಿ ಇರುವಂತದ್ದು. ನೀವ್ ಯೋಚನೆ ಮಾಡ್ತಾ ಇದೀರಲ್ವಾ, ಕ್ರಿಮಿನಲ್ಸ್ ಗಳನ್ನ ಜೈಲಿಗೆ ಹಾಕ್ಬಿಡ್ಬೇಕು, ಗುಂಡ್ ಹಾಕಿ ಸಾಯಿಸ್ಬೇಕೆಲ್ಲ. ಪರ್ಸನಲಿ ಕೋಪ ಮಿತಿ ಮೀರಿದಾಗ ಎಲ್ರಿಗೂ ಅದೇ ಅನ್ಸೋದು, ನಿಮ್ಗೂ ಅದೇ ಅನ್ಸೋದು ಕ್ರೈಮ್ಸ್ ಗಳನ್ನ ನೋಡಿದಾಗ. ಸೊ ಆದ್ರೆ ಆಸ್ ಪರ್ ಇಂಡಿಯನ್ ಲಾಸ್ ನ ಪ್ರಕಾರ ನಮ್ದು ರಿಫಾರ್ಮೇಟಿವ್ ಥಿಯರಿ ಅಂತ ಕರಿತೀವಿ. ಅಂದ್ರೆ ಸುಧಾರಣಾ ಸಿದ್ಧಾಂತನ ಫಾಲೋ ಮಾಡ್ತಾ ಇರೋರು ನಾವು. ಅಂದ್ರೆ ಏನಕ್ಕೆ ಜೈಲಲ್ಲಿರುವಂತವರಿಗೆ ಒಳ್ಳೆ ಊಟ, ತಿಂಡಿ, ನಿದ್ದೆ, ಆಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಏನಕ್ಕೆ ಮಾಡ್ತೀವಿ ಅಂದ್ರೆ ಇಂಡಿಯನ್ ಲಾಸ್, ಇಂಡಿಯನ್ ಕ್ರಿಮಿನಾಲಜಿ, ವಿಕ್ಟಿಮಲಾಜಿ, ಪನಿಷ್ಮೆಂಟ್ಸ್ ಬೇಸ್ಡ್ ಆನ್ ರಿಫಾರ್ಮೇಟಿವ್ ಥಿಯರಿ. ಇಟ್ಸ್ ಎಕ್ಸ್ಟರ್ನಲ್ ಟಾಪಿಕ್ ಇದು. ಮುಂದಿನ ಸೆಮಿಸ್ಟರ್ಸ್ ಗಳಲ್ಲಿ ಓದ್ತೀರಾ ನೀವು, 5th ಸೆಮ್ 6th ಸೆಮ್ ಅಲ್ಲಿ ಸಬ್ಜೆಕ್ಟ್ಸ್ ಗಳೇ ಇದೆ ಇದ್ರ ಮೇಲೆ. ನಮ್ಮ ಇಂಡಿಯನ್ ಲಾಸ್ ಯಾಕೆ ವೀಕ್ ಇದೆ, ಯಾಕೆ ಸ್ಟ್ರಾಂಗ್ ಇದೆ, ನಾವೇನಕ್ಕೆ ಈ ರೀತಿ ಕಡಿಮೆ ಪನಿಷ್ಮೆಂಟ್ ಇರುತ್ತೆ, ಏನೋ ಒಂದು 500,000 ರೂಪಾಯಿದಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ, ಆಮೇಲೆ ಜೈಲೇ ಆಗಿದ್ ಕಮ್ಮಿ. ಒಂದ್ ಸತ್ತ ಹೇಳಿದ್ರೆ ಇದಾಗುತ್ತೆ, ಗೂಗಲ್ ಔಟ್ ಮಾಡಿ ನೋಡಿ ಇಲ್ಲಿವರೆಗೂ 1947 ಆದ್ಮೇಲೆ ಗಲ್ ಶಿಕ್ಷೆ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ. ಕೆಲವೊಂದು ವೆಬ್ಸೈಟ್ ಅಲ್ಲಿ 50 ತೋರಿಸುತ್ತೆ, ಕೆಲವೊಂದು ವೆಬ್ಸೈಟ್ ಅಲ್ಲಿ 70 ತೋರಿಸುತ್ತೆ, 80 ತೋರಿಸುತ್ತೆ, ಬಟ್ ನಾಟ್ ಮೋರ್ ದ್ಯಾನ್ 200. ಕ್ಲಿಯರ್ ಇದೀನಿ ನಾನು. ಓಕೆ, 200 250 ಮೇಲೆ ತೋರ್ಸಲ್ಲ. ಏನೇ ತೋರಿಸಿದ್ರು ಕೂಡ 200 ಇಂದ 300 ಜನ ಅಷ್ಟೇ ಇಲ್ಲಿವರೆಗೂ ಗಲ್ಲಿಗೆ ಹೋಗಿರುವಂತದ್ದು, 75 ವರ್ಷಗಳ ನಂತರನೂ ಕೂಡ. ಆ ಲೆವೆಲ್ನ ರಿಫಾರ್ಮೇಟಿವ್ ಥಿಯರಿ ನಮ್ದಿರುವಂತದ್ದು. ಓಕೆ, ಸೊ ನೀವು ಅದ್ರ ಮೇಲೆ ನಮ್ ಫ್ರೆಂಡ್ ಸರ್ಕಲ್ ಅಲ್ಲಿ PhD ಮಾಡ್ತಾ ಇದಾರೆ. ಜಸ್ಟ್ ಆ ಒಂದು ವರ್ಡ್ ಇಟ್ಕೊಂಡು, ಅದಕ್ಕೆ ನನಗೆ ಜ್ಞಾಪಕ ಬಂತು, ಅಟ್ಯಾಚ್ ಮಾಡಿದೆ ನಾನು ಎಕ್ಸ್ಟರ್ನಲ್ ಆಗಿ. ಸೊ ಅದ್ರ ಮೇಲೆ ಡಿಬೇಟ್ಸ್ ಕೂಡ ನಡೆಯುತ್ತೆ, ಸರಿ ತಪ್ಪು ಅಂತೇಳಿ. ಬಟ್ ಒಂದ್ ಕಡೆ ಅವ್ನು ವಾಪಸ್ಸು ಏನೋ ತಪ್ಪು ಮಾಡಿದ್ದ ಅವನೊಂದು ಸರಿಪಟ್ಟು ಸೊಸೈಟಿಗೆ ತರುವಂತದ್ದು ಒಳ್ಳೇದು. ಇನ್ನೊಂದ್ ಕಡೆ ಅವ್ನು ಮತ್ತೆ ಒಳಗಡೆ ಬಿಟ್ಬಿಟ್ಟು ಇನ್ ದೊಡ್ಡ ಕ್ರಿಮಿನಲ್ ಆಗಿ ಪೊಲಿಟಿಷಿಯನ್ ಆಗುವಂತ ರೀತಿ ಮಾಡುವಂತದ್ದು ತಪ್ಪು. ಸ್ಟಿಲ್ ಎಕ್ಸ್ಟರ್ನಲ್ ಡಿಸ್ಕಷನ್ ಅದು. ವಾಪಸ್ ಬರೋಣ ನಮ್ ಸಿಲೆಬಸ್ ಕಾಪಿಗೆ. ನೆಕ್ಸ್ಟ್ ಆರ್ಟಿಕಲ್ 21 ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ. ಆರ್ಟಿಕಲ್ 21 ಕೂಡ PhD ಮಾಡ್ತಾ ಇರುವಂತ ಟಾಪಿಕ್. ಯಾಕೆ ಅಂದ್ರೆ ಆರ್ಟಿಕಲ್ 21 ಅಂತದ್ದು ಎಷ್ಟು ದೊಡ್ಡದಿದೆ ಅಂದ್ರೆ ಇದರಲ್ಲಿ ತುಂಬಾ ವೈಡ್ನಿಂಗ್ ಡೈಮೆನ್ಷನ್ಸ್ ಗಳಿದೆ. ಆರ್ಟಿಕಲ್ 21 ನೀವು ಒಂದ್ ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ. ಆರ್ಟಿಕಲ್ 21 ಹೇಳುತ್ತೆ ಲೈಫ್ ಅಂಡ್ ಲಿಬರ್ಟಿ ಅಂತ. ಅಂದ್ರೆ ಜೀವನ ಮಾಡುವಂತ ಒಂದು ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ, ಜೀವನ ಮತ್ತು ಸ್ವಾತಂತ್ರ್ಯ ಈ ರೀತಿ ಎಲ್ಲ ಒಂದು ಕಾನ್ಸೆಪ್ಟ್ ಮಾತಾಡುತ್ತೆ. ಆದ್ರೆ ಆರ್ಟಿಕಲ್ 21 ಏನಿದೆ, ಇದನ್ನ ಕೋರ್ಟ್ಸ್ ಗಳಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಕೇಸ್ಗಳ ಮೇಲೆ ಆಫ್ಟರ್ 1950 ಕಾನ್ಸ್ಟಿಟ್ಯೂಷನ್ ಬಂದಾದ್ಮೇಲೆ ಕೇಸ್ಗಳ ಮೇಲೆ ಮಾಡ್ತಾ 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 ಹತ್ತತ್ರ 50 ತರದ ಮೀನಿಂಗ್ ಗಳನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಆರ್ಟಿಕಲ್ 21 ಅಂಡ್ರಲ್ಲಿ ರೈಟ್ ಟು ಸ್ಲೀಪ್ ಅಂದ್ರೆ ನೀವು ಮಲಗುವಂಥದ್ದು ನಿಮ್ಮ ಹಕ್ಕು. ರೈಟ್ ಟು ಎಜುಕೇಶನ್, ನೀವು ಓದುವಂಥದ್ದು ನಿಮ್ಮ ಹಕ್ಕು. ಅರ್ಥ ಆಗ್ತಿದೀವಲ್ಲ ನಿಮ್ಗೆ? ಈ ರೀತಿಯಾಗಿ ರೈಟ್ ಟು ಸ್ಲೀಪ್, ರೈಟ್ ಟು ಎಜುಕೇಶನ್, ರೈಟ್ ಟು ಈ ರೀತಿ ಸುಮಾರು ರೈಟ್ಸ್ ಅಂತ ಎಕ್ಸ್ಟೆಂಡ್ ಆಗ್ತಾ 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 ಅದು ಯಾವ ಲೆವೆಲ್ಗೆ ಆಗಿದೆ ಅಂತಂದ್ರೆ ಒಂದು PhD ಟಾಪಿಕ್ ಆಗಿದೆ. ಅದು PhD ಟಾಪಿಕ್ ತಗೊಂಡಿದ್ದಾರೆ ಒಬ್ರು. ಈ 75 ವರ್ಷಗಳಲ್ಲಿ ಎಷ್ಟು ಡೈಮೆನ್ಷನ್ಸ್ ಗಳನ್ನ ಕೋರ್ಟ್ ಇಂಟರ್ಪ್ರೆಟ್ ಮಾಡ್ತು ಅಂತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ, ಇನ್ನು 75 ವರ್ಷಗಳ ನಂತರ ಯಾವ ಡೈಮೆನ್ಷನ್ಸ್ ಗಳು ಈ ಆರ್ಟಿಕಲ್ 21 ತಗೊಂಡು ಇನ್ನು ಎಷ್ಟು ದೊಡ್ಡದಾಗ್ಬೋದು ಅಂತ. ಸೊ ಇಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. ಎಕ್ಸ್ಟರ್ನಲ್ ನಾಲೆಜಿಗೂ ಕೂಡ ಮತ್ತೆ ನಿಮ್ಮ KSLU ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನಾನು ಅದು ಹೇಳ್ತೇನೆ ಇಂಪಾರ್ಟೆಂಟ್ ಯಾವ್ದ್ಯಾವ್ದು ಅಂತ. ನಾವು ಮಾತಾಡೋಣ ಇಂಪಾರ್ಟೆಂಟ್ ಯಾವ್ದ್ಯಾವ್ದಿದೆ ಏನು ಅಂತ ಎಲ್ಲ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಟು ಎಕ್ಸ್ಪ್ಲಾಯ್ಟೇಷನ್ ಅಂತ ಇದೆ. ಶೋಷಣೆಯ ವಿರುದ್ಧದ ಹಕ್ಕು. ಯಾರು ಶೋಷಣೆ ಆಗುತ್ತೆ? ಮಕ್ಕಳು, ಲೇಬರ್ಸ್ ಅಲ್ವಾ? ಸೊ ಎಲ್ರು ನಮ್ ಇಂಡಿಯಾ ಬೇಸಿಕಲಿ 95% ಲೇಬರ್ ಸೆಕ್ಟರ್, ಅರೌಂಡ್ ಒಂದು 80% ಅಂತ ಏನಾದ್ರು ತಗೋಣ. ಸಮ್ಟೈಮ್ಸ್ ಇಂಡಿಪೆಂಡೆಂಟ್ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ಲೇಬರ್ ಅಂತ ಕನ್ಸಿಡರ್ ಮಾಡಕ್ ಬರಲ್ಲ. 70 to 80% ಆದ್ರೂ ನಮ್ಮ ಇಂಡಿಯಾದಲ್ಲಿ ಲೇಬರ್ಸ್ ಗಳಿದ್ದಾರೆ. ಸೊ ಅದರಲ್ಲಿ ಚೈಲ್ಡ್ ಲೇಬರ್ಸ್ ತಪ್ಪು, ಅದನ್ನ ಮಾಡೋ ಆಗಿಲ್ಲ. ಆಮೇಲೆ
ಮೈನಾರಿಟಿ ಆಧಾರದ ಮೇಲೆ ಶೋಷಣೆಗಳು. ಸೊ ಇದನ್ನೆಲ್ಲದನ್ನು ಕೂಡ ಆರ್ಟಿಕಲ್ 23 and 24 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಬರ್ತೀವಿ ಆರ್ಟಿಕಲ್ 25, ಆರ್ಟಿಕಲ್ 26, 27 and 28 ಅಪ್ ಟು 28 ತನಕ ಮಾತಾಡ್ತೀವಿ. ಸೆಕ್ಯುಲರಿಸಮ್ ಅಂದ್ರೆ ಧರ್ಮದ ಸ್ವಾತಂತ್ರ್ಯ, ಜಾತ್ಯತೀತತೆ ಅಂತ ಕರಿತೀವಿ. ಟ್ರಾನ್ಸ್ಲೇಷನ್ ಸೇಮ್ ಆಗಿದೆ. ಓಕೆ, ಸೆಕ್ಯುಲರಿಸಮ್ ಮೀನ್ಸ್ ಜಾತ್ಯತೀತತೆ ಅಂದ್ರೆ ಯಾವುದೇ ಒಂದು ಧರ್ಮದವರಾಗಿರ್ಲಿ, ಸೊ ಅವರವರ ಒಂದು ಧರ್ಮನ ಅವರವರು ಫಾಲೋ ಮಾಡ್ಬೋದು, ಅವರವರ ಧರ್ಮದ ಅವರವರ ಒಂದು ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಕಟ್ಕೊಳ್ಬಹುದು. ಬಟ್ ರೆಸ್ಟ್ರಿಕ್ಷನ್ಸ್ ಗಳಿದೆ. ಯಾವ ರೀತಿ ರೆಸ್ಟ್ರಿಕ್ಷನ್ಸ್ ಅಂದ್ರೆ ಯಾವುದನ್ನು ದೇಶಕ್ಕೆ ಸಮಸ್ಯೆ ಆಗೋ ತರ ಮಾಡೋ ಆಗಿಲ್ಲ. ಇದನ್ನು ಕೂಡ ಪ್ರಾಮಿಸ್ ಮಾಡಿದ್ದಾರೆ. ನಿಮ್ ಧರ್ಮ ನಿಮಗ್ ಬಿಟ್ಟಿದ್ದು, ನೀವು ಫಾಲೋ ಮಾಡ್ಕೊಳ್ಳಿ, ಆಯ್ತಾ. ನಿಮ್ ಧರ್ಮ ನಿಮಗ್ ಬಿಟ್ಟಿದ್ದು, ನೀವು ಪ್ರೈಮರಿ ಎಜುಕೇಶನ್ ಕೊಡ್ಕೊಳ್ಳಿ. ನಿಮ್ ಧರ್ಮದ ಇನ್ಸ್ಟಿಟ್ಯೂಷನ್ ನಿಮಗ್ ಬಿಟ್ಟಿದ್ದು. ಆಮೇಲೆ ಯಾವುದೇ ಒಂದು ಧರ್ಮದ ಒಂದು ವಿಷಯನ ಗೌರ್ಮೆಂಟ್ ಆದ ನಾವು ಟಚ್ ಮಾಡೋದಿಲ್ಲ, ಆಯ್ತಾ. ನಿಮ್ಮ ಧರ್ಮನ ನಾವು ನಿಮಗೆ ಫ್ರೀಡಮ್ ಆಗಿ ಬಿಡ್ತೀವಿ ವಿತ್ ಸಮ್ ರೆಸ್ಟ್ರಿಕ್ಷನ್ಸ್. ಓಕೆ, ಸೊ ಈ ರೀತಿಯಾದಂತ ವಿಷಯಗಳನ್ನ ಆರ್ಟಿಕಲ್ 25, 6, 7, 8 ಅಲ್ಲಿ ಅಶೂರೆನ್ಸ್ ಕೊಟ್ಟಿದ್ದಾರೆ ನಿಮ್ಗೆ, ಸಮ್ ರೆಸ್ಟ್ರಿಕ್ಷನ್ಸ್ ಗಳ ಜೊತೆಗೆ. ಈ ವಿಷಯಗಳನ್ನ ಯೂನಿಟ್ ನಂಬರ್ 4 ಅಲ್ಲಿ ಕಲಿತಾ ಹೋಗ್ತೀರಾ. ಲಾಸ್ಟ್ ಯೂನಿಟ್ ಫ್ರಮ್ ಸ್ಟಾರ್ಟ್ 29 ಆರ್ಟಿಕಲ್ 28 ತನಕ ಲಾಸ್ಟ್ ಯೂನಿಟ್ ಅಲ್ಲಿ ಮುಗ್ದೋಗಿತ್ತಲ್ವಾ. ಸೊ 29 ಆರ್ಟಿಕಲ್ ಇಂದ ಲಾಸ್ಟ್ ಯೂನಿಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ 29, 30 ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಆಫ್ ಮೈನಾರಿಟೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಮೈನಾರಿಟೀಸ್ ಅಂದ್ರೆ ಯಾರು? ಮೈನಾರಿಟೀಸ್ ಮೀನ್ಸ್ ಪಾಪ್ಯುಲೇಷನ್ ವೈಸ್ ಮಾತಾಡ್ತಾ ಇರುವಂತದ್ದು, ಏಜ್ ವೈಸ್ ಅಲ್ಲ. ಅದು ಅಲ್ಪಸಂಖ್ಯಾತರು ಅಂತಂದ್ರೆ ಪಾಪ್ಯುಲೇಷನ್ ವೈಸ್ ಯಾರು ತುಂಬಾ ಕಡಿಮೆ ಇದ್ದಾರೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಹಿಂದೂಸ್ಗಳೆಲ್ಲ 70% ಪಾಪ್ಯುಲೇಷನ್ ಇದೆ. 70-75 ವೇರಿಯೇಷನ್ ಇರುತ್ತೆ ಡಿಫ್ರೆಂಟ್ ಸೆನ್ಸಸ್ ಗಳಿಗೆ. ಆನ್ ಅಂಡ್ ಅವರೇಜ್ ನಾನು 70% ಅಂತ ತಗೊಳ್ತಾ ಹೋಗ್ತೇನೆ, 70 or 75 ತಗೊಳ್ತಾ ಹೋಗ್ತೇನೆ. ಬಟ್ ಸ್ಟಿಲ್ 25% ಪೀಪಲ್ ಅಲ್ಲಿ ಮತ್ತೆ ಡಿವೈಡ್ ಆಗಿದ್ದಾರೆ. 15-20% ಮುಸ್ಲಿಮ್ಸ್ಗಳು, ಆಮೇಲೆ 3 or 4% ಕ್ರಿಶ್ಚಿಯನ್ಸ್, 1 or 2% ಪಾರ್ಸೀಸ್. ಸೊ ಇವರೆಲ್ಲ ಯಾರಿದಾರಲ್ಲ ಇವರೆಲ್ಲ ಮೈನಾರಿಟೀಸ್ಗಳು, ಇವರೆಲ್ಲ ಮೆಜಾರಿಟೀಸ್ಗಳು ಅಂತ ಕರಿತೀವಿ. ಮೆಜಾರಿಟಿಗೆ ಯಾವ ರೀತಿ ಹಕ್ಕುಗಳಿದೆ, ಸೊ ಅದೇ ರೀತಿ ಮೈನಾರಿಟೀಸ್ಗಳಿಗೆ ಅವ್ರದೇ ಆದಂತಹ ಕಲ್ಚರಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಮಾಡ್ಕೊಳ್ಬಹುದು. ಸಾಂಸ್ಕೃತಿಕವಾದಂತಹ ಒಂದು ಏನದು ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಸ್ ಗಳಾಗಿರ್ಬೋದು, ಅಥವಾ ಎಜುಕೇಶನಲ್ ರೈಟ್ಸ್ಗಳು, ಅವ್ರದೇ ಆದಂತಹ ಎಜುಕೇಶನಲ್ ರೈಟ್ಸ್ಗಳು. ನಾವು ನಮ್ಮ ಒಂದು ಇದ್ರ ಪ್ರಕಾರ ನಾವ್ ಏನ್ ಓದಿಸ್ಕೊಳ್ತೀವಿ. ಆದ್ರೆ ರೆಸ್ಟ್ರಿಕ್ಷನ್ ಇದೆ. ದೇಶದ ವಿರುದ್ಧ ಆಗೋ ರೀತಿಯಲ್ಲಿ ಏನು ಕೂಡ ಮಾಡೋ ಹಾಗಿಲ್ಲ. ಇದನ್ನು ಕ್ಲಾರಿಟಿ ಕೊಟ್ಟಿರ್ತೇನೆ. ಓಕೆ, ಅದಕ್ಕೆ ನೀವು ಯಾವಾಗ್ಲೂ ಕೂಡ ಪ್ಲಸ್ ಮಾತ್ರ ಓದಲ್ಲ, ಪ್ಲಸ್ ಮೈನಸ್ ಬೋತ್ ಅನ್ನ ಓದ್ತೀರಾ ಪ್ರತಿಯೊಂದು ಆರ್ಟಿಕಲ್ ಅಲ್ಲಿ. ಅದಕ್ಕೆ ಲಾಯರ್ಸ್ ಗಳಂತ ಕರೆಸ್ಕೊಳ್ತೀರಾ. ಬರೀ ಲೈನ್ ಏನ್ ಹೇಳುತ್ತೆ ಅಂತ ಓದಿದ್ರೆ ಅದು ಸ್ಕೂಲ್ ಲೆವೆಲ್ ಆಗ್ಬಿಡುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿಂದಾನೇ ಎತ್ಕೊಂಡ್ ಬಂದಿದ್ದು, ನಾನು ಸ್ಕೂಲ್ ಲೆವೆಲ್ ಇಂದ ಎತ್ಕೊಂಡ್ ಬಂದಿದ್ದು. ಓಕೆ, ಸೊ ಈಗ ಮೈನ್ ಕಾನ್ಸೆಪ್ಟ್ ಬರುತ್ತೆ ಯೂನಿಟ್ ನಂಬರ್ 5 ದಲ್ಲಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇಷ್ಟೊತ್ತು ನಾನು ನಿಮ್ಗೆ ಏನ್ ಹೇಳಿದ್ನಲ್ಲ, ಆರ್ಟಿಕಲ್ 14 ಇಂದ ಆರ್ಟಿಕಲ್ 30 ತನಕನೂ ಕೂಡ ನಿಮ್ಗೆ ಅದಿದೆ ಇದಿದೆ, ನೀವು ಅದ್ ಮಾಡ್ಬೋದು ಇದ್ ಮಾಡ್ಬೋದು, ಎಜುಕೇಶನಲ್, ಮೈನಾರಿಟಿ ರೈಟ್ಸ್, ಅದು ಇದು ಅಂತ ಎಲ್ಲ ಹೇಳಿದ್ನಲ್ಲ. ಸರ್, ಇದೆಲ್ಲ ಸಮಸ್ಯೆ ಆದ್ರೆ ಯಾವ ಆರ್ಟಿಕಲ್ ಅಂಡರ್ ನಾನು ಕೇಸ್ ಫೈಲ್ ಮಾಡ್ಲಿ ಅಂತ ಬಂದಾಗ ಆಗ ನೀವು ಸ್ಟಡಿ ಮಾಡುವಂತದ್ದೇ ಆರ್ಟಿಕಲ್ 32, ಆರ್ಟಿಕಲ್ 26. ಸೊ ನಿಮ್ಮ ಇದು ರೆಮಿಡಿ ಅಂದ್ರೆ ನಿಮ್ಮ ಇದು ಪರಿಹಾರ. ಕ್ಲಿಯರ್? ಸೊ ಏನು ಪರಿಹಾರ ಇದೆ ಸಮಸ್ಯೆ ಆದ್ರೆ ನಿಮಗಿರುವಂತ ಪರಿಹಾರ ಆರ್ಟಿಕಲ್ 32, ಆರ್ಟಿಕಲ್ 226. ಓಕೆ, ಆರ್ಟಿಕಲ್ 14 ಇಂದ ಆರ್ಟಿಕಲ್ 30 ತನಕ ಗೌರ್ಮೆಂಟ್ ನಿಮ್ಗೆ ಪ್ರಾಮಿಸ್ ಮಾಡಿದೆ. ಏನಂತ ಪ್ರಾಮಿಸ್ ಮಾಡಿದೆ? ಇದ್ರಲ್ಲಿರೋ ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ನಿಮ್ಮ ಇಕ್ವಾಲಿಟಿಗೆ ಡಿಸ್ಟರ್ಬ್ ಮಾಡಲ್ಲ, ಫ್ರೀಡಮಿಗೆ ಡಿಸ್ಟರ್ಬ್ ಮಾಡಲ್ಲ, ನಿಮ್ಮ ಲೈಫ್ ಅಂಡ್ ಲಿಬರ್ಟಿಗೆ ಡಿಸ್ಟರ್ಬ್ ಮಾಡಲ್ಲ, ಎಕ್ಸ್ಪ್ಲಾಯ್ಟ್ ಮಾಡಲ್ಲ, ರಿಲಿಜಿಯನ್ಗೆ ಡಿಸ್ಟರ್ಬ್ ಮಾಡಲ್ಲ, ಕಲ್ಚರ್ ಅಂಡ್ ಎಜುಕೇಶನಲ್ ರೈಟಿಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಬರ್ತ್ ಕೊಟ್ಬಿಟ್ಟಿದ್ದಾರೆ ಆರ್ಟಿಕಲ್ ಸಮೇತ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಡಿಸ್ಟರ್ಬ್ ಮಾಡೇ ಬಿಟ್ರು. ಕೆಲವೊಂದು ಸರ್ಕಾರಗಳು ಬರುತ್ತೆ, ಡಿಕ್ಟೇಟರ್ಶಿಪ್ ಸರ್ಕಾರಗಳು, ಅಂತ ಟೈಮಲ್ಲಿ ಡಿಸ್ಟರ್ಬ್ ಮಾಡೇ ಬಿಟ್ರು. ಆ ಟೈಮಲ್ಲಿ ನೀವು ಸವಾಲ್ ಎತ್ತುತ್ತೀರಾ ಆರ್ಟಿಕಲ್ 32 ಅಂಡ್ ಆರ್ಟಿಕಲ್ 226 ಅಲ್ಲಿ. ಅದ್ರ ಬಗ್ಗೆನೂ ಕೂಡ ನೀವು ಕಲಿತಾ ಹೋಗ್ತೀರಾ. ಸೊ 1978 ಅಲ್ಲಿ ಒಂದು ಇದ್ ನಡೆದಿತ್ತು, 42nd ಅಮೆಂಡ್ಮೆಂಟ್. ಯಾರ್ಯಾರು ಸರ್ಕಾರಿ ಜಾಬ್ಗಳನ್ನು ಓದ್ತಾ ಇರ್ತೀರಾ ಅವ್ರು ಓದಿರ್ತೀರಾ. ಸೊ 42nd ಅಂಡ್ 44th ಅಮೆಂಡ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್. ಅಂದ್ರೆ ತಿದ್ದುಪಡಿ ಮೀನ್ಸ್ ಮತ್ತೆ ಡೀಪ್ ಹೋಗುತ್ತಲ್ಲ. ಸರಿ, ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು 1950ಗೆ ಎಸ್ಟಾಬ್ಲಿಷ್ ಮಾಡಿದ್ರು. ಆದ್ರೆ 1950 ಏನ್ ಕಾನ್ಸ್ಟಿಟ್ಯೂಷನ್ ಇತ್ತು, ಏನ್ ಜನ ಇದ್ರು, ಏನ್ ಸೊಸೈಟಿ ಇದ್ರು, ಅದೇ ಲಾಸ್ಟ್ ತನಕ ಫಾಲೋ ಆಗಲ್ಲ. 1950 ಈಗ 2026 ಬಂದ್ವಲ್ವಾ. ಸೊ ಇಲ್ಲಿಂದ ಇಲ್ಲಿ ತನಕ 75-76 ವರ್ಷ ಕಳೆದೋಯ್ತು. ಸೊ ಇದ್ರ ಮಧ್ಯದಲ್ಲಿ ಆಗಿದ್ದಂತ ಜನಗಳ ಬೇಡಿಕೆ, ಈಗಿದ್ದಂತ ಜನಗಳ ಬೇಡಿಕೆ ಸೇಮ್ ಇರಲ್ಲ. ಜನರ ಬೇಡಿಕೆಯ ಪ್ರಕಾರ, ಜನರ ಅವಶ್ಯಕತೆಯ ಪ್ರಕಾರ
ಕಾನ್ಸ್ಟಿಟ್ಯೂಷನ್ ನ ಅಮೆಂಡ್ ಮಾಡ್ತಾ ಬಂದ್ರು. ಆ ಅಮೆಂಡ್ಮೆಂಟ್ನೇ ನಾವು ಕನ್ನಡದಲ್ಲಿ ತಿದ್ದುಪಡಿ ಅಂತ ಕರೆದ್ವಿ. ಓಕೆ, ಆ ತಿದ್ದುಪಡಿ ನಿಯರ್ಲಿ 106, 107 ತನಕ ಹೋಗಿದೆ. ಈಗ ಬಿಲ್ಸ್ ಎಲ್ಲ ಅಂತಂದ್ರೆ 125+ ಇದೆ ಬಿಲ್ ಎಲ್ಲ, 105+ ಅಮೆಂಡ್ಮೆಂಟ್ ಹೋಗಿದೆ. ಸೊ ಆ ರೀತಿ ತಿದ್ದುಪಡಿ ಮಾಡಿದಾಗ 42nd ಅಮೆಂಡ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ನಾನು ಇದನ್ನೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ 1978 ಗಿಂತ ಮುಂಚೆ ಪ್ರಾಪರ್ಟಿ ರೈಟ್ಸ್ ಯಾವ ರೀತಿ ಇತ್ತು, ಆಫ್ಟರ್ ರೈಟ್ಸ್ ಯಾವ ರೀತಿ ಇತ್ತು, ಇಟ್ಸ್ ಡಿಪೆಂಡ್ಸ್ ಅಪಾನ್ 42nd ಅಮೆಂಡ್ಮೆಂಟ್. ಆಫ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿದ್ರು ಅನ್ನುವಂತ ರೀತಿ ಮಾತಾಡ್ತಾರೆ 42nd. ಸೊ ಅದರ ವಿರುದ್ಧವಾಗಿ ಗೌರ್ಮೆಂಟ್ ಚೇಂಜ್ ಆಗಿ 44th ಅಲ್ಲಿ ಅದನ್ನ ರಿಪೇರಿ ಮಾಡಿದ್ರು. ಯಾವ್ದಾವ್ ತಪ್ಪಾಯ್ತು, ನ್ಯಾಷನಲ್ ಎಮರ್ಜೆನ್ಸಿ ಕೇಳಿರ್ತೀರಾ. ಸೊ ಅಲ್ಲಿ ಡಿಕ್ಟೇಟರ್ಶಿಪ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿತ್ತು. ಓಕೆ, ಸೊ ಅದಾದ್ಮೇಲೆ ಮತ್ತೆ ಸರಿ ಹೊಂತು, ಸರಿ ಆಯ್ತು, ಮತ್ತೆ ರಿಪೀಟ್ ಆಗ್ತಾ ಹೋಯ್ತು. ಸೊ ಈ ರೀತಿಯಾದಂತಹ ಕಾನ್ಸೆಪ್ಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಪ್ರಾಪರ್ಟಿಗೆ ಸಂಬಂಧಪಟ್ಟ ಹಾಗೆ 1978 ಏನಿತ್ತು ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದು ನೋಡ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ. ನೆಕ್ಸ್ಟ್ ಮೀನ್ಸ್ 2 ಕಾನ್ಸೆಪ್ಟ್ ಬರುತ್ತೆ ಈ ಪ್ಯಾರಾದಲ್ಲಿ. ಒಂದು DPSP, ಇನ್ನೊಂದು ಫಂಡಮೆಂಟಲ್ ಡ್ಯೂಟೀಸ್. 2 ಕಾನ್ಸೆಪ್ಟ್ ಬಗ್ಗೆ ಬರುತ್ತೆ. ಸೊ DPSP ಅಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅಂದ್ರೆ ಇದೇನಂದ್ರೆ ಒಂಥರ ಡಮ್ಮಿ. ಯಾವ ತರ ಡಮ್ಮಿ ಅಂದ್ರೆ ಇದ್ರ ಮೇಲೆ ನೀವು ಸವಾಲ್ ಎತ್ತಕ್ಕಾಗಲ್ಲ. ಡಿಫ್ರೆನ್ಸ್ ಕೇಳ್ತಾರೆ DPSPಗೂ ಫಂಡಮೆಂಟಲ್ ರೈಟ್ ಇರುವಂತದ್ದು. DPSP ಹೇಗೆ ಅಂತಂದ್ರೆ ಜಸ್ಟ್ ಸಜೆಷನ್ಸ್ ಅಥವಾ ಜಸ್ಟ್ ರೆಕಮೆಂಡೇಶನ್ಸ್, ಹಿಂಗ್ ಮಾಡಿದ್ರೆ ಚೆನ್ನಾಗಿತ್ತೇನೋ ಅಂತ. ಅಂದ್ರೆ ಯಾವ ರೀತಿ ಅಂದ್ರೆ ನೋಡಿ, ಈಗ ಹೇಳಿದ್ರೇನೆ ಗೊತ್ತಾಗುತ್ತೆ ನಿಮಗೆ, ಜಸ್ಟ್ ಸಜೆಷನ್ ಅಂತ. ಅದ್ರಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ. DPSP ಅಲ್ಲಿ ಒಂದು ಆರ್ಟಿಕಲ್ ಇದೆ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಅಲ್ಲಿ, ಎಣ್ಣೆ, ಸಾರಾಯಿ, ಆಲ್ಕೋಹಾಲ್ ಮಾರದೇ ಇರುವಂತ ಕಾನೂನುಗಳನ್ನ ಜಾರಿಗೆ ತನ್ನಿ ಅಂತ ಸಜೆಸ್ಟ್ ಮಾಡ್ತಾರೆ ಗೌರ್ಮೆಂಟ್ನವರಿಗೆ. ಮೀನ್ ದಟ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಿಗೆ. ಅರ್ಥ ಆಗ್ತಿದೆಯಾ ನಿಮ್ಗೆ? ಸೊ ಜಸ್ಟ್ ರೆಕಮೆಂಡೇಶನ್ಸ್. ಯಾವ ರೀತಿ ಒಂದು ಸರ್ಕಾರ ನಡೆಸಲಿಕ್ಕೆ ತುಂಬಾ ಒಳ್ಳೆ ತತ್ವಗಳನ್ನ ಫಾಲೋ ಮಾಡಬೇಕು ಅನ್ನುವಂತ ಹೇಳುವಂತ ವಿಷಯನ ಹೇಳುವಂತದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಅಂದ್ರೆ ಹೆಸರೇ ಹೇಳ್ತಾ ಇದೆಯಲ್ವಾ, ರಾಜ್ಯ ನೀತಿ ಮತ್ತು ಮೂಲಭೂತ ಕರ್ತವ್ಯಗಳ ನಿರ್ದೇಶನ ತತ್ವಗಳು. ಇದು ಮಿಕ್ಸ್ ಆಯ್ತು ಅನ್ಸುತ್ತೆ. ಓಕೆ, ರಾಜ್ಯ ನೀತಿ ಮತ್ತು ನಿರ್ದೇಶನ ತತ್ವಗಳು ಅಂತ ಅಂದ್ರೆ ಒಂದು ರಾಜ್ಯ ಏನಾದ್ರೂ ರೂಲ್ಸ್ ಗಳನ್ನ ಮಾಡ್ತಾ ಇದ್ರೆ ಅಥವಾ ಲಾಸ್ ಗಳನ್ನ ಮಾಡ್ತಾ ಇದ್ರೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡ್ತಾ ಇದ್ರೆ, ಯಾವ ಒಂದು ತತ್ವದ ಆಧಾರದ ಮೇಲೆ ಮಾಡಬೇಕು ಅನ್ನುವಂತ ಕೊಡುವಂತ ಒಂದು ಸಜೆಷನ್ಸ್ಗಳು, ರೆಕಮೆಂಡೇಶನ್ಸ್ಗಳು, ಅವುಗಳನ್ನು ಓದ್ತೀರಾ. ಆರ್ಟಿಕಲ್ 32, 35, 36 ಇಂದ ಆರ್ಟಿಕಲ್ 51 ತನಕ ಓದ್ತೀರಾ. ಸೊ ಲಾಸ್ಟ್ಲಿ ಬರುತ್ತೆ ಫಂಡಮೆಂಟಲ್ ಡ್ಯೂಟೀಸ್ ನ ಬಗ್ಗೆ ಬರುತ್ತೆ. ಸೊ ಈ ಫಂಡಮೆಂಟಲ್ ಡ್ಯೂಟೀಸ್ ಏನು ಅಂತಂದ್ರೆ ಇದು ಕೂಡ ಒಂದ್ ರೀತಿ ಗೌರ್ಮೆಂಟ್ ಅವರು ನಿಮ್ಮ ಹತ್ರ ಕೇಳ್ಕೊಂತ ಇರೋದು. ಏನಂತ, ನಾವು ನಿಮಗೆ ಇಷ್ಟೊಂದು ರೈಟ್ಸ್ ಕೊಟ್ವಿ, ಫಂಡಮೆಂಟಲ್ ರೈಟ್ಸ್ ಅಂತೇಳಿ ಆರ್ಟಿಕಲ್ 14 ಇಂದ ಆರ್ಟಿಕಲ್ 35 ತನಕ ಕೊಟ್ವಿ. ಆಮೇಲೆ 36 ಇಂದ 51 ತನಕ ಡೈರೆಕ್ಟಿವ್ ಸ್ಟೇಟ್ ಪಾಲಿಸೀಸ್ ಗಳನ್ನ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಸ್ವಲ್ಪ ಕಾನೂನುಗಳನ್ನ ಮಾಡ್ತೀವಿ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿದ್ವಿ. ಪಬ್ಲಿಕ್ ಆದಂತ ನೀವುಗಳು ನಮಗೆ ಹೇಳ್ತಾ ಇದ್ದಾರೆ ಸರ್ಕಾರದವರು, ಸಮ್ ಡ್ಯೂಟೀಸ್ ಗಳನ್ನು ಮಾಡಿ ನಿಮ್ದು. ಯಾವ ರೀತಿ? ದೇಶಕ್ಕೆ ಬೆಲೆ ಕೊಡಿ, ಆಮೇಲೆ ದೇಶ ಪ್ರೇಮ ನೀಡಿ, ಎನ್ವೈರನ್ಮೆಂಟ್ ನ ಚೆನ್ನಾಗಿಡಿ. ಇದೆಲ್ಲ ನಿಮಗೆ ಗೊತ್ತಾಗ್ತಾ ಇದೆ. ಮೂಲಭೂತ ಕರ್ತವ್ಯಗಳು ಅಂತಂದ್ರೆ ದೇಶಕ್ಕೋಸ್ಕರ ನಾನೇನ್ ಮಾಡ್ತೀನಿ. ಆಮೇಲೆ ಗೌರ್ಮೆಂಟ್ ಅವ್ರು ಹೇಳ್ತಾರೆ ಏನಾದ್ರೂ ಎಮರ್ಜೆನ್ಸಿ ಆಯ್ತು, ಸರ್ಕಾರದ ಎಮರ್ಜೆನ್ಸಿ ಬಿತ್ತು ಅಂತ ಸಂದರ್ಭದಲ್ಲಿ ನಾವು ಕರ್ದಾಗ ಬನ್ನಿ, ಎಲ್ರೂ ಸೇರಿ ಹೋರಾಡಿ ದೇಶನ ಕಾಪಾಡೋಣ. ನಾನು ಹೇಳಿದ್ನಲ್ವಾ, ಜನರಲ್ ಆಗಿ ಇದೇ ವಿಷಯಗಳನ್ನ 10ರಿಂದ 11 ವಿಷಯಗಳನ್ನ ಮಾತಾಡಿದ್ದಾರೆ. ಸೇಮ್ ದೇಶ, ಪರಿಸರ, ರಕ್ಷಣೆ, ಸೇಫ್ಟಿ, ಡಿಫೆನ್ಸ್, ಈ ರೀತಿ ಎಲ್ಲ ನೀವೇ ನಿಮ್ ಕರ್ತವ್ಯ ಅನ್ಕೊಂಡು ಸೇಫ್ ಆಗಿ ನಡೆಸಿ ಅಂತ. ಇದು ಯೂನಿಟ್ 1, 2, 3, 4, 5. ಸೊ ಯಾರು ಕ್ಲಾಸ್ ಅಟೆಂಡ್ ಮಾಡಿರಲ್ಲ, ಇದನ್ನ ದಯವಿಟ್ಟು ನೋಡಿ ಆಮೇಲೆ ಸ್ಟಡೀಸ್ ಗಳನ್ನ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಸೊ ನಾನೇನು ಓದ್ತಾ ಇದ್ದೀನಿ, ಏನು ಓದ್ತಾ ಇಲ್ಲ, ಸೊ ಅದ್ರದ್ದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಓಕೆ. ಸೊ ಫಸ್ಟ್ ಇದನ್ನ ನೋಡ್ಕೊಂಡು ಆಮೇಲೆ ಮುಂದುವರಿರಿ. ಈಗ ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5 ಕ್ಲಿಯರ್ ಆಗಿ ನಾನು ಹೇಳಿದ್ದೀನಿ. ಸೊ ಒಂದು 5 minutes ಬ್ರೇಕ್ ತಗೊಂಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾನು ನಿಮಗೆ ಹೇಳ್ತೇನೆ. ಯಾಕಂದ್ರೆ 1 hour ನಾನು ಕೂಡ ಕಂಟಿನ್ಯೂಸ್ ಆಗಿ ಮಾತಾಡಿದ್ದೇನೆ. ಸೊ ನಾನು ಒಂದು 5 minutes ಬ್ರೇಕ್ ತಗೊಂಡು ಯಾವ್ದ್ರ ಬಗ್ಗೆ ಮಾತಾಡ್ತೇನೆ ಅಂತ ನಾನು ನಿಮಗೆ ಹೇಳ್ತೇನೆ, ಇಲ್ಲಿ ತೋರಿಸ್ತೇನೆ. ಸೊ ಯಾವ ಕಾನ್ಸೆಪ್ಟಿನ ಬಗ್ಗೆ ಮಾತಾಡ್ತೇನೆ ಅಂತ ಜಸ್ಟ್ ಹಾಗೆ ಇರಿ. ನಾನು ಶೇರ್ ಮಾಡ್ತೇನೆ ಸ್ಕ್ರೀನ್ನ. ಈಗ ನಾನು ಸ್ಕ್ರೀನ್ನ ಶೇರ್ ಮಾಡಿದ್ದೇನೆ, ಶೋ ಆಗಿದೆ ನೋಡಿ.
ಇದು ಆಲ್ರೆಡಿ ನಾನು ಪ್ರೊವೈಡ್ ಮಾಡಾಗಿದೆ ನಿಮ್ಗೆಲ್ರಿಗೂ. ನನಗೂ ಇಲ್ಲಿ ಸ್ಟುಡಿಯೋದಲ್ಲಿ ಸ್ಕ್ರೀನ್ ಶೇರ್ ಕಾಣ್ತಾ ಇದೆ, ಸೊ ಅದಕ್ಕೆ ನಾನು ಅನ್ಮ್ಯೂಟ್ ಮಾಡಿ ಕೇಳೋದಿಲ್ಲ. ಸೊ ಇದರಲ್ಲೇ ಒಂದು 5 ಮಿನಿಟ್ಸ್ ಗ್ಯಾಪ್ ತಗೊಂಡು ನಾನು 9:17 ಅಲ್ವಾ, 5 ಮಿನಿಟ್ಸ್ ಬೇಡ, ಅಟ್ಲೀಸ್ಟ್ ಒಂದು 3 ಮಿನಿಟ್ಸ್ ಗ್ಯಾಪ್ ಕೊಡಿ. 9:20 ನಾನು ಏನ್ ಮಾಡ್ತೀನಿ ಅಂದ್ರೆ ಇರೋ ಕ್ವಶನ್ಸ್ ಅಲ್ಲೇ ಟಿಕ್ ಮಾಡ್ಕೊಡ್ತೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಫಸ್ಟ್ ಓದಿ, ಇದು ಸೆಕೆಂಡ್ ಓದಿ ಅಂತ ಯೂನಿಟಿಗೆ 3 ಕ್ವಶನ್ ಹೇಳ್ತಾ ಹೋಗ್ತಾನೆ. 9:20 ಮಾತಾಡೋಣ. ಈಗ ನಾನು ಕ್ವಶನ್ಸ್ಗಳು ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ, ಹಾ ಇಂಥ ಕ್ವಶನ್ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸಿಲೆಬಸ್ ಕಾಪಿನ ಮುಗಿಸಿ ಕ್ವಶನ್ ಹತ್ರ ಬಂದಿದ್ದು. ಸೊ ನೀವು ಈ ಕ್ವಶನ್ಸ್ಗಳನ್ನ ಫಸ್ಟ್ ಫೋಕಸ್ ಮಾಡಿ ಆಮೇಲೆ ಮುಂದೆ ಹೋಗಿ. ಸೊ ನಾನು ಜಸ್ಟ್ ಒಂದು 3 ಮಿನಿಟ್ಸ್ ಬ್ರೇಕ್ ತಗೊಂಡು 9:20ಗೆ ಇಲ್ಲೇನ್ ಶೋ ಆಗ್ತಾ ಇದೆ ಅದ್ರ ಮೇಲೆ ಮಾತಾಡ್ಲಿಕ್ಕೆ ಬರ್ತಾನೆ. ನಿಮ್ ಡೌಟ್ಸ್ಗಳು ಮೆನ್ಷನ್ ಮಾಡಿ ಇಟ್ಕೊಂಡಿರಿ, ನಾನು ಲಾಸ್ಟಿಗೆ ಸಾಲ್ವ್ ಮಾಡ್ತಾನೆ. ಮೀಟಿಂಗ್ ನಾನು ಎಂಡ್ ಮಾಡೋದಿಲ್ಲ, ಬೇರೆ ಮೀಟಿಂಗು ಹಾಸ್ಟ್ ಮಾಡೋದಿಲ್ಲ. ಸೊ ಹೀಗೆ ಇರುತ್ತೆ. 3 ಮಿನಿಟ್ಸ್ ಆದ್ಮೇಲೆ ನಾನು ಮತ್ತೆ ಜಾಯ್ನ್ ಆಗ್ತೇನೆ. ಸೊ ಯಾರಿಗಾದ್ರೂ ಕೇಳಿಸ್ತಾ ಇದೆಯಾ ಅಂದ್ರೆ ನಾನು ಇದ್ರ ಮೇಲೆ ಕ್ಲಾಸ್ ಮಾಡಕ್ ಹೋಗ್ತಾ ಇದ್ದೇನೆ ನೆಕ್ಸ್ಟ್. ಸೊ ನಿಮ್ಗೆಲ್ಲ ನಾನು ಇಷ್ಟೊತ್ತು ಮಾತಾಡಿದ್ದು ಕೇಳಿಸ್ತು ಅಂತ ಏನಾದ್ರು ಆದ್ರೆ ಥಮ್ಸ್ ಅಪ್ ಕೊಡಿ ಯಾರಾದ್ರೂ ಒಂದು 4-5 ಜನ. ವೆಲ್, ನಮ್ ಸ್ಟುಡಿಯೋ ಅಂತೂ ಕ್ಲಿಯರ್ ಇದೆ. ಯಾ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಯಾ ಥ್ಯಾಂಕ್ ಯು. ನನಗೊಂದು 9:18 ಅಲ್ವಾ, ವಿ ವಿಲ್ ಕನೆಕ್ಟ್ ಅಗೇನ್ 9:22. ಯಾ 9:22 ಕನೆಕ್ಟ್ ಆಗೋಣ. 9:30 ಆ 35ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಹೇಳ್ತೇನೆ ಎಕ್ಸಾಮಿಗೆ, 80% ಮ್ಯಾಕ್ಸಿಮಮ್ 70% ಬರುವಂತವು. ಸೊ ಆಫ್ಟರ್ ದಟ್ 9:30 ಮೇಲೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಸೊ ನನ್ ಸಾಕು ಸರ್ ಎನಫ್ ಅನ್ನೋ ಹೋಗ್ಬೋದು. ಇಲ್ಲ ಸರ್ ನನ್ ಡೌಟ್ ಇದೆ, ನಾನು 1 to 1 ಮಾತಾಡ್ಬೇಕು ಅನ್ನೋ ಇರ್ಬೋದು. ಹಾರ್ಡ್ಲಿ ನಾನು 10 o'clock ತನಕ ತಗೊಳ್ತೇನೆ. 2 hours is more ಒಬ್ಬ ಪರ್ಸನ್ಗೆ ವಿತೌಟ್ ನಾನ್ ಸ್ಟಾಪ್ ಮಾತಾಡ್ಲಿಕ್ಕೆ. ಸೊ 9:22 ಮತ್ತೆ ಕನೆಕ್ಟ್ ಆಗುವ. ಥ್ಯಾಂಕ್ ಯು. ನಾನು ಅನ್ಮ್ಯೂಟ್ ಕೂಡ ಮಾಡೋದಿಲ್ಲ. ಸುಮ್ನೆ ಒಳ್ಳೆ ಸ್ಟೂಡೆಂಟು ಇದ್ದಾರೆ, ಕೆಲವ್ರು ನನ್ನಂತ ಸ್ಟೂಡೆಂಟ್ಗಳು ಇದ್ದಾರೆ, ಏನ್ ಬೇಕಾದ್ ಮಾತಾಡ್ತಾರೆ ಮಿಡ್ಲಲ್ಲಿ ಬೇಕಂತ. ಹೋಪ್ಫುಲಿ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಿದೆ. ಸೊ ಅದಕ್ಕೆ ನಾನು ಅನ್ಮ್ಯೂಟು ಕೂಡ ಮಾಡೋದಿಲ್ಲ. ಅನ್ಮ್ಯೂಟ್ ಮಾಡೋಣ 9:30, 9:32ಗೆ ಅನ್ಮ್ಯೂಟ್ ಮಾಡ್ತೇನೆ, ನೀವೆಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಾಗ. ಥ್ಯಾಂಕ್ ಯು. 9:22 ಮತ್ತೆ ಬ್ಯಾಕ್ ಸಿಗೋಣ. ಥ್ಯಾಂಕ್ ಯು.
Yeah, hi everyone. Okay. I think ನನ್ನ ವಾಯ್ಸ್ ಬರ್ತಾ ಇದೆ. ಎಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಟ್ಸ್ ಕನ್ಫರ್ಮ್. ಓಕೆ, ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೆ, ಇನ್ನೊಂದು 3 ಮಿನಿಟ್ಸ್ 4 ಮಿನಿಟ್ಸ್ ಬ್ರೇಕ್ ಆದಮೇಲೆ ನಿಮ್ಗೆಲ್ರಿಗೆ ಬೇಕಾಗಿದ್ದಲ್ವಾ ಇಂಪಾರ್ಟೆಂಟ್ ಕ್ವಶನ್ಸ್, ಕಡಿಮೆ ಓದೋಣ, ಒಳ್ಳೆ ಸ್ಕೋರ್ ಮಾಡೋಣ, ಅದ್ರ ಬಗ್ಗೆ ಮಾತಾಡೋಣ ಇವತ್ತು. ಹೇಗಿದ್ರು ಎಕ್ಸಾಮ್ ನೆಕ್ ಮೂಮೆಂಟಿಗೆ ಬಂದಿದೆ. ಈ ಮೂಮೆಂಟಲ್ಲಿ ನಾನು ನಿಮ್ಮನ್ನು ಡ್ರ್ಯಾಗ್ ಮಾಡಕ್ಕೆ ಹೋಗಲ್ಲ. ಓದಿ 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 ಅಂತ ಇದೇ ಅಲ್ಲ ಪ್ರೊಫೆಸರ್ಸ್ಗಳ ಕಷ್ಟ, ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಆ ರೀತಿ ಡ್ರ್ಯಾಗ್ ಮಾಡಲ್ಲ. ಇಂಪಾರ್ಟೆಂಟ್ ವಿಷಯಗಳು ಏನೇನಿದೆ ಹೇಳ್ತೇನೆ ನಾನು. ಸೊ ಇದ್ರದ್ದು ನಾನು ಅಡ್ವಾನ್ಸ್ ಹೇಳೋದಕ್ಕಿಂತ ಮುಂಚೆ ನಾನು ಹೇಳ್ತೇನೆ ಇದ್ರ ಫಸ್ಟ್ ಇಂಪಾರ್ಟೆನ್ಸ್ ಏನಿದೆ ಅಂತ. ನಾನು ಇವಾಗ ಏನು ಈ ಪೇಜ್ಗಳು ಹೇಳಕ್ ಹೋಗ್ತಾ ಇದ್ದೇನೆ ಇದ್ರದ್ದು. ನೀವು ಹೋಗಿ ಈ ಕ್ಲಾಸ್ ಆದ್ಮೇಲೆ ಈ PDF ನಿಮ್ಮ ಹತ್ರ ಇರುತ್ತೆ. ನಾನು ಟಿಕ್ ಮಾಡ್ತೇನೆ. ಟಿಕ್ ಮಾಡಿದ ಕ್ವಶನ್ಸ್ಗಳನ್ನ ತೆಗ್ದು ನೋಡಿ. ನಾನು ಕೊಟ್ಟಿರುವಂತ ಕ್ವಶನ್ಸ್ಗಳು, ನಾನು ಹೇಳುವಂತ ಇವತ್ತು ಕ್ವಶನ್ಸ್ಗಳು ಪ್ರತಿ ಕ್ವಶನ್ ಪೇಪರ್ನಲ್ಲಿ ಅಟ್ಲೀಸ್ಟ್ 70 to 80% ಮ್ಯಾಚ್ ಆಗಿರುತ್ತೆ. ಅಟ್ಲೀಸ್ಟ್ ಮಾತಾಡ್ತಾ ಇದ್ದೀನಿ, ಅಟ್ಲೀಸ್ಟ್ 70. ಇಟ್ ಮೀನ್ ದಟ್ ಔಟ್ ಆಫ್ 100 marks you can get 70 marks if you write good answer, if you write well structured answer, if you write good articles, good sections. Clear alwa? So 70% of questions are raised from this PDF. Like this PDF ನಾನು ಕಂಟಿನ್ಯೂಸ್ ಆಗಿ ಪ್ರತಿ ಕ್ಲಾಸಸ್ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಕ್ಲಾಸಸ್ಗಳು ಕೂಡ ಸೇಮ್ ಸೀಕ್ವೆನ್ಸ್. ಫಸ್ಟ್ ಸಿಲೆಬಸ್, ಸಬ್ಜೆಕ್ಟ್ ಏನ್ ಮಾತಾಡ್ತಾ ಇದೆ, ಪ್ರತಿ ಯೂನಿಟ್ ಏನಿದೆ, ಬ್ರೀಫ್ ಇಂಟ್ರೊಡಕ್ಷನ್, ಕ್ಲಾರಿಟಿ, ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮಗೂ ಇಷ್ಟೇ ಬೇಕಾಗಿರೋದು. ಯಾಕಂದ್ರೆ ಇದ್ರ ಮುಂದೆ ಆಲ್ರೆಡಿ ನಾನು ಕಂಪ್ಲೀಟ್ ಆಗಿ 100% ಕೊಟ್ಟಾಗಿದೆ. ಪ್ರತಿ ವಿಷಯಗಳ ಬಗ್ಗೆ ಮಾತಾಡಾಗಿದೆ. ಸೊ ಇಲ್ಲಿರುವಂತ ಇಂಪಾರ್ಟೆಂಟು ಮಾತಾಡಿದೀನಿ, ಇಂಪಾರ್ಟೆಂಟ್ ಇಲ್ದೇ ಇರುವಂತದ್ದು ಮಾತಾಡಿದೀನಿ. ಬಟ್ ಈಗ ನಿಮಗೆ ಆಕ್ಚುಯಲ್ ಆಗಿ ಬೇಕಿರೋದು ಏನು ಅಂತಂದ್ರೆ, ಒಂದು ಸಿಲೆಬಸ್ ಕಾಪಿ ಅರ್ಥ ಆಗ್ಬೇಕು, ಸಬ್ಜೆಕ್ಟ್ ಏನಂತ ಅರ್ಥ ಆಗ್ಬೇಕು, ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬೇಕು. ಯಾಕಂದ್ರೆ ಎಲ್ಲರೂ 3 year LLB ಡಿಗ್ರೀಸ್ಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ನೀವು BA ನೋ, BCom, BSc ನೋ, BE ನೋ, MBBS, BBM ಏನೋ ಮಾಡ್ಕೊಂಡು ಬಂದಿದ್ದೀರಾ. ಸೊ ಅಲ್ಲೂ ಅದೇ ಹುಡ್ಕಾಡ್ತಾ ಇದ್ದಿದ್ದು ಎಕ್ಸಾಮ್ ಹಿಂದಿನ ದಿನ, ವೇರ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಆ ಫೈನಲ್ ಸ್ಟೇಜಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಈಗ. ಸೊ ಅವೆರಡನ್ನು ನಾನು ಪ್ರೊವೈಡ್ ಮಾಡಿದೆ ಅಂತಂದ್ರೆ ಇದರ ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಕೂಡ ಕ್ಲಾಸಸ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ, ಸೊ ನನ್ಗೆ ಗೊತ್ತಾದ ಹಾಗೆ ಮೇಡಮ್ ಅವ್ರು ಲಾಸ್ಟ್ ಒಂದು 4th or 5th ಯೂನಿಟ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ ರಿಪ್ಲೇಸ್ ಮಾಡ್ಲಿಕ್ಕೆ. ಡೇ ಟೈಮ್ ಕೋರ್ಸ್, ನೈಟ್ ಟೈಮ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ಹಾಕಿದ್ದೀನಿ. ಬಟ್ ಇದರಲ್ಲೂ ಕೂಡ ನಾನು ಟೈಮ್ ತೆಗೆದು ನನ್ನ ಸ್ಟೂಡೆಂಟ್ಸ್ ಕೊಟ್ಟಿದ್ದೇನೆ ನಾನು ಚೇಂಜ್ ಮಾಡ್ಕೊಡ್ತಾನೆ ಅಂತ. ಸಮ್ ಬೇರೆ ಸೆಮಿಸ್ಟರ್ಗಳಿಗೆ 3rd sem 5th sem ನವರಿಗೆ ಪ್ರಾಬ್ಲಮ್ಸ್ಗಳ ರೆಕಾರ್ಡಿಂಗ್ಸ್ ಹೋಲ್ಡ್ ಆಗಿದೆ. ಸೊ ಅದನ್ನ ನಾನು ಮುಗಿಸಿ ಇದನ್ನು ರಿಪ್ಲೇಸ್ ಮಾಡುವಂತ ಪ್ರಯತ್ನ ಪಡ್ತೇನೆ. ಸೊ ನೀವು 4th ಯೂನಿಟ್ 5th ಯೂನಿಟ್ ಅದಕ್ಕೆ ನಾನು ಜಾಸ್ತಿ ಫೋಕಸ್ ಮಾಡಿ ಇವತ್ತಿನ ಒಂದು ದಿನದಲ್ಲಿ ಮಾತಾಡಿದೆ. ಸೊ ನೀವು ಅಲ್ಲಿ ಹೋಗಿ ನೋಡಿದಾಗ ಮೇಡಮ್ ಅವ್ರ ಕ್ಲಾಸು ಕೂಡ ಅರ್ಥ ಆಗ್ಲಿ ಅಂತ. ಓಕೆ, ಸೊ ಈಗ ಇಂಪಾರ್ಟೆಂಟ್ ಕ್ವಶನ್ ಬರೋಣ. ಯೂನಿಟ್ ನಂಬರ್ 1 ಆಲ್ವೇಸ್ ಹೇಳಿದ್ದೆ, ಇಂಟ್ರೊಡಕ್ಷನ್ ಕೊಡುತ್ತೆ, ಅದು ಇದು ಅಂತ ಎಲ್ಲದು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ ಆಲ್ರೆಡಿ ಈಗಲೇ ಸ್ವಲ್ಪ ಹೊತ್ತು ಮುಂಚೆ, ಅರ್ಧ ಮುಕ್ಕಾಲು ಗಂಟೆ ಮುಂಚೆ. ಸೊ ಆ ಯೂನಿಟ್ ನಂಬರ್ 1 ಅಲ್ಲಿ ಕೇಳುವಂತ ಮುಖ್ಯವಾದ ಪ್ರಶ್ನೆಗಳು ಯಾವ್ದು ಪ್ರಿಯಾರಿಟಿ ವೈಸ್ ಹೇಳ್ತಾ ಹೋಗ್ತೇನೆ. ಇಲ್ಲಿ ಸೀರಿಯಲ್ ನಂಬರ್ 1 ಇರುತ್ತೆ. ಈಗೇನು ನಾನು ಸೀಕ್ವೆನ್ಸ್ ಫಾಲೋ ಮಾಡ್ತೇನೆ, ಸೇಮ್ ಸೀಕ್ವೆನ್ಸ್ ನ ಮುಂದಿನ ಕ್ಲಾಸಸ್ಗಳಲ್ಲಿ ಫಾಲೋ ಮಾಡೋದು. ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ನಾನು ತುಂಬಾ ಆರಾಮಾಗಿ ಹೇಳ್ತಾ ಇದ್ದೇನೆ. ಒಂದೊಂದೇ ರೀತಿಯಾದಂತ ವಿಧಾನಗಳು ನಿಮ್ಗೆ ಗೊತ್ತಿರಲ್ಲ. ಬಟ್ ನಮ್ 3rd sem 5th sem 7th sem 9th sem ಸ್ಟೂಡೆಂಟ್ ಇದಾರಲ್ಲ, ಅವ್ರಿಗೆ ಇದನ್ನೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಸರ್ ಟಿಕ್ ಮಾಡಿ ಅಂತಾರೆ. ಅನ್ಮ್ಯೂಟ್ ಮಾಡ್ಬಿಟ್ರೆ ಟಿಕ್ ಮಾಡಿ ಸರ್ ಸಾಕು ಅಂತಾರೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಕ್ಲಿಯರ್ ಆಗ್ಬಿಟ್ಟಿದೆ ನಮ್ದು ಅವ್ರದ್ದು ಕಮ್ಯುನಿಕೇಶನ್. ಫಸ್ಟ್ ಸೆಮ್ ಅಲ್ಲ ನೀವೆಲ್ಲ. ಸೊ ಸೆಕೆಂಡ್ ಸೆಮ್ಮಿಗೆ ನೀವು ಅಂತೀರಾ ಟಿಕ್ ಮಾಡ್ತಾ ಹೋಗಿ ಸರ್ ಸಾಕು ಅಂತೀರಾ. ಸೊ ಎನಿಹು ಪ್ಯಾಟರ್ನ್ ಅರ್ಥ ಮಾಡಿಸ್ತಾ ಇದ್ದೇನೆ. ಮುಂದಿನ ಕ್ಲಾಸಸ್ಗಳಲ್ಲಿ ನಾನು ಡೈರೆಕ್ಟ್ ಆಗಿ ಟಿಕ್ ಮಾಡ್ತಾ ಹೋಗ್ತಾನೆ, ಪ್ಯಾಟರ್ನ್ ಅರ್ಥ ಆಗ್ಲಿ ಇವತ್ತು ಸೀಕ್ವೆನ್ಸ್ ಆಗಿ ಅಂತ, ಏನ್ ಪ್ಯಾಟರ್ನ್ ಅಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಹೋಗುತ್ತೆ ಅಂತ. ಓಕೆ, ಸೊ ಯೂನಿಟ್ 1 ಅಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಏನ್ ಬರ್ದಿದೀವಲ್ವಾ ಇದೆ, ಸೈಲೆಂಟ್ ಫ್ಯೂಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆದ್ರೆ ಸ್ವಲ್ಪ ಡೀಪ್ ಆಗಿ ಹೋಗಿ ಕೊಡ್ತಾರೆ. ಈ ರೀತಿ ಏನಾದ್ರು ಕೊಟ್ರೆ ಲಕ್ ಬೈ ಚಾನ್ಸ್ ಎಲ್ಲರೂ ಬರೀತೀರಾ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತೆ, ಬರವಣಿಗೆಯಲ್ಲಿದೆ ಅಂತೆ, ಪವರ್ಸ್ ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದಾರಂತೆ, ಪಾರ್ಲಿಮೆಂಟ್ ಇದೆ, ಅದಿದೆ, ಇದಿದೆ, ಅವು ಇವು ಚೆನ್ನಾಗಿ ಬರೀತೀರಾ. ಲಾ ಸ್ಟೂಡೆಂಟ್ ಅಂತ ಹೇಳಿ ಒಂದು ಸ್ವಲ್ಪ ಡೀಪ್ ಆಗಿ ಇಳಿದು ಈ ರೀತಿಯಾದಂತ ಕ್ವಶನ್ಸ್ ಗಳನ್ನು ಕೇಳುವಂತ ಸಾಧ್ಯತೆಗಳಿದೆ. ಅಂದ್ರೆ ಆ ಸೈಲೆಂಟ್ ಫ್ಯೂಚರ್ಸ್ ಪ್ರಮುಖ ಲಕ್ಷಣಗಳಲ್ಲೇ ಫೆಡರಲ್ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಅಂದ್ರೆ ನಮ್ಮ ಸಂವಿಧಾನ ಹೇಗೆ ಸಂಯುಕ್ತತೆಯಿಂದ ಕೂಡಿದೆ, ಹೇಗೆ ಯೂನಿಯನ್ ಆಗಿ ಅದೆಲ್ಲ ಕಟ್ಕೊಂಡಿದೆ,
ಸೊ ಈ ರೀತಿಯಾಗಿ ಮಾತಾಡುವಂತ ಒಂದು ವಿಷಯನ ಈ ಫೆಡರಲ್ ಕ್ಯಾರೆಕ್ಟರ್ ಅಲ್ಲಿ ಮಾತಾಡ್ತಾ ಹೋಗುತ್ತೆ. ಓಕೆ, ಇದು ಯೂನಿಟ್ ನಂಬರ್ 1 ಅಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಆದ್ರೆ ಟ್ವಿಸ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ಪೇಪರು ಸೈಲೆಂಟ್ ಫ್ಯೂಚರ್ ಅನ್ನುವಂಥದ್ದು ಮೇನ್ ಕ್ವಶನ್, ಅದರಲ್ಲೇ ಯಾವುದೋ ಒಂದು ಫೀಚರ್ನ ತೆಗೆದು ಕೇಳಬಹುದು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, ಎರಡು ಸೇರಿ ಒಂದೇ ರೀತಿಯಾದಂಥ ಕ್ವಶನ್ ಅವು. ವಾಟ್ ಈಸ್ ಪ್ರಿಯಂಬಲ್? ಪ್ರಿಯಂಬಲ್ ಅಂದ್ರೆ ನಾನು ಆಲ್ರೆಡಿ ಹೇಳಿದೆ, ಕಾನ್ಸ್ಟಿಟ್ಯೂಷನ್ ತನ್ನ ಎಲ್ಲಾ ಮುಂದಿನ ಪೇಜಸ್ಗಳಲ್ಲಿ ಏನ್ ಹೇಳುತ್ತೆ ಅಂತ ಫ್ರಂಟ್ ಪೇಜ್ ಅಲ್ಲಿ ಹೇಳಿರುವಂಥದ್ದು. ಪ್ರಿಯಂಬಲ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಒಂದು ಪೇಜ್ ಓಪನ್ ಆಗುತ್ತೆ, ಒಂದೇ ಒಂದು ಪೇಜ್ ಓಪನ್ ಆಗುತ್ತೆ, ಒಂದೇ ಒಂದು ಇಮೇಜ್ ಓಪನ್ ಆಗುತ್ತೆ. ಆ ಇಮೇಜ್ ಅಲ್ಲಿ ಇರುವಂತಹ ಕಂಟೆಂಟ್ಸ್ ಗಳನ್ನ ಬರಿತಾ ಹೋಗ್ಬೇಕು. ಸೊ ಅದು ಯಾವ ಒಂದು ತತ್ವದ ಆಧಾರದ ಮೇಲಿದೆ, ಅದರ ಉದ್ದೇಶ ಏನು, ವ್ಯಾಲ್ಯೂಸ್ ಏನು, ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಸೀಕ್ವೆನ್ಸ್ ಆಗಿ ಫಸ್ಟ್ ಯೂನಿಟ್ ಇದೆ, ಸೆಕೆಂಡ್, ಥರ್ಡ್, ಫೋರ್ತ್ ಯೂನಿಟ್ ಒಂದು ಸ್ವಲ್ಪ ಸೀಕ್ವೆನ್ಸ್ ಇಂಬ್ಯಾಲೆನ್ಸ್ ಆಗಿದೆ. ಸೊ ಅದನ್ನ ನೋಡ್ಕೊಳ್ಳೋಣ. ಥರ್ಡ್ ಮೋಸ್ಟ್ ಇದೆ, ಸಿಟಿಜನ್ಶಿಪ್ ಅಂತಂದ್ರೆ ಏನು, ಹೇಗೆ ಸಿಟಿಜನ್ಶಿಪ್ ನ ಪಡ್ಕೊಳ್ತೀರಾ, ಹೇಗೆ ಕಳ್ಕೊಳ್ತೀರಾ ಅಂತ. ಇಡೀ ಯೂನಿಟ್ ಅಲ್ಲಿ ನೀವು ಕಲಿಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಇವೇ 3 ಕ್ವಶನ್ ಪ್ಲಸ್ 1. ಕಾನ್ಸ್ಟಿಟ್ಯೂಷನಲಿಸಮ್ ಅಂತಂದ್ರೆ ಏನು ಅಂತ ಶಾರ್ಟ್ ನೋಟಿಗೆ ಜಾಸ್ತಿ ಕೇಳಿದ್ದಾರೆ. ಲಾಂಗ್ ಆನ್ಸರ್ಗೆ 16 ಮಾರ್ಕ್ಸಿಗೆ ಕೇಳಿರುವಂತ ಕ್ವಶನ್ ಅಲ್ಲ ಇದು ಕಾನ್ಸ್ಟಿಟ್ಯೂಷನಲಿಸಮ್. ಅದು ಬೇರೆ ವಿಷಯ, ಮಾಸ್ಟರ್ಸ್ ಅಲ್ಲೆಲ್ಲ ಕೇಳಿದ್ದಾರೆ ಕಾನ್ಸ್ಟಿಟ್ಯೂಷನಲಿಸಮ್ 16-20 ಮಾರ್ಕ್ಸಿಗೆಲ್ಲ. ಬಟ್ ನಿಮ್ ಡಿಗ್ರಿ ಲೆವೆಲಿಗೆ ಕೇಳಲ್ಲ, ಡಿಗ್ರಿ ಲೆವೆಲಿಗೆಲ್ಲ ಶಾರ್ಟ್ ನೋಟಿಗೆ ಕೇಳ್ತಾರೆ. ಸೊ ಮೇಜರ್ ಆಗಿ ಲಾಂಗ್ ಆನ್ಸರ್ ಕ್ವಶನ್ಸ್ಗಳು ಇವೇ 3 ಇರುತ್ತೆ. ಇವತ್ತೇ ಕ್ಲಾಸ್ ಮುಗ್ದ್ಮೇಲೆ ಕ್ವಶನ್ ಪೇಪರ್ಗಳು ತೆಗ್ದು ನೋಡಿ. ಯೂನಿಟ್ 1 ಅಲ್ಲಿ ಮೇಜರ್ ಆಗಿ ಇವೇ 3 ಕ್ವಶನ್ 70% ರಿಪೀಟ್ ಆಗಿರುತ್ತೆ. ಓಕೆ, ಸೊ ಯೂನಿಟ್ 1 ಇದು. ಯೂನಿಟ್ 2 ಬರ್ತೀರಾ. ಯೂನಿಟ್ 2ದಲ್ಲಿ ಆಲ್ರೆಡಿ ಈಗ ರೀಸೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ, ಆರ್ಟಿಕಲ್ 12, 13, ಆರ್ಟಿಕಲ್ 14 ಮಾತಾಡುತ್ತೆ ಅಂತ ಮಾತಾಡಿದೆ. ಸೊ ಇದ್ರಲ್ಲಿ ಕೇಳಿದ್ರೆ 3 ವಿಷಯದ ಬಗ್ಗೆ ಕ್ವಶನ್ ಕೇಳ್ಬೇಕು, ಆರ್ಟಿಕಲ್ 12, ಆರ್ಟಿಕಲ್ 13 ಆರ್ ಆರ್ಟಿಕಲ್ 14, 3 ವಿಷಯ. ಸೊ ಅದೇ 3 ವಿಷಯನ 3 ಪ್ಯಾರಾ ಮಾಡಿರುವಂಥದ್ದು, ಆರ್ಟಿಕಲ್ 12, ಆರ್ಟಿಕಲ್ 13, ಆರ್ಟಿಕಲ್ 14. ಆದ್ರೆ ಆರ್ಟಿಕಲ್ 12 ನಲ್ಲಿ ಏನು ಪರ್ಟಿಕ್ಯುಲರ್ ಕೇಳ್ತಾರೆ, ಏನು ಪರ್ಟಿಕ್ಯುಲರ್ ಆಗಿ ಯಾವ ಪ್ರಶ್ನೆಯ ಆಧಾರದ ಮೇಲೆ ಕೇಳ್ತಾರೆ ಅನ್ನುವಂತ ವಿಷಯ ಎಕ್ಸಾಮಿಗೆ ಕೇಳ್ತಾರೆ. ಅಂದ್ರೆ ನಾನು ನಿಮಗೆ ಹೇಳಿದೆ ಸ್ಟೇಟ್ ಅಂದ್ರೆ ಏನು, ಇದು ಮೋಸ್ಟ್ ಇಂಪಾರ್ಟೆಂಟ್. ಇದು ನಾನು ಹೇಳಿಲ್ಲಲ್ವಾ ನಿಮ್ಗೆ, ಫಸ್ಟ್ ಮೋಸ್ಟ್ ಪ್ರಿಯಾರಿಟಿ ಯಾವುದು, ಸೆಕೆಂಡ್ ಮೋಸ್ಟ್ ಪ್ರಿಯಾರಿಟಿ ಯಾವುದು ಅಂತ. ಫಸ್ಟ್ ಮೋಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಇದನ್ನ ತಗೊಳ್ಳಿ. ಓಕೆ, ಲಾಸ್ಟ್ ಪ್ಯಾರಾದಲ್ಲಿ ಏನ್ ನಾನು ಮೆನ್ಷನ್ ಮಾಡಿದ್ದೀನಿ ಇದನ್ನ ತಗೊಳ್ಳಿ. ಸೆಕೆಂಡ್ ಮೋಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಇದನ್ನ ತಗೊಳ್ಳಿ, ಯಾವುದು, ಡಿಫೈನ್ ಟರ್ಮ್ಸ್ ಅಂಡ್ ಸ್ಟೇಟ್ ಅಂತ. ಥರ್ಡ್ ಅಲ್ಲಿ ಇದನ್ನ ತಗೊಳ್ಳಿ. ಓಕೆ, ಸೊ ಇದರಲ್ಲಿ ಡಾಕ್ಟ್ರೈನ್ ಆಫ್ ಎಕ್ಲಿಪ್ಸ್, ಡಾಕ್ಟ್ರೈನ್ ಆಫ್ ಸವರ್ಬಿಲಿಟಿ ಎರಡನ್ನೂ ಸೇರ್ ಲಾಂಗ್ ಆನ್ಸರ್ ಕೇಳ್ಬಹುದು ಥರ್ಡ್ ಮೋಸ್ಟ್ ಪ್ರಿಯಾರಿಟಿಯಲ್ಲಿ. ಇಲ್ಲ ಯಾವ್ದಾದ್ರು ಒಂದನ್ನ ಶಾರ್ಟ್ ನೋಟಿಗೆ ಕೇಳ್ಬಹುದು. ಓಕೆ, ಸೊ ಎಕ್ಸ್ಪ್ಲನೇಷನ್ ಮತ್ತೆ ಬೇಡ ಅಂತ ಅನ್ಕೊಳ್ತೀನಿ, ಹೇಳಿದೀನಿ ಆಲ್ರೆಡಿ. ಸ್ಟೇಟ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಜುಡಿಷಿಯಲ್ ಡಿಸಿಷನ್ ನ ಪ್ರಕಾರ ಅದು ಹೇಗೆ ಡೆಫಿನೇಷನ್ ಅನ್ನ ನಾವು ವೈಡ್ನಿಂಗ್ ಮಾಡ್ಬೋದು ಅಂತ, ಅಂದ್ರೆ ಡೆಫಿನೇಷನ್ ಹೇಗೆ ನಾವು ಇನ್ನು ಜಾಸ್ತಿ ಅರ್ಥ ಮಾಡ್ಕೊಳ್ಬಹುದು ಅಂತ. ಡೆಫಿನೇಷನ್ ಅಲ್ಲಿ ಸ್ಟೇಟ್ ಅಂತ ಕೊಟ್ಟಿದ್ದಾರೆ, ಸೆಂಟ್ರಲ್ ಅಂತ ಕೊಟ್ಟಿದ್ದಾರೆ, ಲೋಕಲ್ ಬಾಡೀಸ್ ಅಂತ ಕೊಟ್ಟಿದ್ದಾರೆ. ಇದೇ ಆನ್ಸರ್ ಆಕ್ಚುಲಿ. ಅದರ್ ಅಥಾರಿಟೀಸ್ ಅಂತ ಇದೆ. ಸೊ ಅದರ್ ಅಥಾರಿಟೀಸ್ ಅಲ್ಲಿ ನಾವು ಹೇಗೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ವಿ ಅಂತ ವಿತ್ ಕೇಸ್ ಲಾಸ್ ಸಮೇತ. ಇದೊಂದು ಕ್ವಶನಿಗೆ ಅಟ್ಲೀಸ್ಟ್ ಒಂದು 5 to 6 ಕೇಸ್ ಲಾ ಬರೀ, ಇದೊಂದು ಕ್ವಶನಿಗೆ ಮಾತ್ರ. ಅಪಾರ್ಟ್ ಫ್ರಮ್ ದಿಸ್ ಎಲ್ಲ ಒಂದ್ 2 ಕೇಸ್ ಲಾ 3 ಕೇಸ್ ಲಾ ಏನೋ ಲಾಸ್ಟ್ ವಿಡಿಯೋದಲ್ಲಿ, ಅಂದ್ರೆ ಲಾಸ್ಟ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಡಿಸ್ಕಷನ್ಸ್ ಗಳಾಯ್ತು ನಮ್ಮ ಮಧ್ಯದಲ್ಲಿ. ಇದು ಯೂನಿಟ್ 2 ಇಂಪಾರ್ಟೆಂಟ್ಸ್ ಸೀಕ್ವೆನ್ಸ್ ವೈಸ್. ಯೂನಿಟ್ 3 ಇಂಪಾರ್ಟೆಂಟ್ ಅಂತ ಬಂದಾಗ ಯೂನಿಟ್ 3 ಅಲ್ಲಿ 5 ಕ್ವಶನ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಯೂನಿಟ್ 3 ಅಲ್ಲಿ 2ರಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಆರ್ಟಿಕಲ್ 15 ಆರ್ ಆರ್ಟಿಕಲ್ 16. ಬೇಕಿದ್ರೆ ಮೆನ್ಷನ್ ಮಾಡ್ಕೊಳ್ಬಿಡಿ, ಆರ್ಟಿಕಲ್ 15 ಅಲ್ಲಾದ್ರೂ ಒಂದು ಕ್ವಶನ್ ಕೇಳ್ತಾರೆ, ಇಲ್ಲ ಆರ್ಟಿಕಲ್ 16 ಅಲ್ಲಾದ್ರೂ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಇಫ್ ಇನ್ ಕೇಸ್ ಇವೆರಡರಲ್ಲಿ ಏನಾದ್ರೂ ಕ್ವಶನ್ ಮಿಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಕ್ವಶನ್ ಜಂಪ್ ಆಗದೆ ಆರ್ಟಿಕಲ್ 19. ಇದರಲ್ಲಿ ಆರ್ಟಿಕಲ್ 19 1 ಕ್ಲಾಸ್ ಎ ಅಥವಾ 19 1 ಕ್ಲಾಸ್ ಜಿ. ಇವೆರಡರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ಇಲ್ಲ ಇವೆರಡರಲ್ಲಿ ಒಂದು ಕ್ವಶನ್ ಬರುತ್ತೆ. ಸಮ್ ಟೈಮ್ಸ್ ನಿಮ್ಮ 100 ಪ್ಯಾಟರ್ನ್ ಆಗಿರೋದ್ರಿಂದ, ಯೂನಿಟ್ ವೈಸ್ ಟಾರ್ಗೆಟ್ ಮಾಡದೇ ಇರೋದ್ರಿಂದ, ರ್ಯಾಂಡಮ್ ಆಗಿ ಎಲ್ ಬೇಕಲ್ಲಿ ಎತ್ತೋದ್ರಿಂದ, ಎರಡೂ ಕಾನ್ಸೆಪ್ಟ್ಸ್ ಗಳು ಇಂಪಾರ್ಟೆಂಟ್ ಇರೋದ್ರಿಂದ ಇದೇ ಯೂನಿಟ್ ಇಂದ 2 ಕ್ವಶನ್ಸ್ ಗಳನ್ನ ರೈಸ್ ಮಾಡಬಹುದು. ಯಾಕೆ ರೈಸ್ ಮಾಡಬಹುದು ಅಂದ್ರೆ ಕೋರ್ಟ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅದ್ರ ಇಂಪಾರ್ಟೆನ್ಸ್ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ಆರ್ಟಿಕಲ್ 15 ಅಲ್ಲಿ ಕೇಳ್ಬೋದು, 16 ಅಲ್ಲಿ ಕೇಳ್ಬೋದು, ಇಲ್ಲ ಆರ್ಟಿಕಲ್ 19 ಅಲ್ಲಿ ಕೇಳ್ಬೋದು. ಆರ್ಟಿಕಲ್ 17 ಫಾರ್ ಶಾರ್ಟ್ ನೋಟ್ ಅನ್ಟಚಬಿಲಿಟಿ, ಆರ್ಟಿಕಲ್ 18 ಇಲ್ಲ.
ಸಿಲೆಬಸ್ಸಿಗೆ ಇಲ್ಲ, ನಾನು ನಿಮಗೆ ಹೇಳಿದ್ದಷ್ಟೇ. ಓಕೆ, ಸೊ ಫಸ್ಟ್ ಕ್ವಶನ್, ದ ರೈಟ್ ಟು ಈಕ್ವಾಲಿಟಿ ಆಫ್ ಅಪಾರ್ಚುನಿಟಿ ದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇನ್ಕ್ಲೂಡ್ಸ್ ಪ್ರೊಡಕ್ಟಿವ್ ಡಿಸ್ಕ್ರಿಮಿನೇಷನ್ ಇನ್ ಫೇವರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಇದೆ. ಅಂದ್ರೆ ಆರ್ಟಿಕಲ್ 16 ನ ಕ್ವಶನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನ ಬಗ್ಗೆ ಮಾತಾಡ್ತಾ ಇದೆ. ಸೊ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಲ್ಲಿ ಹಿಂದುಳಿದ ವರ್ಗದವರಿಗೆ ಹೇಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಜನರಲ್ ರೂಲ್ ಹೇಳುತ್ತೆ ಆರ್ಟಿಕಲ್ 14 ಯಾರಿಗೂ ಈಕ್ವಾಲಿಟಿ ಏನು ಕೂಡ ಮಾಡದೇ ಇರೋ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ. ಆರ್ಟಿಕಲ್ 16 ನಲ್ಲಿ ಅದು ಯಾವ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ? ಫಾರ್ ಎಕ್ಸಾಂಪಲ್ ಉದಾಹರಣೆ ಹೇಳ್ತೇನೆ, ಬ್ಯಾಕ್ವರ್ಡ್ ಕ್ಲಾಸಸ್ ಮೀನ್ಸ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅವರು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಎಜುಕೇಶನ್ ಅಲ್ಲಿ ಇದ್ರಲ್ಲೆಲ್ಲ ಬ್ಯಾಕ್ ಇದ್ದಾರೆ ಅಂತ. ಸೊ ಅವರಿಗೆ ಒಂದಿಷ್ಟು ಎಕ್ಸ್ಟ್ರಾ ಫೆಸಿಲಿಟಿ ಬೇಸ್ಡ್ ಆನ್ ದೇರ್ ರೀಸನ್, ಬೇಸ್ಡ್ ಆನ್ ದೇರ್ ಏರಿಯಾ. ಲೈಕ್ ದಿಸ್ ಡಿಫ್ರೆಂಟ್ ಏರಿಯಾಸ್ ಕೇಳಿದೆ, ಬೇಸ್ಡ್ ಆನ್ ದೇರ್ ಏರಿಯಾಸ್, ಬೇಸ್ಡ್ ಆನ್ ದೇರ್ ಸೆಕ್ಸ್, ಬೇಸ್ಡ್ ಆನ್ ದೇರ್ ರೇಸ್. ಸಮ್ ಟೈಮ್ಸ್ ನೋಡ್ಕೊಂಡು ಆಯಾ ಒಂದು ವರ್ಗದವರಿಗೆ ಡೆವಲಪ್ ಮಾಡ್ಲಿಕ್ಕೆ ಅಥವಾ ಮೈನಾರಿಟಿ ಅಥವಾ SC/ST ಇವ್ರಿಗೆ ಕೊಟ್ಟಿರುವಂತ ಫೆಸಿಲಿಟಿಗಳ ಬಗ್ಗೆ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಇದು ಆರ್ಟಿಕಲ್ 16. ನೆಕ್ಸ್ಟ್ ಬಂದ್ಬಿಟ್ಟು ಇದೇ ಆರ್ಟಿಕಲ್ 16 ನಲ್ಲಿ ಹೇಗೆ ಸಿಟಿಜನ್ಸ್ ಗಳಿಗೆ ಅಪಾರ್ಚುನಿಟಿಗಳನ್ನ ಕೊಟ್ಟಿದ್ದಾರೆ ಅಂತ ಮತ್ತೆ ಸೇಮ್ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ನಿಯರ್ ಬೈ ಆರ್ಟಿಕಲ್ 16 ನಲ್ಲಿ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೀನಿ ಅದೇ ಆನ್ಸರ್. ಸೊ ಕಂಪ್ಲೀಟ್ ಆಗಿ ಇದೆಲ್ಲ ಆರ್ಟಿಕಲ್ 16 ಮೇಲೆ ಇರುವಂತ ಪ್ರಶ್ನೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಕೇಳಿದ್ದಾರೆ. ಸೊ ಇದ್ರಲ್ಲಿ ಮೂರಕ್ಕೂ ಸೇರಿಸಿ ರೌಂಡ್ ಫಿಗರ್ ಆನ್ಸರ್ 70 to 80% ಸೇಮ್ ಆನ್ಸರ್ ಇರುತ್ತೆ. ಬಟ್ ನೀವು ಕೊಡ್ಬೇಕಾದ್ರೆ ಡೈಮೆನ್ಷನ್ಸ್ ಗಳನ್ನ ಈ ರೀತಿ ಕೇಳಿದ್ರೆ ಈ ರೀತಿ ಕೊಡಿ, ಈ ರೀತಿ ಕೇಳಿದ್ರೆ ಈ ರೀತಿ ಕೊಡಿ, ಈ ರೀತಿ ಕೇಳಿದ್ರೆ ಈ ರೀತಿ ಕೊಡಿ. ಅಂದ್ರೆ ಇಂಟ್ರೊಡಕ್ಷನ್, ಕನ್ಕ್ಲೂಷನ್, ಟುವಾರ್ಡ್ಸ್ ಅದ್ರ ಫೋಕಸ್ ಮೇಲೆ ಬರ್ತಾ ಹೋಗ್ಬೇಕು. ಅದಕ್ಕೆ ಹೇಳಿದೆ ಒಂದೆರಡು ಬರ್ದ್ಬಿಟ್ಟು ನನಗೆ ಕಳ್ಸಿ ಅಂತ. ತುಂಬಾ ಥ್ಯಾಂಕ್ ಯು. ಸುಮಾರು ಜನ ಮತ್ತೆ ಕಳ್ಸಿದ್ದಾರೆ. ಮೊನ್ನೆ ಕ್ಲಾಸ್ ಆದ್ಮೇಲೆ ತುಂಬಾ ಜನ ಕಳ್ಸಿದ್ದಾರೆ. ನಾನು ತುಂಬಾ ಜನರಿಗೆ ರಿಪ್ಲೈ ಮಾಡಿದ್ದೀನಿ. ಬಟ್ ಇನ್ನೂ ಕೂಡ ರಿಪ್ಲೈ ಮಾಡೋವಿದಾವೆ. ಒಂದೆರಡು ದಿನ ಟೈಮ್ ಬೇಕಾಗುತ್ತೆ, ನಾನು ರಿಪ್ಲೈ ಮಾಡ್ತೇನೆ. ಬಟ್ ಬಿಫೋರ್ ನಾನು ಈ ಆನ್ಲೈನ್ ಕ್ಲಾಸ್ ಕಂಪ್ಲೀಟ್ ಆಗೋ ತನಕ ಒಂದ್ ರೌಂಡ್ ನಾನು ವ್ಯಾಲ್ಯೂಯೇಷನ್ ಮಾಡ್ತೇನೆ ಎಲ್ಲರದು ಕೂಡ. ಓಕೆ, ಸೊ ಪರ್ಸನಲಿ ನಾನೇ ನೋಡ್ಬೇಕು ಅನ್ನೋದಕ್ಕೆ ಸ್ಟಾಕ್ ಉಳಿದಿದೆ ಅಷ್ಟೇ. ಯಾರಾದ್ರೂ ಜೂನಿಯರ್ ಲಾಯರ್ಸ್ ಗಳು ಕೊಡ್ಬೇಕು ಅಂದ್ರೆ ಆರಾಮಾಗಿ ಕೊಟ್ಬಿಡ್ತೇನೆ, ಜಾಸ್ತಿ ನನ್ಗೇನು ಟೈಮ್ ಇದೆಯಲ್ಲ. ಬಟ್ ಪರ್ಸನಲಿ ನಾನೇ ನೋಡ್ಬೇಕಂತ ಇದ್ದೇನೆ, ಅದಕ್ಕೆ ಹೋಲ್ಡ್ ಮಾಡ್ತೇನೆ ಅದನ್ನ. ಓಕೆ, ಸೊ ನಾನೇ ಚೆಕ್ ಮಾಡಿ ರಿವರ್ಟ್ ಬ್ಯಾಕ್ ಮಾಡ್ತೇನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪ್ರಿಯಾರಿಟಿ ನಾನು ನಿಮಗೆ ಹೇಳ್ತೇನೆ. ಫಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ನೀವು ಇದ್ರಲ್ಲಿ ಯಾವ್ದು ತಗೊಳ್ತೀರಾ ಅಂದ್ರೆ ಆರ್ಟಿಕಲ್ 19 ನ ತಗೊಳ್ಳಿ ಫಸ್ಟ್ ಪ್ರಿಯಾರಿಟಿ. ಆರ್ಟಿಕಲ್ 16 ಗಿಂತ ಆರ್ಟಿಕಲ್ 19 ಫಸ್ಟ್ ಪ್ರಿಯಾರಿಟಿ. ಅಂದ್ರೆ ಕ್ವಶನ್ ನಂಬರ್ 3 ಏನಿದೆ ಇದು ಫಸ್ಟ್ ಪ್ರಿಯಾರಿಟಿ. ಕ್ವಶನ್ ನಂಬರ್ 3 ಇಸ್ ದ ಫಸ್ಟ್ ಪ್ರಿಯಾರಿಟಿ. ರೆಕಾರ್ಡೆಡ್ ಕ್ಲಾಸಸ್ ಅಪ್ಲೋಡ್ ಮಾಡ್ತೀನಿ, ಅವಾಗ ಒಂದ್ಸಲ ನೋಡ್ಕೊಳ್ಳಿ. ಈ PDF ನಿಮ್ಮ ಹತ್ರ ಇದೆ, ಎಕ್ಸಾಮ್ ಟೈಮಲ್ಲಿ ನೋಡ್ಕೊಂಡು ಓದಕ್ ಸ್ಟಾರ್ಟ್ ಮಾಡಿ. ಸೆಕೆಂಡ್ ಪ್ರಿಯಾರಿಟಿ ಬಂದ್ಬಿಟ್ಟು ಆರ್ಟಿಕಲ್ 19 ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ. ಇದ್ರಲ್ಲಿ ಆರ್ಟಿಕಲ್ 21 ಕೂಡ ಇದೆ. ಇದ್ರಲ್ಲಿ 2-3 ಕ್ವಶನ್ ರೇಸ್ ಆಗೋ ಚಾನ್ಸಸ್ ಇದೆ ಅಲ್ಲ. ಓಕೆ, ಆರ್ಟಿಕಲ್ 19 ನ ಫಸ್ಟ್ ಪ್ರಿಯಾರಿಟಿ ತಗೊಳ್ಳಿ. ಆರ್ಟಿಕಲ್ 19 ನಲ್ಲಿ ಕೇಳಿದ್ರೆ ಕ್ವಶನ್ ನಂಬರ್ 3 ಕೇಳ್ತಾರೆ, ಇಲ್ಲ ಅಂದ್ರೆ ಕೇಳಿದ್ರೆ ಕ್ವಶನ್ ನಂಬರ್ 5 ಅಲ್ಲಿ ಕೇಳ್ತಾರೆ. ಇದು ಆರ್ಟಿಕಲ್ 19 1 ಕ್ಲಾಸ್ G ಗೆ ಸಂಬಂಧಪಟ್ಟ ಹಾಗೆ, ಅಥವಾ ಆರ್ಟಿಕಲ್ 19 ಕ್ಲಾಸ್ 6 ಅಂದ್ರೆ ಎಕ್ಸೆಪ್ಷನ್ಸ್ ಗಳಲ್ಲಿ. ಇದು ಎಕ್ಸೆಪ್ಷನ್ಸ್, ಇದು ಪ್ರಾವಿಷನ್. ಆರ್ಟಿಕಲ್ 19 ಕ್ಲಾಸ್ 1A ಬಗ್ಗೆ ಕೇಳಬಹುದು, ಇಲ್ಲ ಆರ್ಟಿಕಲ್ 19 ಕ್ಲಾಸ್ 1G ಬಗ್ಗೆ ಕೇಳಬಹುದು. ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ 19 ಕ್ಲಾಸ್ 1G. ಆರ್ಟಿಕಲ್ 19 ಕ್ಲಾಸ್ 1A ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಆರ್ಟಿಕಲ್ 19 ನಲ್ಲಿ ಆರ್ಟಿಕಲ್ 19 1 ಕ್ಲಾಸ್ G ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಫಸ್ಟ್ ಪ್ರಿಯಾರಿಟಿ, ಆರ್ಟಿಕಲ್ 19 ಕ್ಲಾಸ್ 1G. ಓಕೆ, ಆಮೇಲೆ ಆರ್ಟಿಕಲ್ 19 ಕ್ಲಾಸ್ 1G ಆದ್ಮೇಲೆ ಸೆಕೆಂಡ್ ಮೋಸ್ಟ್ ಪ್ರಿಯಾರಿಟಿಯಲ್ಲಿ ಆರ್ಟಿಕಲ್ 21 ನ ಕನ್ಸಿಡರ್ ಮಾಡಿ. ಕ್ವಶನ್ ನಂಬರ್ 4 ಸೆಕೆಂಡ್ ಮೋಸ್ಟ್ ಪ್ರಿಯಾರಿಟಿ. ಫಸ್ಟ್ ಮೋಸ್ಟ್ ಪ್ರಿಯಾರಿಟಿ ಆರ್ಟಿಕಲ್ 19, ಸೆಕೆಂಡ್ ಮೋಸ್ಟ್ ಪ್ರಿಯಾರಿಟಿ ಆರ್ಟಿಕಲ್ 21. ಆಫ್ಟರ್ ದಟ್ ಆರ್ಟಿಕಲ್ 15 and 16 ಗೆ ಬನ್ನಿ. ಥರ್ಡ್ ಪ್ರಿಯಾರಿಟಿ, ಫೋರ್ತ್ ಪ್ರಿಯಾರಿಟಿ ಆರ್ಟಿಕಲ್ 15. ಯಾವುದೇ ಕ್ವಶನ್ಸ್ಗಳು ನಾನು ರೈಸ್ ಮಾಡಿಲ್ಲ. 15 ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಎನಫ್. 16 ಓದ್ಕೊಳ್ಳಿ ಸಾಕಾಗುತ್ತೆ. ಆಮೇಲೆ ಅನ್ಟಚಬಿಲಿಟಿ ಶಾರ್ಟ್ ನೋಟಿಗೆ ಅಂತ ಇಂಪಾರ್ಟೆನ್ಸ್ ಏನಿಲ್ಲ. ಸೊ ಯೂನಿಟ್ 3 ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಂತ ಅನ್ಕೊಳ್ತೇನೆ ನಾನು. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡ್ತೇನೆ ನಾನೀಗ. ಫಸ್ಟ್ ಬಂದ್ಬಿಟ್ಟು ಆರ್ಟಿಕಲ್ 19 ಓದಿ. ಅದರಲ್ಲಿ ಸ್ಪೆಷಲಿ ಆರ್ಟಿಕಲ್ 19 1 ಕ್ಲಾಸ್ G ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ರೆಸ್ಟ್ರಿಕ್ಷನ್ಸ್ ಗಳ ಬಗ್ಗೆ ಓದಿ. ಫಸ್ಟ್ ಇಂಪಾರ್ಟೆನ್ಸ್. ಸೆಕೆಂಡ್ ಇಂಪಾರ್ಟೆನ್ಸ್ ಆರ್ಟಿಕಲ್ 21 ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಅಂದ್ರೆ ಮಾತನಾಡುವಂತಹ ತನ್ನ ಅಭಿವ್ಯಕ್ತಿ, ತನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ ವಿಚಾರದಲ್ಲಿ ಆರ್ಟಿಕಲ್ 21 ಏನ್ ಮಾತಾಡಿದೆ, ಅದರ ಡಿಫ್ರೆಂಟ್ ಡೈಮೆನ್ಷನ್ಸ್ಗಳು ಯಾವುದು.
ಸೆಕೆಂಡ್ ಮೋಸ್ಟ್ ಪ್ರಿಯಾರಿಟಿ ಅಲ್ಲಿ ಓದಿ. ನೆಕ್ಸ್ಟ್ ಆರ್ಟಿಕಲ್ 16 ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಲ್ಲಿ ಎಲ್ರಿಗೂ ಈಕ್ವಾಲಿಟಿ ಕೊಡ್ಲಿಕ್ಕೆ ಅಂಡರ್ ಇಕ್ವಾಲಿಟಿ ಆರ್ಟಿಕಲ್ಸ್ ನ ಅಂಡರ್ ಯಾವ ರೀತಿ ಪ್ರಾವಿಷನ್ಸ್ ಗಳು ಕೊಟ್ಟಿದ್ದಾರೆ ಅಂತ ಆರ್ಟಿಕಲ್ 16 ನ ಪ್ರಿಯಾರಿಟಿ 3 ಅಲ್ಲಿ ಓದಿ. ನೆಕ್ಸ್ಟ್ ಶಾರ್ಟ್ ನೋಟು ಅನ್ಟಚಬಿಲಿಟಿ ಅದು ಇದು ಓದಿ. ಮತ್ತೆ ಕ್ಲಾರಿಟಿ ಕೊಡ್ಲಿಕ್ಕೆ ಅದನ್ನ ಇನ್ನೊಂದ್ಸಲ ಮೆನ್ಷನ್ ಮಾಡಿದ್ದೇನೆ. ನೀವು ಇದನ್ನ ಹೇಗಿದ್ರು ಟೆಲಿಕಾಸ್ಟ್ ಮಾಡ್ತೀವಿ ನಾವು ಪೇಯ್ಡ್ ಸ್ಟೂಡೆಂಟ್ಸ್ ಗಳಿಗೆಲ್ಲ ಅಂತ ಬಿಡಿ, ಅವ್ರವ್ರ ಆಪ್ ಅಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ. ಬಟ್ ಈಗ ಸಮ್ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಬಿಡ್ತಾ ಇದ್ದಾರೆ. ರಿಯಲಿ ಅದು ಸ್ಟೂಡೆಂಟ್ಸ್ ಗೊತ್ತಾಗ್ಲಿ, ಓಕೆ ಆನ್ಲೈನ್ ಕ್ಲಾಸಸ್ ಗಳು ನಡೀತಾ ಇದೆ ಅಂತ ಗೊತ್ತಾಗ್ಲಿ ಅಂತ. ಹಂಗಂತ ಹೇಳಿ 100% ರಿಲೀಸ್ ಮಾಡಲ್ಲ. ಐ ಥಿಂಕ್ ಇದು ಲಾಸ್ಟ್ ವಿಡಿಯೋ ಅನ್ಸುತ್ತೆ ಅನ್ಪೇಯ್ಡ್ ಸ್ಟೂಡೆಂಟ್ಸ್ ಗಳಿಗೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡೋದು. ಆಫ್ಟರ್ ದಟ್ ಎಲ್ಲ ಈ ರೀತಿಯಾದಂತ ಇಂಪಾರ್ಟೆಂಟ್ ಕ್ವಶನ್ಸ್ ಗಳೆಲ್ಲ ನಿಮ್ಗೆ ಪೇಯ್ಡ್ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಸಿಗೋದು. ಸೊ ಅವ್ರವ್ರ ಅಟೆಂಡ್ ಮಾಡಿಲ್ಲ ಅಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಗಳಲ್ಲಿ ಪ್ರೊವೈಡ್ ಮಾಡ್ಕೊಡ್ತೀವಿ. ಎಕ್ಸಾಮ್ ಟೈಮಲ್ಲಿ ಓದ್ತಾ ಇರ್ಬೇಕಾದ್ರೆ ಇದನ್ನ ನೋಡ್ಕೊಂಡು ಓದಕ್ ಶುರು ಮಾಡಿ. ಯೂನಿಟ್ ನಂಬರ್ 4 ಅಲ್ಲಿ ಆರ್ಟಿಕಲ್ 21 ಬಗ್ಗೆ ಕೇಳ್ತಾರೆ. ನೋಡೋಣ ಒಂದು ಲಾಸ್ಟ್ ತನಕ. ಸರಿ, ಇದರಲ್ಲಿ ಇನ್ ಕೇಸ್ ಏನಾದ್ರು ಕೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಆರ್ಟಿಕಲ್ 21. ಮೇಲೂ ಕೂಡ ಆರ್ಟಿಕಲ್ 21 ಅಲ್ಲಿ ಸ್ವಲ್ಪ ಕ್ವಶನ್ ರೈಸ್ ಆಗಿದೆ, ಬಟ್ ಸ್ವಲ್ಪ ವೇರಿಯೇಷನ್ ಇದೆ ಸಿಲೆಬಸ್ ಅಲ್ಲಿ. ಓಕೆ, ಸೊ ಇಲ್ಲ ಫಸ್ಟ್ ತಗೊಳ್ಳಿ ಪ್ರಿಯಾರಿಟಿ. ಕ್ವಶನ್ ನಂಬರ್ 2 ಫಸ್ಟ್ ಪ್ರಿಯಾರಿಟಿ. ಕ್ವಶನ್ ನಂಬರ್ 5 ಸೆಕೆಂಡ್ ಪ್ರಿಯಾರಿಟಿ. ಇದು ರಿಲಿಜಿಯಸ್ ನ ಮೇಲಿದೆ, ಧರ್ಮದ ಆಧಾರದ ಮೇಲಿದೆ. ಈಗ ನಾನು ಕ್ವಶನ್ಸ್ ಗಳನ್ನ ತಗೊಂಡು ಒಂದೊಂದಾಗಿ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತು ಇದ್ರಲ್ಲಿ 80% ಸ್ಟೂಡೆಂಟ್ ಟಚ್ ಮಾಡಿಲ್ಲ ಅಂತ. ಇಲ್ಲಿ ನಾನು ಸುಮ್ಮನೆ ಹೇಳ್ಬೇಕಾಗತ್ತೆ ಗಂಟೆಗಟ್ಲೆ, ಅದು ನಿಮ್ ತಲೆಗೂ ಹೋಗೋದಿಲ್ಲ. ಅದಕ್ಕೆ ನಿಮ್ಮ ಕೈಯಲ್ಲಿರುವಂತ 100% ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ನೋಡಿ ಆಮೇಲೆ ಕ್ವಶನ್ಸ್ ಗಳು ಓದಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಜಸ್ಟ್ ಇಲ್ಲಿ ನಂಬರಿಂಗ್ ಮಾಡ್ತಾ ಇದ್ದೇನೆ ಅಷ್ಟೇ, ಪ್ರಿಯಾರಿಟಿ ನಂಬರಿಂಗ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಫಸ್ಟ್ ಅದನ್ನು ಓದಿ. ಸೆಕೆಂಡ್ 5th ಕ್ವಶನ್ ಓದಿ. 5th ಕ್ವಶನ್ ಅಲ್ಲೇ ಇದು ಕೂಡ ಕವರ್ ಆಗ್ತಾ ಹೋಗುತ್ತೆ ರಿಲಿಜಿಯನ್ ಸಂಬಂಧಪಟ್ಟಿರುವಂತಹ ಪ್ರಾವಿಷನ್ಸ್ ಗಳಲ್ಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಮೋಸ್ಟ್ ಆಗಿ ಆರ್ಟಿಕಲ್ 22 ಏನೇನ್ ಫೆಸಿಲಿಟಿಗಳಿದೆ ಅಂತ. ಆರ್ಟಿಕಲ್ 22 ಬಗ್ಗೆ ಹೇಳಿದ್ನಲ್ವಾ, ಥರ್ಡ್ ಮೋಸ್ಟ್ ಅಂದ್ರೆ ಲೈಕ್ ಅರೆಸ್ಟ್ ಮಾಡಿದಾಗ ಪ್ರಿವೆಂಟಿವ್ ಡಿಟೆನ್ಷನ್ ಆಗಿರ್ಬೋದು ಅಥವಾ ಅರೆಸ್ಟ್ ಅಲ್ಲಿ ಆಗಿರ್ಬೋದು ಯಾವ ರೀತಿ ಅವನಿಗೆ ಫೆಸಿಲಿಟಿಗಳನ್ನು ಕೊಡಬೇಕು, ಅದು ಸರ್ಕಾರ ಹೇಗೆ ನಮಗೆ ಪ್ರಾಮಿಸ್ ಮಾಡಿದೆ ಅಂತ, ಅದನ್ನ ಥರ್ಡ್ ಮೋಸ್ಟ್ ಪ್ರಿಯಾರಿಟಿಯಲ್ಲಿ ಓದಿ. ಸೊ ಇದೇ ರೀತಿಯಾಗಿ 4th ಮೋಸ್ಟ್ ಪ್ರಿಯಾರಿಟಿ ಇಂಪಾರ್ಟೆಂಟ್ ಇರೋದ್ರಿಂದ ಮತ್ತೆ 4th ಕೂಡ ಒಂದು ಕ್ವಶನ್ ಕೊಡ್ತಾ ಇದ್ದೇನೆ. ಸೊ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಅಕ್ಯೂಸ್ಡ್ ಪರ್ಸನ್ ಆರ್ಟಿಕಲ್ 20 ಅದ್ರ ಬಗ್ಗೆ ಮಾತಾಡ್ತಾ ಇದೆ, ಅದನ್ನು ಓದಿ. ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ಕೊಟ್ಟಿದ್ದಂಥದ್ದು ಚಾನ್ಸಸ್ಗಳು ತುಂಬಾ ಕಡಿಮೆ, ಬಟ್ ನೋಡ್ಕೊಂಡು ಹೋಗಿ. ಎಲ್ಲದ್ರ ಬಗ್ಗೆ ಕ್ಲಾಸಸ್ಗಳಂತೂ ಆಗಿದೆ, ನೋಡ್ಕೊಂಡು ಹೋಗಿ ಅಷ್ಟೇ. ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯಿಟೇಷನ್ ನೋಡ್ಕೊಂಡು ಹೋಗಿ. ಸೊ ಇದನ್ನೇನಾದ್ರೂ ಪ್ರಿಯಾರಿಟೈಸ್ ಮಾಡಬೇಕು ಸೀಕ್ವೆನ್ಸ್ ಆಗಿ ಅಂತಂದ್ರೆ ಫಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಇದರಲ್ಲಿ ಆರ್ಟಿಕಲ್ 21 ತಗೊಳ್ತೀರಾ. ಸೆಕೆಂಡ್ ಪ್ರಿಯಾರಿಟಿ ಬಂದ್ಬಿಟ್ಟು ಇದರಲ್ಲಿ ರಿಲಿಜಿಯಸ್ ಆರ್ಟಿಕಲ್ 25 ಟು ಆರ್ಟಿಕಲ್ 28 ತನಕ ತಗೊಳ್ತೀರಾ ರಿಲಿಜಿಯಸ್ ಮೇಲೆ. ಥರ್ಡ್ ಪ್ರಿಯಾರಿಟಿ ಬಂದು ಆರ್ಟಿಕಲ್ 22. ಫೋರ್ತ್ ಪ್ರಿಯಾರಿಟಿ ಆರ್ಟಿಕಲ್ 20. ಲಾಸ್ಟ್ಲಿ ರೈಟ್ ಟು ಎಕ್ಸ್ಪ್ಲಾಯಿಟೇಷನ್ ಸಮಥಿಂಗ್ ಏನಾದ್ರು ಕೇಳಿದ್ರೆ ಶಾರ್ಟ್ ನೋಟಿಗೆ ಅಂತ ತಗೊಳ್ತೀರಾ. ಸೊ ಇದೆಲ್ಲ ಪ್ರಿಯಾರಿಟಿಗಳು ಹೇಳ್ತಾ ಇರೋ ರೀಸನ್ ಏನು ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟ ಮೇಲೂ ಇನ್ನೂ ಜಾಸ್ತಿ ಫೋಕಸ್ ಮಾಡ್ಲಿ ಅಂತ. ಸೊ ಜಾಸ್ತಿ ಎಕ್ಸಾಮಿಗೆ ಬರುವಂತ ಕ್ವಶನ್ಸ್ ಗಳಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು, ಫಸ್ಟೇ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಾಗಿದೆ, ಇರುವಂತದ್ರಲ್ಲೇ ಸೆಗ್ರಿಗೇಟ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ ಸಬ್ಮಿಟ್ ಮಾಡಿದೀವಿ. ಸೊ ಅದ್ರಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಮತ್ತೆ ಕೊಡ್ತಾ ಇರುವಂತದ್ದು. ಸೊ ಯೂನಿಟ್ 5 ಅಂತ ಬಂದಾಗ ಯೂನಿಟ್ 5 ದಲ್ಲಿ 3ರಿಂದ 4 ಕಾನ್ಸೆಪ್ಟ್ ಅಲ್ಲಿ ಡಿವೈಡ್ ಆಗಿದೆ. ಮೊದಲನೇ ಕಾನ್ಸೆಪ್ಟು ಈ ಎಜುಕೇಶನಲ್ ರೈಟ್ಸ್ ಮತ್ತೆ ಕಲ್ಚರಲ್ ರೈಟ್ಸ್ ಗಳೇನು ಅಂತ. ಎರಡನೇದು ಬಂದ್ಬಿಟ್ಟು ಇಲ್ಲಿದೆ ಕಲ್ಚರಲ್ ಮತ್ತೆ ಎಜುಕೇಶನಲ್ ರೈಟ್ಸ್ ಗಳ ಬಗ್ಗೆ ಏನ್ ಮಾತಾಡುತ್ತೆ ಅಂತ. ಎರಡನೇದು ಬಂದ್ಬಿಟ್ಟು ನಾನು ಉಲ್ಟಾ ಗೌರ್ಮೆಂಟ್ ಮೇಲೆ ಕೇಸ್ ಹಾಕೊಳ್ಬೇಕು ಅಂದ್ರೆ ಯಾವ್ಯಾವ ರೀತಿಯಾದಂತ ರೆಮಿಡೀಸ್ ಗಳು ನನಗೆ ಅವೈಲೇಬಲ್ ಇದೆ. ರೆಮಿಡೀಸ್ ಇಸ್ ನಥಿಂಗ್ ಬಟ್ ರಿಟ್ಸ್ ಅವೈಲೇಬಲ್ ಇದೆ ಅಂತ. ಮೂರನೇದು ಬಂದ್ಬಿಟ್ಟು DPSP ಜಸ್ಟ್ ರೆಕಮೆಂಡೇಶನ್ಸ್ ಗಳಂತ ಹೇಳಿದ್ನಲ್ಲ ಅದು. ನಾಲ್ಕನೇದು ಬಂದ್ಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್. ಇವು 4 ಕಾನ್ಸೆಪ್ಟ್ ಮೇಲೆ ಇರೋದಲ್ವಾ ಯೂನಿಟ್ 5. ಸೊ ಇದ್ರಲ್ಲಿ ನೀವು ಪ್ರಿಯಾರಿಟಿ ಅಂತ ತಗೊಂಡಾಗ ಫಸ್ಟ್ ಪ್ರಿಯಾರಿಟಿ ಇದು ರಿಟ್ಸಿಗೆ ಕೊಡಿ. ರಿಟ್ಸ್ ಮೀನ್ಸ್ ಆರ್ಟಿಕಲ್ 32 ಅದು ಕೊಡಿ ಫಸ್ಟ್ ಪ್ರಿಯಾರಿಟಿ. ಇಲ್ಲೇನ್ ಸೀಕ್ವೆನ್ಸ್ ಇದೆ ಇದೇ ಪ್ರಿಯಾರಿಟಿ ಕೊಟ್ಬಿಡಿ. ಯೂನಿಟ್ 5 ಸೀಕ್ವೆನ್ಸ್ ಆಗಿ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ರಿಯಾರಿಟಿ ಇದು ಕೊಡಿ. ಸೆಕೆಂಡ್ ಪ್ರಿಯಾರಿಟಿ ಆರ್ಟಿಕಲ್ 28 ಆರ್ಟಿಕಲ್ 29 and 30 ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ನ ಮೇಲೆ ಕೊಡಿ.
ಥರ್ಡ್ ಪ್ರಿಯಾರಿಟಿ ಬಂದ್ಬಿಟ್ಟು DPSP. DPSP ಕಡಿಮೆ, ಬಟ್ DPSP ಏನಾದ್ರು ಕೇಳ್ತಾರೆ ಅಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನಾದ್ರು ಕೇಳ್ತಾರೆ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ಗೂ ಅದಕ್ಕೂ ಏನು ಡಿಫ್ರೆನ್ಸು, ಫಂಡಮೆಂಟಲ್ ರೈಟ್ಸ್ ಜಾಸ್ತಿ ಪವರ, ಇದಕ್ಕೆ ಜಾಸ್ತಿ ಪವರ, ಈ ರೀತಿ ಸ್ವಲ್ಪ ಕಂಪೇರ್ ಮಾಡಿ ಅಂತ ಕೇಳ್ತಾರೆ ಅಷ್ಟೇ. ಕಾಂಟ್ರವರ್ಸಿ ಏನಿದೆ ಫಂಡಮೆಂಟಲ್ ರೈಟ್ಸ್ಗೂ ಡೈರೆಕ್ಟಿವ್ ಸ್ಟೇಟ್ ಪ್ರಿನ್ಸಿಪಲ್ಸ್ಗಳು ಅಂದ್ರೆ ಥರ್ಡ್ ಮೋಸ್ಟ್ ಇಡಿ. ಫೋರ್ತ್ ಮೋಸ್ಟ್ ಬಂದ್ಬಿಟ್ಟು ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ನೋಡ್ಕೊಂಡು ಹೋಗಿ. ಫಂಡಮೆಂಟಲ್ ಡ್ಯೂಟೀಸ್ ತುಂಬಾ ಈಸಿ ಇದೆ. ನಾವು ಭಾರತದ ಪ್ರಜೆಗಳಾಗಿ ಹೇಗೆ ದೇಶಕ್ಕೆ ಒಳ್ಳೆಯವರಾಗಿರ್ಬೇಕು ಅನ್ನುವಂಥ ಕೆಲವೊಂದು ವಿಷಯಗಳು ಮಾತಾಡಿರುವಂಥದ್ದು. ಇದು ಪ್ರಿಯಾರಿಟಿ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಡೌಟ್ ಸೆಷನ್ ಅಲ್ಲಿ ಮತ್ತೆ ಇದನ್ನು ರಿಪೀಟ್ ಮಾಡಿಸ್ಬೇಡಿ, ನಾನು ಮತ್ತೆ ಟೆಲಿಕಾಸ್ಟ್ ಮಾಡ್ತಾನೆ. ಸೊ ನಿಮ್ ಕ್ಲಾಸಲ್ಲಿ 30-40 ಮಿನಿಟ್ಸ್ ಇದು ಕ್ಲಾಸ್ ಮಾಡ್ತಾರಿಲ್ಲ ಗೊತ್ತಿಲ್ಲ, ಬಟ್ ಮೋರ್ ದೆನ್ 2 ಅವರ್ಸ್ ನಾನು ಒಬ್ಬನೇ ಮಾತಾಡ್ತಾನೆ. ಸೊ ಅದಕ್ಕೋಸ್ಕರ ಇದು ನಾನು ಟೆಲಿಕಾಸ್ಟ್ ಮಾಡ್ತಾನೆ, ಅದರಲ್ಲಿ ಒಂದು ರೌಂಡ್ ರಿವೈಂಡ್ ಮಾಡಿ ಮತ್ತೆ ನೋಡಿ, ಅವಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಡೌಟ್ ಸೆಷನ್ನ ತಗೊಳ್ತೀವಿ ಈಗ ಮತ್ತೆ. ಓಕೆ, ಡೌಟ್ ಸೆಷನ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಯಾರ್ಯಾರಿಗೆ ಡೌಟ್ಸ್ ಇಲ್ಲ ಅವರು ಎಕ್ಸಿಟ್ ಆಗ್ಬೋದು, ಡೌಟ್ಸ್ ಇರುವಂಥವ್ರು ಹೋಲ್ಡ್ ಆಗ್ಬೋದು. ಓಕೆ, ಸೊ ಡೌಟ್ ಸೆಷನ್ ಸ್ಟಾರ್ಟ್ ಮಾಡಲಿಕ್ಕೆ ನಾನು ಮತ್ತೆ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಳ್ತೇನೆ. ಇದನ್ನ ರೆಕಾರ್ಡಿಂಗ್ ಸ್ಟಾಪ್ ಮಾಡಿ ಮತ್ತೆ ಬೇರೆ ಇದನ್ನ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಂಡು ನಾನು ಸ್ಟಾರ್ಟ್ ಮಾಡ್ತೇನೆ. 9:43 ಅಲ್ವಾ? ಯಾರ್ಯಾರಿಗೆ ಡೌಟ್ಸ್ ಇದೆ 9:50ಗೆ ಬನ್ನಿ ಎಲ್ಲ. ಓಕೆ, ನಾನು 9:50ಗೆ ಬ್ಯಾಕ್ ಆಗ್ತೇನೆ. ಡೌಟ್ಸ್ ಇಲ್ಲದೆ ಇರೋರು ವೆಲ್ ಆ್ಯಂಡ್ ಗುಡ್, ಹ್ಯಾಪಿ ನ್ಯೂ ಇಯರ್, ಹೋಗ್ಬೋದು ಆರಾಮಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ. ಓಕೆ, ಹಾಗೆ ಯಾರ್ಯಾರು ಸ್ಟಿಲ್ ಯಾರಾದರೂ ಅನ್ಪೇಯ್ಡ್ ಸ್ಟೂಡೆಂಟ್ಸ್ಗಳಿದ್ರೆ ನನಗೆ ಗೊತ್ತಿದೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರ್ತೀರಾ ಅಂತ. ಸೊ ಎಲ್ಲಿ ಯಾವ್ಯಾವ ಐಡಿಗಳು ನಮಗೆ ಗೊತ್ತಿರುತ್ತೆ, ಮೇಲೂ ಕೂಡ ಬರುತ್ತೆ Zoom ಮೀಟಲ್ಲಿ. ಸೊ ನೀವು ಶೇರ್ ಮಾಡಿದ್ರು ಸಮಸ್ಯೆ ಇಲ್ಲ. ಯಾರಾದರೂ ಕ್ಲಾಸಸ್ಗಳನ್ನ ತೆಗೆದುಕೊಳ್ತೀರಾ ಅಂತಂದ್ರೆ ಚಾಟ್ ಅಲ್ಲಿ ನಿಮ್ಮ ನಂಬರ್ಸ್ಗಳನ್ನ ಹಾಕಿ, ಅಥವಾ ಪರ್ಸನಲಿ ಹೇಳಕ್ ಸರಿಯಾಗಲ್ಲ, ಎಲ್ಲರ ಮುಂದೆ ನಾನು ಚಾಟಲ್ಲಿ ನನ್ನ ನಂಬರ್ ಹಾಕಲ್ಲ ಅನ್ನೋವಂಥವ್ರು ಲೇಡೀಸು ಇರ್ತಾರೆ. ಸೊ ಅಂಥವ್ರು ನಮ್ಮ ಕಾನೂನು ಅಫಿಷಿಯಲ್ ನಂಬರ್ ಸಿಗುತ್ತೆ, ಗೂಗಲ್ ವೆಬ್ಸೈಟ್ ಅವು ಇವು ಎಲ್ಲ ಕಡೆ ಇದಾರೆ ನಮ್ಮವ್ರು. ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಮೋಜು, ಸ್ನ್ಯಾಪ್ಚಾಟು ಎಲ್ಲ ಕಡೆ ಇದ್ದಾರೆ. ಎಲ್ಲೋ ಹುಡುಕಿದ್ರು ಕೂಡ ನಂಬರ್ ಸಿಗುತ್ತೆ. ನಂಬರ್ ತೊಗೊಂಡು ಕಾಲ್ ಮಾಡಿ, ನಾನು ಮೆನ್ಷನ್ ಮಾಡ್ತೇನೆ ಒಂದು ನಿಮಿಷ, ಯಾರಾದ್ರೂ ಇದ್ರೆ ನಂಬರ್, ಈ ನಂಬರ್ಸ್ಗಳಿಗೆ ಕಾಲ್ ಮಾಡಿ. ಆ ಪ್ರೆಸೆಂಟೇಷನ್ ಇತ್ತಲ್ವಾ ಆ ನಂಬರ್ಸ್ಗಳಿಗೆ 9591573526 ಈ ನಂಬರಿಗೆ ಕಾಲ್ ಮಾಡಿ. ಇಲ್ಲ ಅಂದರೆ 9972799641 ಈ ನಂಬರ್ಸ್ಗಳಿಗೆ ಕಾಲ್ ಮಾಡಿ. ಸೊ ನಮ್ಮ ಟೀಮ್ನವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ಕಾಲ್ ಮಾಡಿ ಒಂದ್ಸಲ ಮಾತಾಡ್ಕೊಳ್ಳಿ, ಅನ್ಪೇಯ್ಡ್ ಇದ್ರು ಕೂಡ. ಇನ್ನೂ ಏನಾದರೂ ಮಾತಾಡ್ಕೊಳ್ಳೋದ್ರೆ ನಮ್ಮ ಕೌನ್ಸಿಲರ್ಸ್ಗಳ ಜೊತೆ ನೀವು ಮಾತಾಡ್ಕೊಳ್ಳಿ. ಸೊ ನಾನು ಮತ್ತೆ ಬ್ಯಾಕ್ 9:50ಗೆ ಸಿಗ್ತೇನೆ ಡೌಟ್ಸ್ಗಳ ಜೊತೆಗೆ, ಓನ್ಲಿ ಲೀಗಲ್ ಡೌಟ್ಸ್. ಓಕೆ, ಟುವರ್ಡ್ಸ್ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್, ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ಯಾರ್ಯಾರು ಓದಿದಿರಾ ಅದ್ರ ಮೇಲೆ ಡೌಟ್ಸ್ಗಳು ಕೇಳಿ. ಟುವರ್ಡ್ಸ್ ಫೋಕಸ್ ಆಗಿರಿ ಸಬ್ಜೆಕ್ಟ್ ಮೇಲೆ, ಸಬ್ಜೆಕ್ಟ್ ಮೇಲೆ ಡೌಟ್ಸ್ಗಳು ಕೇಳಿ. ಓಕೆ, ಸೊ ಥ್ಯಾಂಕ್ ಯು. ಎಲ್ಲ ಸಿಗೋಣ 9:50ಗೆ ಮತ್ತೆ ಸಿಗೋಣ. ಯಾರ್ಯಾರಿಗೆ ಡೌಟ್ ಇದೆ ಅವ್ರು ಹೋಲ್ಡ್ ಮಾಡಿ. ಓಕೆ, ಥ್ಯಾಂಕ್ ಯು. ಹೋಪ್ಫುಲಿ ಇಲ್ಲಿವರೆಗೆ ಮಾತಾಡ್ಸಿದ್ ಕೇಳಿಸಿದೆಯಲ್ಲ? ಥಮ್ಸ್ ಅಪ್, ಸಮಥಿಂಗ್, ಸಿಗ್ನಲ್ಸ್ ಫ್ರಮ್ ಸ್ಟೂಡೆಂಟ್. ಯಾರಾದ್ರೂ ಥಮ್ಸ್ ಅಪ್ ಎಮೋಜಿಸ್ಗಳಿದೆಯಲ್ಲ, ಅದು ಯಾರಾದ್ರೂ ಕೊಡಿ. ಕೇಳಿಸಿದೆ? ಓಕೆ, ಸರಿ, ಡೌಟ್ ಸೆಷನ್ ಅಲ್ಲಿ ನಾವು ಮತ್ತೆ ಮಾತಾಡುವ. ಓಕೆ, ಥ್ಯಾಂಕ್ ಯು.
ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂತ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂತ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂತ ಲಿಂಕ್ಸ್ಗಳಿರುವಂತ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂತ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂತ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂತ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದ್ರು ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂತ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡು ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂತ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಡ್ ಆಗಿ ನಾವು ಕಂಪ್ಲೀಟ್ 100% ನೋಡ್ಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲಾ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂತ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬ್ ಅಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂತ ಆನ್ಲೈನ್ ಕ್ಲಾಸಸ್ ಗಳನ್ನ ಡೌಟ್ ಸೆಷನ್ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ ಗಳಿಂದ, ಪ್ರೊಫೆಸರ್ಸ್ ಗಳಿಂದ, ಜಡ್ಜಸ್ ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ತರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ತರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ತರ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡಬಹುದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರು ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡ್ಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ.
ಸೊ ವೆಲ್ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದ್ರು ಡೆಮೋ ನೋಡ್ಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿದಂತ ನೋಟ್ಸ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಂ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್ ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ತರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನು ಕೊಟ್ಟು ಎಕ್ಸಾಮ್ ಟೈಮ್ ಅಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ ಗಳನ್ನ ಕೊಟ್ಟು ನಿಮ್ಗೆ ಏನ್ ಬೇಕು 100% ಮಾಡ್ಕೊಡುವಂತ ಫೆಸಿಲಿಟಿನ ನಾವು ಮಾಡ್ತಾ ಇದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಿ ಅಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದ್ರು ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ ಜೊತೆ ಜಾಯ್ನ್ ಆಗ್ಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯ್ತು, ತುಂಬಾ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗ್ಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡ್ಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ, ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ, ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳು ಇದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬ್ ಅಲ್ಲಿ ಆಗಿರಬಹುದು, ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಏನ್ ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾ ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂತ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದ್ಲಾ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗ್ಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.